ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುವೇ ನಮಃ. ಓಂ ಶ್ರೀಮತ್ ಸಚ್ಚಿದಾನಂದ ಗುರು ಪರಬ್ರಹ್ಮಣೇ ನಮಃ. ಓಂ ಬಗಳಾಮುಖ್ಯಾಯ ನಮಃ. ಓಂ ಶ್ರೀ ಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ. ಪ್ರಪ್ರಥಮದಲ್ಲಿ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶಟಸ್ಥಲ ಬ್ರಹ್ಮಿ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶಿವ ಸಾಂಬ ಜಯ ನಮ ಪಾರ್ವತೆ ಪತೆ ಶಿವ ಹರ ಹರ ಮಹಾದೇವ. ಜಗಜ್ಜನನಿ ಬಗಳಾಂಬಾ ಮಾತಾ ಕೀ ಜೈ. ಜಗಜ್ಜನನಿ ಸವಾರಮ್ಮ ಮಾತಾ ಕೀ ಜೈ. सकल साधु संत महाराज की जय. गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणे नमोस्तुते. आनंदमया चैतन्यमयी सत्यमयी परमे. आनंदमयी चैतन्यमयी सत्यमयी परमे. ಶರನ್ನವರಾತ್ರಿಯ ಶರಣ ನವರಾತ್ರಿ ನಿಮಿತ್ತ ಜಗನ್ಮಾತೆಯ ಪಾವನ ಚರಿತ್ರೆಯ ಶ್ರೀದೇವಿ ಪ್ರವಚನದಲ್ಲಿ ಭಾಗವಹಿಸಿದ ಸಮಸ್ತ ಶ್ರೀದೇವಿ ಭಕ್ತರೇ, ನಿಮ್ಮೆಲ್ಲರಿಗೂ ನಮ್ಮ ಅನಂತ ಅನಂತ ಪ್ರಣಾಮಗಳು. ನಮಗ ಇಲ್ಲಿ ತಂದು ಕೂಡಿಸಿದ್ದಕ್ಕೆ ಅಲ್ಲೇನಿಬ್ಬರದರು, ರಮೇಶ್ ರೆಡ್ಡಿ ಗುರುಗಳು, ನರಸಿಂಹ ಗುರುಗಳು, ಅವರಿಬ್ಬರು ನಮಗ ಇಲ್ಲಿ ಕರ್ಕೊಂಬಂದ. ಮತ್ತು ಕಳಿಸಿದವ್ರು ಯಾರು ಅಂತಂದ್ರೆ ಸೋಮವಾರಪೇಟೆ ಹಿರೇಮಠದ ಸ್ವಾಮೀಜಿಯವರು. ಆ ಸ್ವಾಮೀಜಿಯವರ ಹತ್ರ ನಾವು ಪ್ರತಿ ದಿವಸ ಏನು ಸಾಧನೆ ಮಾಡ್ಬೇಕನ್ನೋದು ಮಾರ್ಗದರ್ಶನ ತಗೊಂಡು ಸೋಮವಾರ ದಿವಸ 7 ರಿಂದ 8 ನೀವು ಸಹಿತ ಯಾರಾದರೂ ಬರ್ಬೋದು. ಪ್ರತಿ ಸೋಮವಾರ ಸಾಯಂಕಾಲ 7 ರಿಂದ 8 ನಮ್ಮ ಅನುಭವಗಳನ್ನು ಅಲ್ಲಿ ಹಂಚ್ಕೋಬೇಕು. ಸಾಧನೆ ಮಾಡೋದಕ್ಕೆ ಅವ್ರು ಹೇಳಿರ್ತಾರ, ಏನು ಸಾಧನೆ ಮಾಡ್ಬೇಕು ಅದು ಅನುಭವ ಹಂಚ್ಕೋಬೇಕು. ಅದಕ್ಕೆ ಹೋಗಿರ್ತೀವಿ. ಸೋಮವಾರ ದಿವಸ ಹೋದಾಗ ಇವರು ಬಂದು ಹಿಂಗ ದೇವಿ ಪುರಾಣ ಹೇಳಕ್ಕ ಕರಿತಾ ಇದ್ದ, ಕರ್ಕೊಂಡು ಹೋಗಕ್ ಬಂದೀವಿ ಅಂತಂದ್ರು. ಈಗ ಪುರಾಣ ಹೇಳೋದೇನಾಗ್ಯದ, ಅದು ಕಲಾಕಾರರದು ದೊಡ್ಡ ವ್ಯವಹಾರ ಆಗಿಬಿಟ್ಟದ. ಜ್ಞಾನ ಹೇಳ್ಬೇಕನ್ನೋದಿಲ್ಲ, ಅವರು ದುಡ್ಡಿನ ವ್ಯವಹಾರ ಆಗಿಬಿಟ್ಟದ. ತಬಲಾ ಪೇಟಿ ಹಾಡೋರು ಎಲ್ಲರೂ ಕೂಡಿ ಒಂದು ವಾರಕ್ಕೆ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರ. ಅಷ್ಟು ಚಾರ್ಜ್ ಕೊಟ್ಟು ಅವ್ರಿಗೆ ಕರ್ಕೊಂಬಂದ್ರ ಬರೀ ಜೋಕ್ಸು, ಸಂಗೀತ, ಏನಾರ ಅಂಥವಿಂಥವು ಹೇಳ್ತಾರೆ. ಜ್ಞಾನದ್ದು ಬಹಳ ಕಡಿಮೆ ಇರ್ತದೆ. ಬರೀ ಮನರಂಜನೆ, ಸಂತೋಷ ಪಡಿಸಿ ಹೋಗ್ತಾರ. ಆದ್ರೆ ಮರುದಿನ ಮತ್ತೆ ಮರೆತು ಹೋಗ್ಬಿಡ್ತೀವಿ. ಆದ್ರೆ ಜ್ಞಾನ ಅನ್ನೋದು ಶಾಶ್ವತವಾದಂಥದ್ದು. ಆ ಜ್ಞಾನವನ್ನು ನಾವು ಬೆಳೆಸಿಕೊಡಕ್ಕೆ ಬಂದೀವಿ. ಇಲ್ಲಿ ಮನರಂಜನೆ ಇರಂಗಿಲ್ಲ, ಆತ್ಮರಂಜನೆ ಇರ್ತದೆ. ಜ್ಞಾನ ರಂಜನೆ ಅಂದ್ರೆ ಆತ್ಮದ ರಂಜನೆ, ಅದು ಮನರಂಜನೆ ಅಲ್ಲ. ಅದಕ್ಕೆ ನಮ್ಮ ರಮೇಶ್ ರೆಡ್ಡಿ ಸರ್ಗೆ ಮತ್ತು ನರಸಿಂಹ ಸರ್ಗೆ ಧನ್ಯವಾದ ಹೇಳಬೇಕು. ನಾವೆಲ್ಲರೂ ಇಲ್ಲಿ ಸೇರ್ಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದವ್ರಿಗೆ ಮಾತ್ರ ಇಲ್ಲಿ ಬಂದು ಈ ಜ್ಞಾನದ ಕಾರ್ಯಕ್ರಮ, ಜ್ಞಾನದಾಸೋಹ ಕಾರ್ಯಕ್ರಮದಾಗ
ಭಾಗವಹಿಸ್ಲಿಕ್ಕೆ ಸಾಧ್ಯ ಅದ. ದೇವಿ ಪುರಾಣ ಹೇಳಬೇಕು ಅಂತಂದ್ರೆ ಅದು ಹೆಂಗದಂದ್ರೆ 18 ಅಧ್ಯಾಯ ಪ್ಲಸ್ ಒಂದು ಪೀಠಿಕಾ ಅಧ್ಯಾಯ, 19 ಅಧ್ಯಾಯ ಅದಾವ, ಸಾವಿರಾರು ಶ್ಲೋಕಗಳದಾವ. ಅಷ್ಟೊಂದು ಶ್ಲೋಕಗಳು ಹೇಳಿ ತಿಳಿಸಿ ಹೇಳ್ಬೇಕಾದ್ರೆ ಒಂದು ದಿವಸಕ್ಕೆ 3 ತಾಸರಿಂದ 4 ತಾಸು ನಾವು ಕೆಲಸ ಮಾಡಬೇಕು, ನೀವು ಕುಂತು ಕೇಳ್ಬೇಕ. ಅದಕ್ಕೆ ಪುರಾಣ ಅನ್ನೋದು ಮುಂದಿನ ಸಲ ನಮ್ಮ ಹೆಣ್ಮಕ್ಳು ಅವ್ರ ಮನೆಯೊಳಗೆ ತಾತ ಅಜ್ಜನ ಕಾಲದಿಂದ ದೇವಿ ಪುರಾಣ, ಮನೆ ಅಂದ್ರೆ ಮಠನೇ ಅವ್ರದ್ದು, ಸುತ್ತ 60 ಹಳ್ಳಿಗೆ ಹೋಗಿ ಹಳ್ಳಿಗೆ ಹೋಗಿ ಅವ್ರು ಪುರಾಣ ಪ್ರವಚನ ಮಾಡಿದಂತ ಮನೆತನ, ಬಾಲ್ಯದಿಂದ ಅದರಾಗೆ ಬೆಳೆದು ಬಂದಾರ. ಆದ್ರೆ ನಮಗೆ ಸಮಸ್ಯೆ ಏನಾಗ್ಯದಂದ್ರೆ ಪುರಾಣ ನಾಳೆ ಅದಂದ್ರೆ ಇನ್ನೊಂದು 2 ದಿವಸ ಇರ್ಲಕ್ಕಾಗಿ ಹೇಳಿದ್ರಿ ಅದು. ಅದಕ್ಕೆ ತಯಾರಿ ಆಗೋದಕ್ಕೆ ಸಮಸ್ಯೆ ಅದ. ಅವ್ರು ಡ್ಯೂಟಿ ಮಾಡಿ ಬಂದು ಇದೆಲ್ಲ ಮಾಡೋಕ್ಕಾಗಲ್ಲ, ಇದೊಂದು ಸಾರಿ ನೀವು ಹೇಳ್ರಿ, ನಾವು ಬರೀ ಶ್ಲೋಕಗಳು ಹೇಳ್ತೀವಿ, ಮುಂದಿನ ಸಲ ನಾವು ತಯಾರಾಗಿ ಬಂದು ಹೇಳ್ತೀವಿ ಅಂತ ಹೇಳಾರ. ಮುಂದಿನ ಸಲ ಅದ್ರದ್ದೆಲ್ಲ ಚಾರ್ಜ್ ಅವ್ರು ತಗೋತಾರೆ. ನಾ ಸುಮ್ಮನೆ ಇದೊಂದು ವರ್ಷ ಜ್ಞಾನದ್ದೇನಾರ ಹೇಳ್ತೀನಿ ಸೈಡ್, ಆದ್ರೆ ಪುರಾಣದ್ದೆಲ್ಲ ಅವ್ರು ವ್ಯವಸ್ಥೆ ಮಾಡ್ಕೋತಾರೆ ಮುಂದಿನ ಸಾರಿ. ಈಗ ನಿನ್ನೆ ದಿವಸ ಶೈಲಪುತ್ರಿ ಅಂತ ಅವತಾರದ ಬಗ್ಗೆ ಹೇಳಿದೆ. ನವರಾತ್ರಿಯ 1ನೇ ದಿವಸ ಶೈಲಪುತ್ರಿ, ಆಕೆ ಪರ್ವತರಾಜನ ಮಗಳಾಗಿ ಹುಟ್ಟಿ ಪರಮೇಶ್ವರನಿಗೆ ಮದುವೆ ಮಾಡಿಕೊಂಡದ್ದು ಒಂದು ಲೀಲೆ. ಈ ಒಂದು ಪರಮೇಶ್ವರನನ್ನ ಪಡ್ಕೋಬೇಕಾದ್ರೆ ಆಕೆ ಅನಂತ ತಪಸ್ಸು ಮಾಡಿದಳಲ್ಲ, ಆ ತಪಸ್ಸಿಗೆ ಏನಂದ್ರೆ ಬ್ರಹ್ಮಚಾರಿಣಿ ಅಂತ ತಪಸ್ಸು ಮಾಡುವಾಗ ಏನೇನು ತಪಸ್ಸು ಮಾಡಿದಳು ಪರಮಾತ್ಮನಿಗಾಗಿ ಅಂತ. ಇವತ್ತಿಂದ ಅವತಾರ, ದೇವಿ ಅವತಾರದ ಹೆಸರು ಏನಂದ್ರೆ 2ನೇ ದಿವಸದ್ದು ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ, ಬ್ರಹ್ಮ ಅಂದ್ರೆ ಏನು? ದೊಡ್ಡದು. ಎಷ್ಟು ದೊಡ್ಡದು ಅಂದ್ರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ, ಅಷ್ಟು ದೊಡ್ಡದು. ಅಂತ ಬ್ರಹ್ಮನ ಜೊತೆಗೆ ಇರಕ್ಕೆ ಬ್ರಹ್ಮಚಾರಿಣಿ. ಅಂತ ಬ್ರಹ್ಮನ ಜೊತೆಗೆ ಇರಕ್ಕೆ ಬ್ರಹ್ಮಚಾರಿಣಿ. ಅಂತ ಒಂದು ದೊಡ್ಡ ಬ್ರಹ್ಮ ಪರಮಾತ್ಮ. ಅಲ್ಲಿ ಬ್ರಹ್ಮನಿಗೆ ಮತ್ತು ಈ ಬ್ರಹ್ಮಚಾರಿಣಿಗಿರೋ ವ್ಯತ್ಯಾಸ ಏನದಂತಂದ್ರೆ, ಬ್ರಹ್ಮನ ಬಳಿ ಬರೀ ಆನಂದ, ಪರಮಾನಂದ, ಅಲ್ಲಿ ದುಃಖದ ಲವಲೇಶ ಇಲ್ಲವೇ ಇಲ್ಲ. ಆದ್ರೆ ಈ ದೇವಿ ಹತ್ರ ಏನದಂತಂದ್ರೆ ಆನಂದ ಅದ. ಎಂತ ಆನಂದ ಅದ ಅಂದ್ರೆ ದುಃಖ ಮಿಶ್ರಿತ ಆನಂದ. ಕೇವಲ ಆನಂದ ಅಲ್ಲ, ದುಃಖ ಮಿಶ್ರಿತ ಆನಂದ. ದುಃಖ ಮಿಶ್ರಿತ ಆನಂದ. ಒಂದ್ ಕಡೆ ಆನಂದನೂ ಅದ, ಒಂದ್ ಕಡೆ ದುಃಖನೂ ಅದ. ಆನಂದ ಆದಾಗ ಕಣ್ಣೀರು ಬರ್ತಾವ, ಬರೀ ದುಃಖ ಆದಾಗೆ ಕಣ್ಣೀರು ಬರಲ್ಲ. ಬಹಳ ಆನಂದ ಆದಾಗೂ ಕಣ್ಣೀರು ಬರ್ತಾವ. ಯಾವಾಗ ಆನಂದ ಆದಾಗ ಕಣ್ಣೀರು ಬರ್ತಾವಲ್ಲ, ಅವು ಎಕಡೆ ಬರ್ತಾವ ಅಂದ್ರೆ ಈ ಕಡೆ ಬಕ್ಕಲ್ ಬರ್ತಾವ, ಈ ಸೈಡ್ ಕಪಾಳ ಮೇಲೆ ಬರ್ತಾವ. ಆನಂದ ಆದಾಗ ಖುಷಿ ಆಯ್ತು ಅಂದ್ರೆ ಇಲ್ಲಿ ನೀರು ಹರಿತಾವ. ನೀವೇನ್ ಮಾಡ್ಬೇಕು, ಅದು ಒಂದು ಸ್ವಲ್ಪ ನೀರು ತಗೊಂಡು ನಾಲಿಗೆ ಹಚ್ಕೊಂಡು ನೋಡ್ಬೇಕು. ಅದು ಹೆಂಗಿರ್ತದೆ, ರುಚಿ ರುಚಿಯಾಗಿರ್ತದೆ. ಆನಂದ ಅಶ್ರುಗಳು, ಅಶ್ರು ಅಂದ್ರೆ ಕಣ್ಣೀರು, ಆನಂದ ಅಶ್ರುಗಳು, ಆನಂದ ಬಾಷ್ಪಗಳು ರುಚಿ ಇರ್ತಾವ. ಮತ್ತೆ ದುಃಖ ಆಯ್ತು ಅಂದ್ರೆ ಅಳತೀವಲ್ಲ, ಕಷ್ಟ ಆಗ್ತದಲ್ಲ, ಅವಾಗ ಇಲ್ಲಿ ಬರ್ತಾವ ನೀರು, ಸೆಂಟರ್ನಾಗ ಮೂಗಿನ ಮೇಲೆ ಬರ್ತಾವ. ಅವು ಒಂದ್ ಸ್ವಲ್ಪ ರುಚಿ ನೋಡಿದ್ರೆ ಅಂದ್ರೆ ಉಪ್ಪು ಇರ್ತಾವ, ಒಗರಿರ್ತಾವ, ಕೈ ಇರ್ತಾವ, ಎರಡು ಅದಾವ. ಇಲ್ಲೇನಲ್ಲ, ಅಮ್ಮನ ಹತ್ರ ಆನಂದ ಸಮೇತ ದುಃಖ ಅಥವಾ ದುಃಖ ಸಮೇತ ಆನಂದ. ಇಲ್ಲಿ ನಾವು ಅನುಭವಿಸ್ತಾ ಇರೋದು ದುಃಖ ಸಮೇತ ಆನಂದ. ಆಗ್ಯದ ಯಾರಿಗಾರ ಹಂಗ ದುಃಖ ಆನಂದ ಎರಡು ಅನುಭವಿಸಿರ? ನೀವು ಅನುಭವಿಸಿರ್ತೀರಿ, ಹೇಳಕ್ ಬರಲ್ಲಂತೆ. 9 ತಿಂಗಳು ಹೊತ್ತು ಬಾಣಂತನ ಆಗುವ ಸಮಯದಲ್ಲಿ ನಾರ್ಮಲ್ ಡೆಲಿವರಿ ಆಗಿರ್ತರೂ ತ್ರಾಸಾಗಿರ್ತದ, ಸಿದ್ರಿನ್ ಬಟ್ಟೆ ಕೊಯ್ದ್ರೂ ತ್ರಾಸಾಗಿರ್ತದೆ. ಅಂತ ತ್ರಾಸಿನೊಳಗ ಅವ್ರ ಆನಂದ ಅನುಭವಿಸ್ತಿರ್ತಾರೆ.
ಏನು ಆನಂದ ಅನುಭವಿಸ್ತಿರ್ತಾರ? ಬಗಲಾಗ ಒಂದು ಗಂಡು ಅಡವಿನಂತ ಆನಂದ ಅನುಭವಿಸ್ತಿರ್ತಾರೆ, ಒಂದು ಕೂಸು ಅಡವಿನಂತ ಆನಂದ ಅನುಭವಿಸ್ತಿರ್ತಾರೆ. ಆ ಕೂಸು ಅಡವಿನ ಆನಂದದ ಮುಂದ ಅದು ಏನು ಬಾಣತನಾಗಿದ್ದ ತ್ರಾಸದಲ್ಲ ಅದು ಅವರಿಗೆ ಗೊತ್ತಾಗಲ್ಲ. ಎರಡು ಅನುಭವಿಸಿರ ಇಲ್ಲ, ಹೆಣ್ಣು ಮಕ್ಕಳು ಅನುಭವಿಸಿರ. ನಾವು ಕೂಡ ಮಿತ್ರರು ಬಂಧುಗಳು ಬಿಟ್ಟು ಅಗಲುವಾಗ, ಒಬ್ರಿಗೊಬ್ರು ಹೋಗಾಗ, ಮಕ್ಕಳು ಸಾಲಿ ಕಲೀಲಕ್ಕ ದೊಡ್ಡ ಊರಿಗೆ ಹೋಗಾಗ, ದೊಡ್ಡ ನೌಕರಿ ಮಾಡ್ಲಕ್ಕೆ ಹೋಗಾಗ, ಕೂಡಿದ್ದವರು ಬಿಟ್ಟು ಅಗಲಬೇಕಾದ್ರೆ, ಕಳಿಸ್ಬೇಕಾದ್ರೆ ದೊಡ್ಡ ನೌಕರಿ ಮಾಡಿ ಸಾಲಿ ಕಲೀಲಿ ಚಂದ ಆಗ್ಲಿ ಅಂತ ಕಳಿಸುವ ಆನಂದನೂ ಇರ್ತದೆ. ಬಿಟ್ಟು ಹೋಗ್ತಾನಲ್ಲಪ್ಪ, ಏನ್ ನೋಡ್ತಾನೋ, ಹೆಂಗ್ ನೋಡ್ತಾನೋ, ಎಲ್ಲಿರ್ತಾನೋ, ಫಾರಿನ್ನಿಗೆ ಅಲ್ಲಿ ಇಲ್ಲಿ ಹೋಗೋದು ಬತ್ತು, ಇಲ್ಲೇ ಬೆಂಗಳೂರಿಗೆ ಅದು ಹೋಗೋದು ಬತ್ತು ಅಂತಂದ್ರೆ ಎಷ್ಟು ತ್ರಾಸ ಮಾಡ್ತೀವಿ. ಇದೆಲ್ಲ ಅಮ್ಮನ ವ್ಯವಹಾರ, ತಾಯಿ ಮಕ್ಕಳ ವ್ಯವಹಾರ. ಬ್ರಹ್ಮನಲ್ಲಿ ಹೋದ್ರೆ ಕೇವಲ ಆನಂದ, ಅಲ್ಲಿ ದುಃಖ ಇಲ್ಲ. ಇದಕ್ಕಿಂತ ದೊಡ್ಡದು ಬ್ರಹ್ಮನ ವಿಚಾರ. ಅದಕ್ಕೆ ಬ್ರಹ್ಮ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಬ್ರಹ್ಮಚಾರಿಣಿ, ಬ್ರಹ್ಮನ ಜೊತೆಗೆ ಇರಕ್ಕೆ. ಬ್ರಹ್ಮನ ಜೊತೆಗೆ ಈ ಅಮ್ಮ ಹೆಂಗದಾಳಂತಂದ್ರ, ಹಣಿ ಮೇಲೆ ತಿಕ್ಕಳಿ ಹಚ್ಕೋತೀರಲ್ಲ, ತಿಕ್ಕಳಿ ನೀವು ವಿಭೂತಿ ಹಚ್ಕೋತೀರಿ, ಗಂಧ ಹಚ್ಕೋತೀರಿ. ಬ್ರಹ್ಮ ಅಂದ್ರೆ ಒಂದೇ, ಶಿವ ಅಂದ್ರೆ ಒಂದೇ, ಚೈತನ್ಯ ಅಂದ್ರೆ ಒಂದೇ, ಒಂದೇ ಒಂದು ವಸ್ತು ಅದು. ಆ ಬ್ರಹ್ಮನ ಹಣಿಗೆ ತಿಕ್ಕಳಿ ಹಚ್ಕೊಂಡ್ರೆ ಏಟಿರ್ತದ ಅಷ್ಟೇ ಅದ ಅಮ್ಮ. ಅಮ್ಮ ಅಷ್ಟೇ ಅದ. ಬ್ರಹ್ಮಚಾರಿಣಿ ಅಂದ್ರೆ ಬ್ರಹ್ಮನ ಜೊತೆಗೆ ಬ್ರಹ್ಮನ ಮಾತು, ಬ್ರಹ್ಮನ ವಿಚಾರ, ಬ್ರಹ್ಮನ ಕೆಲಸ, ಬ್ರಹ್ಮನ ಆಲೋಚನೆಗಳು ಆಕೆ ಮಾಡಕ್ಕೆ. ಆಕೆ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಆಕೆ ಅದ ಅಂತೇಳಿ ಇವೆಲ್ಲ ನಡೆದ. ಅದಕ್ಕೆ ಇಲ್ಲೇನದ, ಇವು ಎಲ್ಲ ವಸ್ತುಗಳು ಬಂದವಲ್ರಿ ಸುತ್ತಮುತ್ತ. ನೀವು ಕುರ್ಚಿ, ಕಟ್ಟಿಗೆ, ಟೇಬಲ್, ಮೊಬೈಲು, ಗಿಡ ಮರ, ಸುತ್ತಮುತ್ತ ಏನೇನದಾವ ಇವೆಲ್ಲ ಎಲ್ಲಿಂದ ಬಂದವು? ಜಗ್ಗಿ ವಸ್ತುಗಳದಾವ ಸುತ್ತಮುತ್ತ. ಇವೆಲ್ಲ ಎಲ್ಲಿ ಬಂದವ? ಇವೆಲ್ಲದನ್ನು ಮೂಲ ಭೂಮಿ. ನಿಮ್ ವಸ್ತುಗಳು ಎಷ್ಟೇ ದೊಡ್ಡದಿರ್ಬೋದು, JCB ಇರ್ಬೋದು, ಹಿಟಾಚಿ ಇರ್ಬೋದು, ಅವೇ ಬಾರಿ ದೊಡ್ಡವಾದ ತಿಳ್ಕೊಂಡಿವಿ. ಅವೆಲ್ಲ ಬಂದದ್ದೇ ನೆಲದಲ್ಲೇ ಬಂದವು. ಭೂಮಿಲಿಂದ ಬಂದವು. ವಸ್ತು ಪ್ರಪಂಚ ಅಂತಾರೆ ಇವಕ್ಕೆಲ್ಲ. ಈ ವಸ್ತು ಪ್ರಪಂಚ ಎಲ್ಲಿ ಬಂದವ ಅಂದ್ರೆ ಭೂಮಿಲಿಂದ ಬಂದ. ಮತ್ತ ಭೂಮಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ನೀರು, ಜಲತತ್ವ. ಭೂಮಿಗಿಂತ ಎಷ್ಟು ದೊಡ್ಡದು ಅಂದ್ರೆ 10 ಪಟ್ಟು ದೊಡ್ಡದು ನೀರು, ಜಲತತ್ವ. ಮತ್ತ ನೀರು ನೋಡ್ರಿ, ಆಕಾಶದಾಗ ಅದ, ಸಮುದ್ರದಾಗ ಅದ, ಹಳ್ಳ ಕೊಳ್ಳ ಎಲ್ಲ ಕಡೆ ಅದ. ನೀರಿಲ್ಲ ಜಾಗನೇ ಇಲ್ಲ, ಎಲ್ಲ ಕಡೆ ನೀರು. ಈ ಗಾಳಿ ಒಳಗೂ ನೀರು. ಅದಕ್ಕಿಂತ ದೊಡ್ಡದು ಯಾವುದಪ್ಪ ಅಂದ್ರೆ ಅಗ್ನಿ. ನೀರಿನಕ್ಕಿಂತ ದೊಡ್ಡದು ಅಗ್ನಿ ತತ್ವದ ಈ ಜಗತ್ತಿನೊಳಗೆ. ಅಷ್ಟೊಂದು ನೀರು ಆವಿ ಮಾಡಿ ಆಕಾಶಕ್ಕೆ ಹಾರಿಸ್ತದ, ಮೋಡ ಮಾಡಕ್. ಆಕಾಶದಾಗ ಮೋಡಗಳು ಎದರಿಂದ ಆಗ್ತದೆ? ಅಗ್ನಿಲಿಂದ ಆಗ್ತದೆ. ನೀರಿನಕ್ಕಿಂತ 10 ಪಟ್ಟು ದೊಡ್ಡದು ಅಗ್ನಿ ತತ್ವ. ಮತ್ತು ಅಗ್ನಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ವಾಯು ತತ್ವ. ಮೋಡಗಳು ತಯಾರಾಗ್ತವ. ನೀರೆಲ್ಲೋ, ಮನುಷ್ಯರೆಲ್ಲೋ, ಜೀವಿಗಳೆಲ್ಲೋ, ಅಡವಿಯಲ್ಲೋ ಎಲ್ಲ ಕಡೆ ನೀರು ತಂದು 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 ಆಗ್ತದಲ್ಲ, ಅದು ವಾಯು. ಈ ನೀರಿನ ವಾಯು ತತ್ವ ನೀರಿನ ತತ್ವದಕ್ಕಿಂತ 10 ಪಟ್ಟು ದೊಡ್ಡದು. ಮತ್ತು ವಾಯುಕ್ಕಿಂತ ದೊಡ್ಡದು ಯಾವುದಂದ್ರೆ ಆಕಾಶ ತತ್ವ. ಇವೆಲ್ಲಕ್ಕ ಅವಕಾಶ ಮಾಡಿಕೊಟ್ಟಿದೆ ಆಕಾಶ. ಭೂಮಿ, ನೀರ, ಗಾಳಿ ಎಲ್ಲದಕ್ಕೂ ಅದು ಅವಕಾಶ ಕೊಟ್ಟದಲ್ಲ, ಆಕಾಶ ತತ್ವ ಅದಕ್ಕಿಂತ ದೊಡ್ಡದು. ಮುಂದೆ ಆಕಾಶದ ಆ ಕಡೆ ಏನದ? ಆಕಾಶದನ್ನ ಅಷ್ಟೇ ಕಾಣಿಸ್ತದ ನಮಗೆ. ಆ ಕಡೆ ಏನದ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ನಿಮಗೆ ಗೊತ್ತದಿಲ್ಲ. ಅದಕ್ಕೆ ಮಾಯೆ ಅನ್ನೋದು. ನನಗೆ ಗೊತ್ತಿಲ್ಲ ಅನ್ನೋದಾದ್ರೆ, ಗೊತ್ತಾದ್ರೆ ಅದಕ್ಕೆ ಮಾಯೆ. ಮಾಯೆ 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 ಅಂತಂದ್ರೆ ಏನು? ನೆರಳು. ನೆರಳು. ಈಗ ನಿಮ್ಮ ನೆರಳಲ್ಲಿ ಬಿದ್ದದಿಲ್ಲ, ನಿಮ್ಮ ಮಾಯೆ ಅದಷ್ಟೇ.
ಆ ನೆರಳು ಹಿಡಿದ್ರೆ ಏನು ಕೆಲಸ ಆಗಂಗಿಲ್ಲ. ಏನ್ ಹಿಡಿಬೇಕು? ದೇವಿಯನ್ನು ಹಿಡಿಬೇಕೆ ಹೊತ್ತು ದೇವಿ ನೆರಳು ಹಿಡಿಬಾರ್ದು. ನೀವು ರೊಕ್ಕ, ಬಂಗಾರ, ರೂಪಾಯಿ, ಮತ್ತೆ ಹೊಲ, ಮನಿ, ಆಸ್ತಿ, ಹೆಂಡತಿ, ಮಕ್ಕಳು ಇದೆಲ್ಲ ದೇವಿ ನೆರಳಿದ್ದಂಗೆ ಇವೆಲ್ಲ. ಇವು ಹಿಡಿದ್ರ ಏನಾಗ್ತದ? ಸಣ್ಣ ಹುಡುಗರಿಗೆ ಆಟ ಆಡಕ್ ಸಾಮಾನುಗಳು ಕೊಟ್ರೆ ತಾಯಿನ ಮರ್ತು ಬಿಡ್ತಾವಲ್ಲ, ಹಂಗೆ ನೆರಳಿನ ಆಟ ಇದೆ ಅಷ್ಟೇ. ನಾವು ಇಲ್ಲಿ ಬಂದು ದೇವಿಯನ್ನ ಹೆಂಗ್ ಹಿಡ್ಕೋಬೇಕು? ದೇವಿ ಮಕ್ಕಳು ಆದೇವು ಅಂತಂದ್ರೆ ನಮಗೆ ಮೋಕ್ಷ ಆಗ್ತದೆ. ಇದೆಲ್ಲ ನೆರಳಿನ ಮಕ್ಕಳು. ನಾವು ನೆರಳಿಗೆ ಬೆನ್ನತ್ತೀವಿ ನಾವು. ಮಾಯೆ ಅದು ಮತ್ತೆ ಕತೆ ಮುಂದೆ ಹೋಗ್ತದೆ. ಮಾಯೆ ಅಂದ್ರೆ ಗೊತ್ತಿಲ್ಲ ಅನ್ನೋದು ಮಾಯೆ. ಆ ಮಾಯೆಗಿಂತ ದೊಡ್ಡದು ಯಾವಾಗಪ್ಪ? ಮಾಯೆಗಿಂತ ದೊಡ್ಡದು ಯಾವುದು ಅಂದ್ರೆ ಏನ್ ದೇವಿ ಅಂತಿರಲ್ಲ, ಇದೆ ಅಮ್ಮ. ಅಮ್ಮ ಎಷ್ಟು ದೊಡ್ಡ ಕೇಳ? ತಿಕ್ಕಳಿ ಇದ್ದಷ್ಟಳ ಹಣಿಗಚ್ಚುಗಳ ತಿಕ್ಕಳಿ. ಯಾರು ಹಣಿಗಚ್ಚುಗಳದು? ಯಾರು ಹಣಿಗಚ್ಚುಗಳಷ್ಟು ದೊಡ್ಡ ಕೇಳ? ಬ್ರಹ್ಮನ ಹಣಿಗೆ, ಶಿವನ ಹಣಿಗೆ, ಚೈತನ್ಯದ ಹಣಿಗಚ್ಚುಗಳು ದೊಡ್ಡ. ನೋಡಿ, ಆಕಾಶ, ಭೂಮಿ, ನೀರು, ಗಾಳಿ ಏನೇನದ ಅದೆಲ್ಲಕ್ಕಿಂತ ಆಕೆ ಅಮ್ಮ ದೊಡ್ಡಕ್ಕಿ. ಆಕೆ ಗಾತ್ರ ಎಷ್ಟು? ತಿಕ್ಕಳಿ ಇದ್ದಷ್ಟು. ಅಂದ್ರ ಹಣಿಗೆ ತಿಕ್ಕಳಿ ಹಚ್ಕೊಂಡ ಮೇಲೆ ಆ ಹೆಣ್ಣು ಮಗಳ ಗಾತ್ರ ಎಷ್ಟು ದೊಡ್ಡದಿರ್ತದೆ? ತಿಕ್ಕಳಿಗೆ ಗಾತ್ರ, ಹೆಣ್ಮಗಳ ಗಾತ್ರ ಎಷ್ಟು ದೊಡ್ಡದು? ಹಂಗ ಬ್ರಹ್ಮದನಂತ. ಅದಕ್ಕೆ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ನಿಮ್ಮಗಲ್ಲ, ಪಾತಾಳದಿಂದ ತತ್ತ, ಬ್ರಹ್ಮಾಂಡದಿಂದ ತತ್ತ, ಅಗಮ್ಯ, ಅಗೋಚರ, ಅಪ್ರಮಾಣ ಲಿಂಗವೇ ಅಂತ ಆ ಪರಮಾತ್ಮ ಹೆಂಗ ಹಂಗ ದೊಡ್ಡವ, ಬಹಳ ದೊಡ್ಡವ. ಬ್ರಹ್ಮ ಬಹಳ ದೊಡ್ಡವ. ಬ್ರಹ್ಮನ್ಕಿಂತ ದೊಡ್ಡವ ಯಾರು? ನೀನ್ ಹೇಳಿದಲ್ಲ, ಪರಮಾತ್ಮನ್ಕಿಂತ ದೊಡ್ಡವ ಯಾರು? ಭಕ್ತರು. ಅವ ಎಟ್ಟರೆ ದೊಡ್ಡವಿರ್ಲಕ್ಕ ಅವನಿಗೆ ತಮ್ಮ ಹೃದಯದಾಗ ಇಟ್ಕೊತಾರೆ. ಭಕ್ತನ ಹೃದಯ ಪರಮಾತ್ಮಕ್ಕಿಂತ ದೊಡ್ಡದಂತ. ಮಮ ಭಕ್ತ ಮಮ ಅಧಿಕ. ಅದಕ್ಕೆ ಬ್ರಹ್ಮನ ಶಬ್ದ ಹೇಳಕ್ಕೆ ನಿಮ್ಗೆ ಅರ್ಥ ಮಾಡಿಕೊಡ್ಲಕತ್ತೀನಿ. ಬ್ರಹ್ಮ ಅಂದ್ರೆ ಎಷ್ಟು ದೊಡ್ಡದು? ಬ್ರಹ್ಮ ಅಂದ್ರೆ ಎಷ್ಟು ದೊಡ್ಡದು? ಪೌರಾಣಿಕ ಬ್ರಹ್ಮ ಬೇರೆ, ಈ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ ಬೇರೆ. ಈ ಪುರಾಣದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಇವ್ರು ಮೂವರು ಬೇರೆ. ಇದೇನು ದೇವಿಕ್ಕಿಂತ ದೊಡ್ಡದೇನ? ಅದು ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ. ಆ ಬ್ರಹ್ಮ ಸಚ್ಚಿದಾನಂದ್ರೆ ಏನನ್ನೋದು ಮತ್ತೆ ನಾಳೆ ನಾಡ್ದು ಹೇಳ್ತೀನಿ. ಸದ್ರೂಪ ಅಂದ್ರೆ ಏನು, ಚಿದ್ರೂಪ ಅಂದ್ರೆ ಏನು, ಆನಂದ ರೂಪ ಅಂದ್ರೆ ಏನು ಅಂತ ಹೇಳ್ತೀನಿ. ಈಗ ಏನಪ್ಪ ಅಂದ್ರೆ ಬ್ರಹ್ಮ ಬಹಳ ದೊಡ್ಡವ. ಎಂತವನಂದ್ರೆ ಸಚ್ಚಿದಾನಂದ ಬ್ರಹ್ಮ. ಇಷ್ಟು ನೆನಪಿಟ್ಬೇಕು. ಈ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರ ಏನಂದ್ರೆ ಇದು ಪೌರಾಣಿಕ ಬ್ರಹ್ಮ. ದೇವಿ ಮಕ್ಕಳು ಇವರೆಲ್ಲ. ದೇವಿ ಮಕ್ಕಳದಾಗ ಒಬ್ಬ ಬ್ರಹ್ಮವನ. ದೇವಿ ಯಾರನ್ನ ಆಶ್ರಯ ಮಾಡ್ಯಾಳ ಅಲ್ಲೊಬ್ಬ ಬ್ರಹ್ಮನ ಆಶ್ರಯದಲ್ಲಿ ಒಬ್ಬ ಬ್ರಹ್ಮನನ್ನು ಅಡಿತಾಳ ದೇವಿ. ಅದಕ್ಕೆ ಈ ಬ್ರಹ್ಮನ ಬಗ್ಗೆ ಹೆಂಗ್ ಹೇಳ್ತಾರೆ ಅಂದ್ರೆ, ನಾರಾಯಣ ಅಂತಿದ್ದ. ನಾರಾಯಣ ಅಂದ್ರೆ ನೀರಾಗಿರೋ ದೇವತೆ. ನೀರಂದ್ರೆ ನೀರಾಗಿರೋ ದೇವತೆ ನಾರಾಯಣ. ಅವನ ಹೊಂಕಳದಿಂದ ಒಂದು ಕಮಲ ಬಂತು. ಆ ಕಮಲದ ಒಬ್ಬ ಬ್ರಹ್ಮ ಹುಟ್ಟಿದ ಅಂತ ಹೇಳ್ತಾರೆ ನಾರಾಯಣ ಪುರಾಣದ. ಅದಕ್ಕ ಬ್ರಹ್ಮ ಘನವೆಂಬೆನೆ ಇದೊಂದು ನೋಡ್ರಿ, ಹೆಂಗ ವಚನ ಕೇಳ್ರಿ. ಬ್ರಹ್ಮ ದೊಡ್ಡವಂತೀನಿ, ಬ್ರಹ್ಮ ದೊಡ್ಡವನೇನು ಅಂತಂದ್ರ ಬ್ರಹ್ಮ ಘನವಲ್ಲ. ಯಾಕಂದ್ರ ಬ್ರಹ್ಮ ಎದ್ರಾಗ ಹುಟ್ಟಾನ? ಕಮಲದ ಹುಟ್ಟಾನ. ಕಮಲದ. ಮತ್ತು ಕಮಲದ ಹುಟ್ಟಾನ. ಕಮಲ ದೊಡ್ಡದ, ಬ್ರಹ್ಮ ದೊಡ್ಡದ? ಹಡದ ದೊಡ್ಡದ, ಹುಟ್ಟಿದ ದೊಡ್ಡದ್ರಿ. ಕಮಲದ ಹುಟ್ಟಾನ, ಕಮಲ ದೊಡ್ಡ. ಮತ್ತು ಕಮಲ ಘನವೆಂಬೆನೆ. ಕಮಲ ಕೆಸರಿನಲ್ಲಿ ಹುಟ್ಟಿತು. ಕಮಲರೇ ಭಾರಿ ದೊಡ್ಡದು ಅಂದ್ಕೊಂಡೆ. ಕಮಲಕ್ಕೆ ಜನ್ಮ ಯಾರು ಕೊಟ್ಟರು? ಕೆಸರಲ್ಲಿ ಹುಟ್ಟಿತು. ಕೆಸರು ಘನವೆಂಬೆನೆ. ಕೆಸರು ಪೃಥ್ವಿಯಿಂದ ಹುಟ್ಟಿತು. ಹೌದಾ? ಎದರ್ಲಿಂದ? ಮಣ್ಣಿನಿಂದ ಹುಟ್ಟಿತು. ಮತ್ತು ಮಣ್ಣು ಘನವೆಂಬೆನೆ.
ಪೃಥ್ವಿ ಘನವೆಂಬೆನೆ. ಪೃಥ್ವಿ ಘನವೆಂಬನೆ. ಭೂಮಿ ಬಹಳ ದೊಡ್ಡದಂದ್ರ ಈ ಕಡೆ ಒಂದ್ ಕಡೆ ಪೃಥ್ವಿ ಕೆಸರಿನಾಗ ಏನದ ಎರಡದ, ಒಂದ್ ನೀರ ಒಂದು ಜಲ. ಅದಕ್ಕೆ ಮೊದಲು ಜಲಕ್ಕೆ ಹೋಗ್ತಾನೆ. ಜಲ ಘನವೆಂಬೆನೆ. ನೀರು ದೊಡ್ಡದಂತಂದ್ರ ಕೆಸರು ನೀರಿನಾಗ ಹುಟ್ಟುತ್ತದ. ನೀರು ದೊಡ್ಡದಂದ್ರೆ ಏನಾಯ್ತು, ಅಗಸ್ತ್ಯ ಮಹರ್ಷಿಯ ಕುಡಿತೆಗೆ ಸಾಲದಾಗಿ ಹೋಗಿತ್ತಂತ ನೀರು. ಅವ ಅಗಸ್ತ್ಯ ಮಹರ್ಷಿ ಪೂಜಾ ಸಾಮಾನುಗಳು ತೊಳಿಲಕತ್ತಿದ್ರತ್ತ. ಅವಾಗ ಆ ಸಮುದ್ರದ ತೆರೆ ಬಂದು ಅವೆಲ್ಲ ಪೂಜಾ ಸಾಮಾನು ಹೊಡ್ಕೊಂಡು ಹೋಯ್ತತ್ತ. ಅದಕ್ಕೆ ಅಗಸ್ತ್ಯ ಮಹರ್ಷಿ ಏನ್ ಮಾಡ್ದ, ಬಂದು ಆ ಘಟ ಎಲ್ಲ 7 ಸಮುದ್ರ ನೀರು ಕುಡಿದು ಬಿಟ್ಟಂತ. 7 ಸಮುದ್ರ ನೀರು ಕುಡಿಯೋದಂದ್ರೆ ಹಂಗಲ್ಲ. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ಶ್ರುತಿ ಅಂತ ಏನದವಲ್ಲ, ಸನಾತನ ಭಾರತದ ಶುದ್ಧ ಸಾಹಿತ್ಯ ಏನದಲ್ಲ, ಅದನ್ನ ನಾವು ಕುಡ್ದಿದ್ದ. ಅದು ಹೇಳೋದು ಹಿಂಗೆ ಸಮುದ್ರ ಕುಡ್ದಾನ ಅಂತ ಹೇಳಿದ್ರೆ ಪುರಾಣದಾಗ ಹಂಗೆ ಬರೀತಾರೆ. ಅದಕ್ಕೆ ತಲೆಗಿಟ್ಕೋರಿ, ಪುರಾಣ ಹೇಳ್ತಿರ್ತೀವಲ್ಲ, ಒಂದು ಅರ್ಧಕ್ಕರ್ಧ ಸುಳ್ಳಿರ್ತಾವ. ಅದ್ರೊಳಗೆ 1000 ವರ್ಷ, ಲಕ್ಷ ವರ್ಷ, ಕೋಟಿ ವರ್ಷ ಸುಮ್ಮನೆ ವರ್ಣನೆ ಮಾಡಿರ್ತಾರ. ಮುಂದೆ ಕೂತವ್ರಿಗೆ ನಂಬಿಸೋದ್ರ ಸಲುವಾಗಿ. ನಿಮ್ಗಿಂತ ಶಕ್ತಿ ಭಾಳ ಅದ, ಭಾಳ ಸಮಯ, ಭಾಳ ಶಕ್ತಿವಂತರ ಸೇವಕ್ಕೆ ಏನೋ ಹೇಳ್ತಿರ್ತಾರ. ಸುಮ್ ಹೂ ಅನ್ಬೇಕಷ್ಟೇ. ನಮ್ಗೆ ಅಲ್ಲಿ ಮುಖ್ಯ ಏನ್ ಬೇಕಾಗ್ಯದ ಅದು ಬೇಕಾಗಿದೆ. ಹಾಗಾದ್ರೆ ಅದಕ್ಕೇನಾಯ್ತು, ನೀರು ಭಾರಿ ದೊಡ್ಡದಂತ ತಿಳ್ಕೊಂಡಿದ್ದೆ. ನೀರು ಅಗಸ್ತ್ಯ ಮಹರ್ಷಿ ಘಟ ಕುಡಿದು ಬಿಟ್ಟ. ಮತ್ತು ಅಗಸ್ತ್ಯ ಮಹರ್ಷಿ ಘನವೆಂಬನೆ. ಅಗಸ್ತ್ಯ ಮಹರ್ಷಿ ಘನವಲ್ಲ, ಅವ ಕುಂಭದೊಳಗೆ ಹುಟ್ಟಿಲ್ಲ. ಕುಂಭ ಅಂದ್ರೆ ಗಡಿಗೆ ಹುಟ್ಟೇನವ, ಅಪ್ಪ ಅಮ್ಮನ ಸಂಸಾರದಿಂದ ಹುಟ್ಟಿಲ್ಲ. ಅವ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ನಮ್ಮ ಇಂಡಿಯಾದಾಗ ಅವ ಅಗಸ್ತ್ಯ ಮಹರ್ಷಿ. ಕುಂಭ ಘನವೆಂಬೆನೆ. ಕುಂಭ ಎದರಾಗ ಹುಡ್ತು, ಗಡಿಗೆ ಎದರಾಗ ಹುಡ್ತದ, ಪೃಥ್ವಿ ಹುಡ್ತು, ಭೂಮಿ ಹುಡ್ತು. ಭೂಮಿ ಘನವೆಂಬೆನೆ. ಈ ಭೂಮಿ ಘನ ಅಂತಂದ್ರೆ ಏನದ ಅಂತಂದ್ರೆ, ಆದಿಶೇಷನ ತಲೆಯ ಮೇಲೆ ಒಂದು ಸಣ್ಣ ಚೆಂಡಿನ ಆಕಾರವಿದೆ. ಆದಿಶೇಷ ಅಂದ್ರೆ ಆಕ್ಸಿಜನ್. ಆಕ್ಸಿಜನ್ನಿನ ಮೇಲೆ ನಿಂತದ್ದು, ಚೆಂಡು ನಿಂತದ್ದು. ಒಂದು ಸ್ವಲ್ಪ ಪ್ರಾಣವಾಯು ಕಡಿಮೆ ಐತಂದ್ರೆ ಅಯ್ಯೋ ಸೆಕೆ ಆಗ್ಲಕತ್ತದ, ಹಂಗ ಆಗ್ಲಕತ್ತದ, ಹಿಂಗ ಒದ್ದಾಡ್ಲಕತ್ತಿ ಬಿಡ್ತೀವಿ. ಆದಿಶೇಷನ ತಲೆಯ ಮೇಲೆ ಒಂದು ಚೆಂಡಿನೋಪಾದಿಯಲ್ಲಿ ಈ ಭೂಮಿ ಅದ. ಅದೇನಾರ ನೀರು ಬರ್ಲಿಲ್ಲ, ಗಾಳಿ ಬರ್ಲಿಲ್ಲ ಅಂದ್ರೆ ಇದು ಪುಡಿಯಾಗಿ ಹೋಗ್ಬಿಡ್ತದೆ ಇದು ಭೂಮಿ. ಇದೇನ್ ಭೂಮಿಗೆ ತೆಕ್ಕಿಗಿದ್ದು ಗುದ್ದಾಡ್ತೀವಲ್ಲ, ನಂದು ಈಟದ ನಿಂದು ಯಾಟದ ಅಂತೇಳಿ, ಅಲ್ಲಿ ಗಾಳಿ ನೀರ ಎರಡರ ಮೇಲೆ ಇದ್ರ ಜೀವ ನಡೆದದ. ಆ ಗಾಳಿ ನೀರ ಎರಡು ಬಂದಾದವು ಅಂತಂದ್ರೆ ಅಲ್ಲಿ ಭೂಮಿ ನೀರಲ್ಲ, ಭೂಮಿಯಲ್ಲಿ ನಿಂತು ಹುಟ್ಟಿದ ಯಾವ ವಸ್ತುಗಳು ಇರಂಗಿಲ್ಲ. ಇದಕ್ಕೆಲ್ಲ ಆಧಾರ ಆಗಿದ್ದು ತಾಯಿ. ಆಕೆ ದೃಷ್ಟಿ ಮಾಡಿದ ಜಗತ್. ಮುಂದೆ ಕುಂಭ ಪೃಥ್ವಿಯಲ್ಲಿ ಹುಟ್ಟಿತ್ತು. ಪೃಥ್ವಿ ಘನವೆಂಬನೆ. ಆದಿಶೇಷನ ತಲೆಯ ಮೇಲೆ ಒಂದು ಚೆಂಡಿನ ಆಕಾರದಲ್ಲಿ. ಆದಿಶೇಷ ಅಂದ್ರೆ ಹಾವಿ ಗಾಳಿ ತತ್ವ ಅಂತಾರೆ, ಅದೇ ಆಕ್ಸಿಜನ್, ಪ್ರಾಣವಾಯು. ಆಯ್ತು. ಆದಿಶೇಷ ಭೂಮಿ ಹೊತ್ಕೊಂಡು ನಿಂತಂದ್ರೆ ಆದಿಶೇಷ ಘನವೆಂಬನೆ. ನಮ್ಮ ಪಾರ್ವತಿ ದೇವಿಯ ಎಡಗೈ ಕಿರುಬೆರಳಿಗೆ ಒಂದು ಸುತ್ತು ಸಾಲದಾಗಿ ಹೋಯಿತಂತೆ. ಆದಿಶೇಷ ಎಷ್ಟು ದೊಡ್ಡದಿದ್ರೆ ಏನಾಯ್ತು, ನಮ್ಮ ಪಾರ್ವತಿ ದೇವಿ ಕಿರುಬೆರಳಿಗೆ ಒಂದು ಸುತ್ತು ಉಂಗುರ ಸಹಿತ ಆಗ್ಲಿಲ್ಲ ಅಂತ. ಅಷ್ಟು ದೊಡ್ಡಕ್ಕೆ ಜಗಜ್ಜನನಿ. ಅಷ್ಟು ದೊಡ್ಡ ಜಗಜ್ಜನನಿಗೆ ನಿಂದಿರಿಸೋದು ಪುರಾಣ. ಮುಂದಕ್ಕೆ ಹೋಗಂಗಿಲ್ಲ. ಅದು ಪೂರ್ತಿ ಮುಂದಕ್ಕೆ ಒಯ್ಯೋದು ಹೆಂಗದ ಅಂತಂದ್ರೆ, ಆ ಪಾರ್ವತಿ ದೇವಿ ಘನವೆಂಬೆನೆ ನಮ್ಮ ಶಿವಪ್ಪನ ಎಡತೊಡೆಯ ಬಿಟ್ಟು ಬಲತೊಡೆಯ ನಡಿಯಳು ಅಂತ ನೋಡಿ. ಶಾಕ್ತರು ಅಲ್ಲಿಗೆ ನಿಂದಿರಿಸ್ಬಿಡ್ತಾರೆ. ಅದಕ್ಕಿಂತ ಮೇಲೆ ಏನೂ ಇಲ್ಲ, ಮುಗಿತು, ನಮ್ಮ ತಾಯಿ ದೊಡ್ಡಕ್ಕೆ ಅಂತ ಬಿಡ್ತಾರೆ. ಆ ತಾಯಿ ಸಹಿತ ಒಂದು ಬ್ರಹ್ಮನ ಮೇಲೆ ಆಶ್ರಯ, ಬ್ರಹ್ಮಚಾರಿಣಿ. ಅದರ ಅರ್ಥ ಹೇಳಕತ್ತೀನಿ ನಾನು. ಬ್ರಹ್ಮನನ್ನು ಆಶ್ರಯಿಸಿದ ತಾಯಿ. ಅದಕ್ಕೆ ಆ ಒಂದು ತಾಯಿ ಘನವೆಂಬೆನೆ ಅಂತಂದ್ರ, ಆ ತಾಯಿ ಪರಮಾತ್ಮನ ಎಡ ತೊಡಿ ಮೇಲೆ ಕೂತಾಳ, ಬಲಕಿನ ತೊಡಿ ಎಕಡೆ ಅದ ಗೊತ್ತಿಲ್ಲಕ್ಕೆ ಅಷ್ಟೇ.
ಇಷ್ಟಾದ್ಮೇಲೆ ಬ್ರಹ್ಮ ಶಿವ ದೊಡ್ಡವಂತ ತಿಳ್ಕೊಂಡಿರಿ ಎಲ್ಲರೇ ಶಿವ ದೊಡ್ಡವ ಎಂದು ಅಲ್ಲ. ಇಷ್ಟು ದೊಡ್ಡವರು ಇದ್ರು ಸಹಿತ ಅವ್ರು ಯಾರು ದೊಡ್ಡವರಲ್ಲ. ಯಾರು ದೊಡ್ಡವರಂದ್ರ ಅವರಿಗೆ ನಿಮ್ಮ ಹೃದಯದೊಳಗೆ ಇಟ್ಕೊಂಡು ಪೂಜೆ ಮಾಡ್ತೀರಿ, ತಪಸ್ಸು ಮಾಡ್ತೀರಲ್ಲ, ಅಂತ ದೊಡ್ಡವರಿಗೆ ನೀವು ಒಳಗೆ ಇಟ್ಕೊಂಡಿರಲ್ಲ, ನೀವು ದೊಡ್ಡವರು. ಜೀವಾತ್ಮ ದೊಡ್ಡವ. ಜೀವಾತ್ಮ ಕರ್ಮ ಮಾಡಿ ಪೂಜೆ ಮಾಡ್ತಾನ, ಧ್ಯಾನ ಮಾಡಿ ಉಪಾಸನೆ ಮಾಡ್ತಾನ, ಜ್ಞಾನ ಪಡ್ಕೊಂಡು ಸಾಕ್ಷಾತ್ ಬ್ರಹ್ಮನ ಸ್ವರೂಪ ದೇವಿ ಸ್ವರೂಪ ತಾಳ್ತಾನ, ಪೂಜ್ಯ ವಸ್ತು ಆಗ್ತಾನ, ಪೂಜ್ಯ ವ್ಯಕ್ತಿ ಆಗ್ತಾನ. ಅದಕ್ಕೆ ಮಮ ಭಕ್ತ ಮಮಾಧಿಕ ಅಂದ್ರೆ ಬ್ರಹ್ಮನ ಭಕ್ತರು, ದೇವಿಯ ಭಕ್ತರು, ದೇವಿಗಿಂತ ದೊಡ್ಡವರು. ಇದನ್ನು ನಿಮಗೆ ತಿಳಿಸ್ಕೊಡ್ತಾರ. ಅದಕ್ಕೆ ಎಲ್ಲಕ್ಕಿಂತ ದೊಡ್ಡವರು ಯಾರು ಅಂತಂದ್ರೆ ನಿಮ್ಮೊಳಗೆ ಬರ್ಬೇಕು ಒಂದಿಷ್ಟು. ಏನು? ನಾವು ದೊಡ್ಡವರು. ಯಾಕಂದ್ರೆ ಅಂತ ದೊಡ್ಡ ದೇವರ ಬಗ್ಗೆ ನಾವು ಭಕ್ತಿ ಇಟ್ಕೊಂಡಿವಲ್ಲ ನಮ್ಮ ಹೃದಯದೊಳಗ, ಅಂಥದ್ದಿರ್ಬೇಕು. ಅದಕ್ಕೆ ದೊಡ್ಡ ವಸ್ತುವಿನ ಬಗ್ಗೆ ಅಭಿಮಾನ, ದೊಡ್ಡ ವಸ್ತುವಿನ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಯಾವ್ದಾರ ಒಂದು ದೊಡ್ಡ ಮನೆ ಕಟ್ಟಿಸಿ, ಭಾರಿ ದೊಡ್ಡ ಮನೆ ಕಟ್ತೀನಿ ಅಂತಂದ್ರೆ 7 ದೊಡ್ಡದು ಕಟ್ಟಿಸಿದ್ರು ನಾವು ಅಷ್ಟೇ. ಇದಕ್ಕೆ ಉಸಿರು ಬಂದಾಯ್ತಂದ್ರೆ ಆ ಮನೆ ಆ ಕಡೆ, ನಾವು ಈ ಕಡೆ. ಅದಕ್ಕೆ ಬ್ರಹ್ಮಚಾರಿಣಿ ಅಂದ್ರೆ ಅರ್ಥ ಆಗಿರ್ಬೇಕು. ಬ್ರಹ್ಮ ಅಂದ್ರೆ ದೊಡ್ಡ ವಸ್ತು, ಆ ದೊಡ್ಡವ್ರ ಸಂಕಟ ಇರಕ್ಕೆ ಅದೇ ಬ್ರಹ್ಮಚಾರಿಣಿ. ಮತ್ತೆ ಈ ಒಂದು ದೇವಿ ಚರಿತ್ರೆ ಆರಂಭ ಆಗೋದಕ್ಕಿಂತ ಮೊದಲು ಒಂದಿಷ್ಟು ದೇವಿ ಪಾರಾಯಣದ ಒಂದಿಷ್ಟು ಶ್ಲೋಕಗಳು ಅಮ್ಮನವರು ಹೇಳ್ತಾರೆ. ಅದಾದ್ಮೇಲೆ ಮುಂದೆ ನಾನು ನನ್ನ ಪ್ರವಚನವನ್ನು ಮುಂದುವರಿಸ್ತೇನೆ. ಸತ್ಯವಿದೋ ಮೋಕ್ಷಕಾಮವದಾವುದಿಹುದು ಪೇಕ್ಷಿಸಿದುದು ಸಿದ್ಧಿಯಾವುದು ಮೋಕ್ಷಿಸಿಯೇ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ ತೀಕ್ಷಣವು ಋಷಿಗವು ಭೂತವು ರಾಕ್ಷಸರು ವೃಕ್ಷ ವ್ಯಾಘ್ರ ಮೊದಲ ವಾಕ್ಷಾಣಿನಿ ಭಯಹರಿ ಮೃದೆ ಶ್ರೀದೇವಿ ಚರಿತವಾ ನಡೆಯುತ್ತಲೇ ಈ ಚರಿತೆ ಸ್ಮರಿಸಲಿ ನುಡಿಯುತ್ತಲೇ ಈ ಚರಿತೆ ಸ್ಮರಿಸಲಿ ಕೊಡುವ ಕೊಂಬುವಾಗಲು ಈ ಚರಿತೆಯನ್ನು ಸ್ಮರಿಸಿದೊಡೆ ಬಿಡುವಳನನಿ ದೇವಿ ವರವ ಕೊಡುವಳಿಕೆ ಬೇಡಿದ್ದು ಪದಗಳ
ಚಿಂತಾಮಣಿಯು ಇದು ಅಂತು ಕಾಮೆತ್ತಿ ಕಾಮಧೇನುವೆ ಸಂತು ಕಲ್ಪನೆಯೊಳಗೆ ಕಲ್ಪಧ್ರುವ ತಾನೇ ಸಂತತಿ ಸುಖ ಭಾಗ್ಯ ಭೋಗವ ಇದು ಎಂದು ಮಾಡುವೆನು ದೇವಿಯ ಕರುಣದಿ ಎಂತೋ ಬೇಳುವೆ ದೇವಿ ಚರಿತೆ ಈ ಗ್ರಂಥ ಮಹಿಮೆಯನು. ಧನ್ಯವಾದ. ನಾಳೆಗೆ ನೀರು ತರಬೇಡ್ರಿ, ನಾವು ತರ್ತೀವಿ. ರೊಕ್ಕ ಕೊಟ್ಟು ತರಬೇಡ್ರಿ, ಮನೆಯಾಗ ನೀವು ತರ್ತೀವಿ. ಮನೇನ ತರ್ತೀವಿ. ಯಾಕೆ ಮನೆ ಸುಮ್ಮನೆ ಖರ್ಚು ಮಾಡ್ಬೇಡ್ರಿ. ನಿನ್ನೆ ಬಸ್ ಸ್ಟ್ಯಾಂಡ್ ಒಳಗ ಕೇಳಿಸ್ತದ್ರಿ. ಗೋರೆಬಾಳತ್ ಒಂದು ಬುಕ್ ಡಿಪೋ ಅದು ಬಸ್ ಸ್ಟ್ಯಾಂಡ್ ಒಳಗೆ. ಆ ಬುಕ್ ಡಿಪೋದಾಗ ದೇವಿ ಪುರಾಣ ತರಿಸಿವಿ. 250 ರೂಪಾಯಿ ಅದು. ಯಾರ್ಯಾರಿಗೆ ಪಾರಾಯಣ ಮಾಡ್ಬೇಕಂತ ಆಸಕ್ತಿ ಅದ ಅವರೆಲ್ಲ ಒಂದೊಂದು ಬುಕ್ ತಂದು ಇಟ್ಕೊಂಡು ಮಂಗಳವಾರ ಹಂಗ ಯಾವಾಗಾರ ಒಂದು ವಾರಕ್ಕೆ ಒಂದು ತಾಸು ಇಲ್ಲಿ ಬಂದಿರ್ತೀವಿ. ನಾವು ಬಂದೇವಂದ್ರೆ ಆ ಬುಕ್ ಇಟ್ಕೋಬೇಕು, ದೇವಿ ಪಾರಾಯಣ ಮಾಡ್ಬೇಕು. ಆ ಶ್ಲೋಕ ಅನ್ನೋದು ಕಲಿಬೇಕು. ಮನೆ ವಾತಾವರಣ ಶುದ್ಧ ಆಗ್ತದ. ಮನೆಯೊಳಗೆ ಏನಾರ ದುಷ್ಟ ಶಕ್ತಿಗಳಿದ್ದು ಅಂತಂದ್ರೆ ಹೋಗ್ಬಿಡ್ತಾವ. ಆ ದೇವಿ ಚರಿತ್ರೆ ಮನೆಯಾಗ ಪ್ರತಿಯೊಬ್ಬರು ಮನೆಯೊಳಗೆ ಇಟ್ಕೊಳ್ಳೋಂಥ ಒಂದು ಮನಸ್ಸು ಮಾಡಬೇಕು. ಅದಕ್ಕೊಂದು ಚಲೋ ಜಾಗದಾಗ ಇಡಬೇಕು. ನೀರಿಗೆ ಹಚ್ಚಬಾರ್ದು, ಸುಮ್ಮನೆ ವಿಭೂತಿ ಹಚ್ಚಿ ನಮಸ್ಕಾರ ಮಾಡಬೇಕು. ವಿಭೂತಿ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು. ಈ ಜಗನ್ಮಾತೆಯ ಚರಿತ್ರೆ ಯಾವಾಗ ಅಲ್ಲಿ ಯಾರೇ ಏನರೇ ಹೇಳಕ್ ಬಂದ್ರು ಅಂತಂದ್ರೆ ನಮ್ಮಲ್ಲಿ ಒಂದು ಶಾಣೆತನ ಇರ್ಬೇಕು. ಇದು ಯಾವ ಆಧಾರದ ಮೇಲೆ ಹೇಳಕತ್ತೀರಿ ಅಂತ ಕೇಳ್ಬೇಕು. ಸುಮ್ಮನೆ ಏನ್ ಹೇಳ್ತಾರೆ ಎಲ್ಲ ಹ್ಞೂ ಅಂತ ಕೇಳಬಾರ್ದು. ಏನಾರ ಒಂದು ಆಧಾರ ಬೇಕಲ್ಲ. ಆಧಾರ ಇರ್ಲಾರ್ದು ಏನಾರ ಹೇಳ್ಬಿಡ್ತಾರೆ. ನಿಮಗೆ ಚಂದಕ್ಕೆ ಒಂದೆರಡು ಮಾತಾಡಿ ಹೋದ್ರೆ ಅಷ್ಟಕ್ಕೆ ನಾವು ತೃಪ್ತಿ ಆದ್ರೆ ಆಗಂಗಿಲ್ಲ. ಅದಕ್ಕೆ ಆಧಾರ ಯಾವ್ದದ? ಮೂಲಾಧಾರ ಯಾವುದು? ಅದಕ್ಕೆ ಒಂದು ಶಬ್ದ ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ. ಇದು ಶಬ್ದ. ಮೊದಲು ಸತ್ಯ ದರ್ಶನ ಮಾಡೋದಕ್ಕೆ ಋಷಿಗಳು ವೇದಗಳನ್ನು ಕೊಟ್ಟರು. ಆ ವೇದಗಳು ಅರ್ಥ ಮಾಡ್ಕೊಳಕ ಮುಂದಿನ ಜನರಿಗೆ ಗೊತ್ತಾಗಲಿಲ್ಲ. ಅದಕ್ಕೇನ್ ಮಾಡಿದ್ರು? ಆಗಮಗಳಂತೂ ಕೊಟ್ರು. ಅದಕ್ಕಿಂತ ಸ್ವಲ್ಪ ಸರಳ. ಆಗಮಗಳು ಕೊಟ್ಟರು, ಅರ್ಥ ಆಗಲಿಲ್ಲ. ಮುಂದಿನ ಜನರಿಗೆ ಅರ್ಥ ಆಗಲಿಲ್ಲ. ಅದಕ್ಕೆ ಉಪನಿಷತ್ತುಗಳತ್ತು ಕೊಟ್ರು. ಉಪನಿಷತ್ತುಗಳು ಕಷ್ಟ ಇತ್ತು. ಅದಕ್ಕೆ ಶಾಸ್ತ್ರಗಳು ಅಂತ ಕೊಟ್ರು. ಶಾಸ್ತ್ರಗಳು ಕೊಟ್ಟರು, ಕಷ್ಟ ಇತ್ತು. ಅದಕ್ಕೆ ಪುರಾಣಗಳತ್ತು ಕೊಟ್ರು. ಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣ ಅಂತ ಒಂದು ಪುರಾಣ ಬರ್ತದೆ. ಆ ಮಾರ್ಕಂಡೇಯ ಪುರಾಣದೊಳಗ ದೇವಿ ಭಾಗವತ ಅಂತ ಬರ್ತದೆ. ಎಲ್ಲಿ ಬರ್ತಂದ್ರೆ ಈ ಪುರಾಣದಾಗ. ಮತ್ತ ಪುರಾಣ ಹೇಳಿದ್ರು ಅರ್ಥ ಆಗ್ಲಾರ್ದಂತ ಜನರಿಗೆ ಏನ್ ಮಾಡಿದ್ರು? ಇತಿಹಾಸ, ರಾಮಾಯಣ, ಮಹಾಭಾರತ ಕಥೆಗಳು. ಅವೇನ್ ದೊಡ್ಡ ಕಥೆ ಅಲ್ಲ. ಸೀತನ್ ಎತ್ಕೊಂಡು ಹೋಗಿದ್ದೇನ್ ದೊಡ್ಡ ವಿಷಯ ಅಲ್ಲ. ದಿನ ಏಸೋ ಕಿಡ್ನಾಪ್ ಆಗ್ತಿರ್ತಾವ. ಅಣ್ಣತಂದಿರ್ ದಿನ ಜಗಳಾಡ್ತಾರೆ. ರಾಮಾಯಣ ಮಹಾಭಾರತ ಏನ್ ದೊಡ್ಡ ಕಥೆ ಅಲ್ಲ. ರಾವಣನೇ ಏನ್ ದೊಡ್ಡ ರಾಕ್ಷಸ ಅಲ್ಲ. ಅವ್ರ ಅಪ್ಪನಂತ ರಾಕ್ಷಸರದರಿ. ರಾಮನೇ ದೇವರಲ್ಲ, ಅವನ್ಕಿಂತ ಚಲೋ ಮನುಷ್ಯರದರಿ. ಬೆಕ್ಕದಂತ ದೇವ್ರುಗಳದರಿ. ಆವಾಗಿನ ಕಾಲಕ್ಕ ಒಂದು ಇತಿಹಾಸ, ಒಂದು ಕತಿ ತಗೊಂಡು ಅದ್ರೊಳಗೆ ಆಧ್ಯಾತ್ಮ ಸೇರ್ಸ್ಯಾರ.
ಈಗ ನಾವು ದೇವಿ ಪುರಾಣದಾಗ ಆಧ್ಯಾತ್ಮ ಸೇರಿಸಿ ಹಂಗೆ ಹೇಳಕತ್ತೀವಿ, ಹಂಗ ಇತಿಹಾಸ ರಾಮಾಯಣ ಮಹಾಭಾರತ ಅಂತೇಳಿ ಕಥೆ ಹೇಳಿದ್ರು. ಇವು ಏನದವ? ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ. ಇದಕ್ಕೆ ಆಧಾರ ಪಟ್ಟಂತವ್ ಏನಾರು ಹೇಳಿದ್ರೆ ಕೇಳ್ತೀವಿ, ಇಲ್ಲಾಂದ್ರೆ ಏನು ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ನಾವು ಈ ದೇಶದ ಮಕ್ಕಳು, ನಮ್ಮ ಪೂರ್ವಜರು ಅದನ್ನ ಹೇಳಿ ಹೋಗ್ಯಾರ, ನಾವು ಅದನ್ನೇ ಪಾಲಿಸೋರು ಅಂತೇಳಿ ನಾವು ಅದನ್ನೇ ಗಟ್ಟಿಯಾಗಿ ಹಿಡಿಬೇಕು. ಮಧ್ಯದಲ್ಲಿ ಬಂದು ಆ ಸಾಹಿತ್ಯದೊಳಗ ಮನಸ್ಸಿಗೆ ಬಂದಂಗೆ ಏನೇನೋ ಕಲುಷಿತ ಮಾಡಿಟ್ರು. ಆ ಕಲುಷಿತಗಳನ್ನ ನಾವು ಒಪ್ಕೊಳ್ಳಂಗಿಲ್ಲ. ಇವು ಶುದ್ಧ ಅದಾವ. ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ನಮ್ಮ ದೇಶದ, ಎಲ್ಲ ದೇಶದ 84 ಲಕ್ಷ ಜೀವರಾಶಿಗಳಿಗೆ ಆಧಾರ ಆಗಿ ಎಲ್ಲರೂ ಪ್ರೀತಿಲಿಂತ ಹ್ಯಾಂಗಿರಬೇಕು ಅನ್ನಂತ ಒಂದು ಇತಿಹಾಸಗಳಿವೆಲ್ಲ. ನಮ್ಮ ದೇಶದ ಸಾಹಿತ್ಯ ಇದು, ಶುದ್ಧ ಸಾಹಿತ್ಯ ಇದು. ಅದ್ರೊಳಗೆ ಭೇದ ಭಾವ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಂಥವೇನೇನು ಇಲ್ಲ. ಮೂಲ ಸಾಹಿತ್ಯದೊಳಗಿಂತವ್ ಏನೂ ಇಲ್ಲ. ನಡುಬರ್ಕ್ ಸೇರ್ಸ್ಯಾರ. ಇವು ಮನು ಸ್ಮೃತಿ ಹಿಂಗೆಲ್ಲ ಬರದಾರ. ನಡ್ಬರ್ಕ್ ಯಾರ್ಯಾರೋ ಏನೇನೋ ಬರೆದು ಸೇರಿಸಿ ಮನ್ಸಿಗೆ ಬಂದಂಗೆ ಮಾಡ್ಯಾರ. ಅವೆಲ್ಲ ಕಥೆ ಹೇಳಿದ್ರೆ ಬಹಳ ದೊಡ್ಡದ, ಆ ಕಡೆ ಹೋಗೋದು ಬೇಡ. ನಾವು ಎದ್ರ ಸಲಕ್ಕೆ ಕೂತೀವಿ ಅಂತಂದ್ರ ಇಲ್ಲಿ ದೇವಿ ಪುರಾಣ ಹೇಳಕ್ ಕೂತೀವಿ. ಈ ದೇವಿ ಚರಿತ್ರೆ ಒಂದು ಮಾರ್ಕಂಡೇಯ ಪುರಾಣ ಆಧಾರ. ಅದಕ್ಕೇನಂತ ಅಲ್ಲಿ ದೇವಿ ಭಾಗವತ ಅಂತ ಬರ್ತದ, ಅದರಾಗೂ ಇವೇ ಕಥೆ ಇರ್ತವ. ಮತ್ತ ಇನ್ನೊಂದು ಅದಕ್ಕಿಂತ ದೊಡ್ಡ ಆಧಾರ ಯಾವ್ದಂದ್ರ ಋಗ್ವೇದದಲ್ಲಿ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ 4 ವೇದ ಅದಾವಲ್ಲ, ಋಗ್ವೇದದಾಗ ಈ ದೇವಿ ಚರಿತ್ರೆ ಸ್ಟ್ಯಾಂಡ್ ತಂದ್ರ ರೈಟ್. ಮೇಲಿಡಮ್ಮ ಪೂರ ಮಾರಿಗೆ ಬರ್ತದೆ, ತಳಗೆ ಇಟ್ಬಿಡ್ತಾರೆ ಅಷ್ಟೇ. ದೂರ ಇರ್ಲಿ ಬಿಡಪ್ಪ, ಕೇಳ್ಸಲ್ಲ. ಅಲ್ಲ ಮೇಲೆ ಇಡ ಅಂತಾರೆ. ಕೇಳಿಸ್ತದ ಈಗ? ರೈಟ್. ಅದಕ್ಕೆ ದೇವಿ ಚರಿತ್ರೆಗೆ ಆಧಾರಗಳು ಒಂದು ಋಗ್ವೇದ, ಇನ್ನ ಒಂದು ಮಾರ್ಕಂಡೇಯ ಪುರಾಣ. ಇವೆರಡರ ಆಧಾರ. ಮತ್ತೆ ಈ ದೇವಿ ಪುರಾಣ ಎಲ್ಲಿ ತಯಾರಾಗ್ಯದ ಅಂತಂದ್ರ ನಮ್ಮ ಕರ್ನಾಟಕದಾಗ ತಯಾರಾಗ್ಯದ. ಮತ್ತೆ ಎಲ್ಲಿ ತಯಾರಾಗ್ಯದ ಅಂದ್ರೆ ನಮ್ಮ ರಾಯಚೂರಿಗೆ ತಯಾರಾಗ್ಯದ. ನೋಡ್ರಿ ಹೆಂಗದ, ರಾಯಚೂರಿಗೆ ತಯಾರಾಗ್ಯದ ದೇವಿ ಪುರಾಣ. ಗಂಗಾವತಿ ಹತ್ರ ಅಯೋಧ್ಯ ಅಂತ ಒಂದು ಊರು ಬರ್ತದೆ. ಅಲ್ಲಿ ತುಂಗಾ ನದಿ ತೀರ. ಆ ತುಂಗಾ ನದಿ ತೀರದಲ್ಲಿ ವರಚಿದಾನಂದ ಸ್ವಾಮೀಜಿ ಅಂತ ಸ್ವಾಮಿಗಳದಾರ. ಅವಾಗಿದ್ದ ವರಚಿದಾನಂದ ಸ್ವಾಮಿಗಳಂತ ಗುರುಗಳು. ಅವರ ಶಿಷ್ಯ, ನಿಜ ಶಿಷ್ಯ ಚಿದಾನಂದ ಅವಧೂತರು. ಆ ಚಿದಾನಂದ ಅವಧೂತರಿಗೆ ಇಲ್ಲಿ ಏನದಂದ್ರೆ, ಯಾವುದೇ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ನೀವೆಲ್ಲರೇ ಹೋದ್ರಿ ಅಂತಂದ್ರೆ ಈ ದೇವಿ ಪುರಾಣ ಅಂತ ಯಾರಿಗೂ ಪರಿಚಯ ಇಲ್ಲ. ನಮ್ಮ ಕರ್ನಾಟಕದವ್ರಿಗೆ ಅಷ್ಟೇ ಪರಿಚಯ. ಅಲ್ಲಿ ಏನು ಪರಿಚಯ ಅದ? ಇದೇ ಕಥೆನೇ. ದುರ್ಗಾ ಸಪ್ತಶತಿ ಅಂತ. ದುರ್ಗಾ ಸಪ್ತಶತಿ ಅಂತಂದ್ರ ಋಗ್ವೇದದೊಳಗ 700 ಶ್ಲೋಕಗಳು. ಶತಿ ಅಂದ್ರೆ 100, ಸಪ್ತ ಅಂದ್ರೆ 700 ಶ್ಲೋಕಗಳ ತಗೊಂಡರ ಆ ಋಗ್ವೇದದೊಳಗೆಂದು ಆ ದುರ್ಗಾ ಸಪ್ತಶತಿಯನ್ನೇ ಬೇರೆ ರಾಜ್ಯದಾಗ ಎಲ್ಲ ಕಡೆ ಹೇಳೋದು, ಬೇರೆ ದೇಶದಾಗ ಎಲ್ಲ ಕಡೆ ಹೇಳೋದು. ಅದನ್ನೇ ಕನ್ನಡದಾಗ ಚಿದಾನಂದ ಅವಧೂತರು ಬರೆದು ನಮಗೆ ಕೊಟ್ಟಾರ. ಚಿದಾನಂದ ಅವಧೂತರದ ಉಪಕಾರ ಅದು ಏನದ ಸಂಸ್ಕೃತ. ಇದು ನಮಗೆ ಕನ್ನಡದಾಗ ಕೊಟ್ಟದ್ದಕ್ಕೆ ನಮಗೆಲ್ಲರಿಗೆ ಸರಳ ಆಗ್ಯದ. ಇದಕ್ಕೆ ನೀವೇನ್ ತಿಳ್ಕೋಬೇಕು? ದುರ್ಗಾ ಸಪ್ತಶತಿ ಅಂದ್ರು ಅದೇ, ಈ ದೇವಿ ಪುರಾಣ ಅಂದ್ರು ಅದೇ. ದುರ್ಗಾ ಸಪ್ತಶತಿನೇ ಕನ್ನಡದಾಗ. ಅದಕ್ಕೆ ಇದೆಲ್ಲ ಇತಿಹಾಸ ಮೊದಲು ಗೊತ್ತಿರ್ಬೇಕು. ಇದೆಲ್ಲ ಎಲ್ಲಿದ್ ಬಂತು, ಹೆಂಗ್ ಬಂತು, ಏನು ಅಂತ ತಿಳ್ಕೋಬೇಕು.
ಅವರು ಚಿದಾನಂದ ಅವಧೂತರು ಈ ದುರ್ಗಾ ಸಪ್ತಶತಿಯನ್ನ ನಾನು ಸಂಸ್ಕೃತದಾಗ ಇದ್ದದ್ದು ಋಗ್ವೇದದೊಳಗಿಂದ ಕನ್ನಡದಾಗ ಮಾಡ್ತೀನಿ ಅಂದಾಗ ಅವರ ಗುರುಗಳು ವರ ಚಿದಾನಂದ ಸ್ವಾಮೀಜಿ ಏನ್ ಹೇಳ್ತಾರ, ಬರೇ ಭಾಷಾಂತರ ಮಾಡಿದ್ರ ಬೆಲೆ ಇರಂಗಿಲ್ಲ, ಆ ಭಾಷಾದಿಂದ ಈ ಭಾಷಾದಾಗ ತಂದ್ರೆ ಏನದ, ಈಗೆಲ್ಲ ಬಹಳಷ್ಟು ಗ್ರಂಥಗಳು ಎಲ್ಲ ಭಾಷಾದಾಗ ಮಾಡ್ಲಕತ್ತಾರ, ಯಾರು ಹೆಸರು ಆಗಂಗಿಲ್ಲ ಹಂಗೆಲ್ಲ ಮಾಡೋದ್ರಿಂದ ನೀನು ಸಿದ್ಧರ ಬೆಟ್ಟಕ್ಕೆ ಹೋಗು. ಎಲ್ಲಿದ ಸಿದ್ಧರ ಬೆಟ್ಟ ಅಂದ್ರೆ ಸಿಂಧನೂರು ತಾಲೂಕದೊಳಗದ, ಅಲ್ಲಿ ಅಂಬಾಮಠ ಅಂತದ ನೋಡ್ರಿ. ಗಂಗಾವತಿದಾಗ ಗುರುಗಳದಾರ, ಅಯೋಧ್ಯದಾಗ ತುಂಗಾ ನದಿ ತೀರದೊಳಗ ವರ ಚಿದಾನಂದರು, ಅವರ ಶಿಷ್ಯ ಚಿದಾನಂದ ಅವಧೂತ ಈ ದೇವಿ ಪುರಾಣ ಸಂಸ್ಕೃತದಾಗ ಇದ್ದದ್ದು ದುರ್ಗಾ ಸಪ್ತಶತಿ ಏನದಲ್ಲ ಇದನ್ನ ಕನ್ನಡದಾಗ ಮಾಡ್ತೀನಿ ಅಂದ್ರೆ ಬರೇ ಭಾಷಾಂತರ ಮಾಡಬೇಡ, ಸಿದ್ಧರ ಬೆಟ್ಟ ಅಂತೇಳಿ ಸಿಂಧನೂರಾಗದ, ಅಲ್ಲಿಗೆ ಹೋಗಿ ತಪಸ್ಸು ಮಾಡು, ದೇವಿಯನ್ನ ಸಾಕ್ಷಾತ್ಕಾರ ಮಾಡ್ಕೋ. ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ನೀನು ದೇವಿ ಸ್ವರೂಪ ಅಂತ ತಿಳ್ಕೊ. ನಿನ್ನೊಳಗ ದೇವಿಯನ್ನ ಏನ್ ಮಾಡು, ನಿನ್ನ ಹೃದಯದೊಳಗೆ ಧಾರಣೆ ಮಾಡು. ದೇವಿಯನ್ನು ಮಾಡಿ ನೀನು ದೇವಿ ಸ್ವರೂಪನಾಗಿ ಆ ದೇವಿ ಬಾಯಿಲಿಂತೆ, ಆ ದೇವಿ ಮುಖದಲ್ಲಿಂತೆ ಆ ದೇವಿ ಚರಿತ್ರೆ ಕೇಳ. ಆದೇಶ ಹೆಂಗದ ನೋಡ್ರಿ, ಗುರುವಿನ ಆದೇಶ. ದೇವಿ ತನ್ನ ಚರಿತ್ರೆಯನ್ನ ತನ್ನ ಮುಖದಿಂದಲೇ ನಿನ್ನ ಮುಂದೆ ಕೂತು ಹೇಳ್ಬೇಕು, ಅದನ್ನ ಬರಿ ಅಂತ ಹೇಳ್ತಾರ. ಅದಕ್ಕೆ ಈ ದೇವಿ ಪುರಾಣಕ್ಕೆ ಅಷ್ಟೊಂದು ಮಹತ್ವ. ಸಾಕ್ಷಾತ್ ತನ್ನ ಚರಿತ್ರೆಯನ್ನು ತನ್ನ ಮುಖದಿಂದ ಚಿದಾನಂದ ಅವಧೂತರಿಂದ ಬರೆಸಿದ್ದು. ಹೀಗಾಗಿ ನಿಮ್ಗೆ ಇದರ ಆರಂಭದ ವಿಷಯಗಳನ್ನ ಎಲ್ಲಿ ಬಂತು ಹೆಂಗ್ ಬಂತು ಅಂತ ಹೇಳಿದ್ರೆ, ಅವರು ಕೂತು ತಪಸ್ಸು ಮಾಡಿ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ದೇವಿ ಮುಖದಿಂದಲೇ ದೇವಿ ಚರಿತ್ರೆಯನ್ನು ಕೇಳಿ ಬರೆದಂತ ಇದು ಒಂದು ಅದ್ಭುತ ಗ್ರಂಥ. ಶಿವನ ಭಕ್ತರಿಗೆ ಶೈವರು ಅಂತ, ಶೈವರು. ದೇವಿ ಭಕ್ತರಿಗೆ ಏನಂತಾರ, ಶಾಕ್ತರು ಅಂತಾರೆ, ಶಾಕ್ತರು. ಗಣಪತಿ ಭಕ್ತರಿಗೆ ಏನಂತಾರ, ಗಾಣಪತ್ಯರು, ಗಾಣಪತ್ಯರು ಅಂತಾರೆ. ವಿಷ್ಣುವಿನ ಭಕ್ತರಿಗೆ ಏನಂತಾರ, ವೈಷ್ಣವರು, ವೈಷ್ಣವರು ಅಂತಾರೆ. ಅದಕ್ಕೆ ದೇವಿ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕಾಗಿತ್ತಂದ್ರೆ ಶ್ರೀ ಅರವಿಂದರು ಅಂತೇಳಿ ಅರವಿಂದಾಶ್ರಮದೊಳಗ ಪಾಂಡಿಚೇರಿ ಒಳಗ ತಪಸ್ಸು ಮಾಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಂಡವರು. ಅವರು ಒಂದು ಅರವಿಂದೋಪನಿಷತ್ ಅಂತೇಳಿ ಬರ್ದಾರ, ಎಲ್ಲ ದೇವಿಯ ವಿಚಾರಗಳನ್ನ ಅದರೊಳಗೆ ಹಾಕ್ಯಾರ. ಅವರು ಮಹಾ ಸರಸ್ವತಿ, ಮಹಾಲಕ್ಷ್ಮಿ, ಮಹಾಂಕಾಳಿ ಎಲ್ಲ ವರ್ಣನೆ ಮಾಡ್ಯಾರ. ಇದೆಲ್ಲ ನಿಮಗೆ ಗೊತ್ತಿರಬೇಕು. ಈ ದುರ್ಗಾ ಸಪ್ತಶತಿ ಅಂತ ಏನದಲ್ಲ, ಅದ್ರೊಳಗೆ ಏನಾಗ್ತದ ಅಂತಂದ್ರೆ, ಆರಂಭ ಹೆಂಗ್ ಮಾಡ್ತಾರ ದುರ್ಗಾ ಸಪ್ತಶತಿ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಬ್ಬ ರಾಜ ಇದ್ದ ಅಂತ ಕಥೆ ಚಾಲು ಮಾಡ್ತಾರ. ದುರ್ಗಾ ಸಪ್ತಶತಿ ಒಳಗೆ ಒಬ್ಬ ರಾಜ ಇದ್ದ, ರಾಜ ಬಹಳ ಒಳ್ಳೆ ಮನುಷ್ಯ ಇದ್ದ, ತನ್ನ ಪ್ರಜೆಗಳಿಗೆಲ್ಲ ಮಕ್ಕಳನ್ನ ನೋಡ್ತಿದ್ದ, ಬಹಳ ಪ್ರೀತಿಯಿಂದ ನೋಡ್ಕೊತಿದ್ದ. ಅಂತ ರಾಜ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಯಾವಾಗ ಅಲ್ಲಿ ಯಾರು ಎಷ್ಟು ಒಳ್ಳೆಯವರು ಇರ್ತಾರ ಅವ್ರ ಹಣೆ ಬರ ಅಷ್ಟೇ ಕೆಟ್ಟದಿರ್ತದ. ಇದೊಂದು ತಿಳ್ಕೊಂಡಿರಿ. ಯಾರು ಹಣೆ ಬರ ಕೆಟ್ಟದಿರ್ತದೋ ಅವ್ರು ಒಳ್ಳೆಯವರು ಇರ್ತಾರೆ, ಯಾರು ಒಳ್ಳೆಯವರು ಇರ್ತಾರೋ ಅವ್ರ ಹಣೆ ಬರ ಕೆಟ್ಟದಿರ್ತದೆ. ಕಷ್ಟ ಅನುಭವಿಸ್ತಾರೆ, ದುಃಖ ಅನುಭವಿಸ್ತಾರೆ, ಯಾರು ಏನು ಮಾಡಕ್ಕಾಗಂಗಿಲ್ಲ ಅವರಿಗೆ. ಒಳ್ಳೆಯವರು ಇರ್ತಾರ, ಪರಮಾತ್ಮನ ಒಂದು ಸಪೋರ್ಟ್ ಇರ್ತದ ಅವ್ರಿಗೆ. ಕೆಟ್ಟವ್ರದ ಕಾಟ ಭಾಳ ಇರ್ತದೆ, ಹಣೆ ಬರ ಸರಿಗಿರಲ್ಲ. ಅಂತ ರಾಜಗ ಮಂತ್ರಿಗಳಿಗೆ ನಂಬಿರ್ತಾನ, ಏನೆಲ್ಲ ಅಧಿಕಾರ ಕೊಟ್ಟಿರ್ತಾನ, ಆ ಮಂತ್ರಿಗಳೇ ಆ ರಾಜಗೆ ಮೋಸ ಮಾಡ್ತಾರ.
ಕಟ್ಕೊಂಡು ಹೆಂಡ್ರ ಮಕ್ಕಳೇ ಆ ರಾಜಾಗ ಮೋಸ ಮಾಡ್ತಾರ. ಬೇರೆ ದೇಶದವ್ರಿಗೆ ಕರ್ಕೊಂಡ್ಬಂದು ಬೇರೆ ರಾಜರಿಂದ ಯುದ್ಧ ಮಾಡ್ಲಕ್ ಹಚ್ಚಿ ಏನ್ ಮಾಡ್ತಾರ, ಈ ರಾಜಕ್ಕೆ ಸೋಲಿಸ್ತಾರ. ಈ ರಾಜ ಸೋತು ಏನ್ ಮಾಡುವ, ಒಂದು ಕುದುರೆ ಇರ್ತದಷ್ಟೇ, ಇವ್ರ ಕೈಯಾಗ ಸಿಕ್ಕರೆ ನನಗೆ ಬಂಧನಕ್ಕೆ ಒಳಗೆ ಮಾಡಿ ನನಗೆ ಏನೇನ್ ಮಾಡ್ತಾರೋ ಗೊತ್ತಿಲ್ಲ, ಕಟ್ಕೊಂಡು ಹೆಂಡ್ರ ಮಕ್ಕಳು ಡೇಂಜರ್ ಆಗ್ಯಾರ, ನನ್ನ ಮಂತ್ರಿಗಳು ಡೇಂಜರ್ ಆಗ್ಯಾರ ಅಂದ್ಮೇಲೆ ಈ ರಾಜ್ಯದಾಗ ಇರೋದೇ ಬ್ಯಾಡ ಅಂತೇಳಿ ಓಡೋಗ್ಬಿಡ್ತಾನ. ಅರಣ್ಯದೊಳಗೆ ಪಲಾಯನ ಮಾಡಿಬಿಡ್ತಾನ. ಪಲಾಯನ ಮಾಡಿದ್ಮೇಲೆ ಏನಾಯ್ತು, ಹಸಿವು ಆಗ್ತದ, ನೀರಡಿಕೆ ಆಗ್ತದ. ಅರಣ್ಯದಾಗ ಯಾರು ನೀರು ಕೊಡೋರು ಯಾರು, ನೆರಳಿಲ್ಲ, ಬಿಸಿಲಾಗಿ ಹೋಗ್ತಾನ. ಕಡೆಗೆ ಎಲ್ಲೋ ಒಂದು ಆಶ್ರಮ ಸಿಗ್ತದ. ಆಶ್ರಮ ಸಿಕ್ಕ ಮೇಲೆ ಅಲ್ಲಿ ಅವನಿಗೆ ಭಾರಿ ಖುಷಿ ಆಗ್ತದೆ, ಇಲ್ಲೊಂದು ಸ್ವಲ್ಪ ನೆರಳ ನೀರ ಇರ್ತದ ಅಂತೇಳಿ ಒಳಗೆ ಹೋಗ್ತಾನ. ವೇದ ಮುನಿಗಳು ಅಂತ ಆ ವೇದ ಮುನಿಗಳು ಹತ್ರ ಹೋದ್ರೆ ನೀವು ಬಿಕಾರಿ ಆದಂಗೆ ಆಗ್ಬಿಟ್ಟಿರ್ತಾನೆ. ನೀವು ರಾಜನ ಡ್ರೆಸ್ ಇರಲ್ಲ, ಏನೂ ಇರಲ್ಲ, ಬಹಳ ಕಷ್ಟ ಆಗಿರ್ತದ. ಹೋಗಿ ಅವನಿಗೆ ಪರಿಚಯ ಮಾಡ್ಕೋತಾನ. ಹಿಂಗೆಲ್ಲ ನಮ್ದು ದೊಡ್ಡ ರಾಜ ಇದ್ದೆ, ನನ್ನ ಮಂತ್ರಿಗಳು ನನಗೆ ಮೋಸ ಮಾಡಿದ್ರು, ಹೆಂಡ್ರ ಮಕ್ಕಳು ನನಗೆ ಮೋಸ ಮಾಡಿದ್ರು, ಹಿಂಗಾಗಿ ನಾನು ಸೋತು ನನಗೆ ಹಿಂಗೆ ಸಮಸ್ಯೆ ಆಗ್ಯದ, ಏನ್ ಮಾಡಬೇಕು. ಎಲ್ಲ ಕಾಲ ಒಂದೇ ಇರಲು ರಾಜ ಅಂತ ಹೇಳ್ತಾನ ಗುರು. ಎಲ್ಲ ಕಾಲ ಒಂದೇ ಇರಲ್ಲ, ಒಂದು ಕಾಲ ಹಂಗಿರ್ತದ, ಒಂದು ಕಾಲ ಹಿಂಗಿರ್ತದ. ಇದನ್ನು ಅನುಭವಿಸ್ಬೇಕು, ಅದನ್ನು ಅನುಭವಿಸ್ಬೇಕು. ಸಾಯತನ ರಾಜ ಆಗಿ ಇರ್ತೀನಿ ಅಂದ್ರೆ ಹೆಂಗ, ಇದನ್ನು ನೋಡು ಮಜಾ ಹೆಂಗಿರ್ತದ. ಬಿಟ್ಟು ಬಿಡು, ಅದೆಲ್ಲ ಆರಾಮ್ ಇದ್ದುಬಿಡು, ನಮ್ಮ ಆಶ್ರಮದಾಗ ಇದ್ದುಬಿಡು, ಯಾಕೆ ತಲೆ ಕೆಡಿಸ್ಕೊಳ್ತೀವಿ, ಬಿಟ್ಟು ಬಿಡು. ಆಯ್ತು ಇರ್ತೀನಿ ಅಂತ ಆಶ್ರಮದಾಗ, ಮತ್ತೆ ಅದು ಬಿಟ್ರೆ ಗತಿನೇ ಇಲ್ಲ. ಆಶ್ರಮದಾಗ ಉಳ್ದ, ಅನ್ನ ನೀರ ಸಿಗ್ತದೆ, ಕಿರಿಕಿರಿ ಇಲ್ಲ ಅಂತೇಳಿ ಅದರ ಬಗಲಾಗ ಇನ್ನೊಬ್ಬ ಬಂದಿದ್ದ. ಅವ ದೊಡ್ಡ ವ್ಯಾಪಾರಿ, ಸಾಹುಕಾರ, ಬಿಸ್ನೆಸ್ ಮ್ಯಾನ್. ಅವನಿಗೂ ಊರೊಳಗ ಏನೇನೋ ವ್ಯಾಪಾರ ಮಾಡ್ಲಿಕ್ಕೆ ಹೋಗಿ ಸಾಲ ಹೆಚ್ಚಾಗಿ ತಪ್ಪಿಸ್ಕೊಂಡು ಬಂದಿರ್ತಾನ. ಅವನು ಆಶ್ರಮ ಸೇರಿರ್ತಾನ. ಸೇರಿದ್ಮೇಲೆ ಇಬ್ರು ದೋಸ್ತರಾಗಿ ಬಿಡ್ತಾರೆ ಆಶ್ರಮದಾಗ. ಅಂಥವ್ರಿಗೆ ಸಿಕ್ಬಿಡ್ತಾರೆ ಎಲ್ಲೋದಲ್ಲಿ. ಇಬ್ರು ದೋಸ್ತರಾಗಿ ಮುಂಜಾನೆ ಹಿಡಿದು ಸಂಜೆ ತನ ಅವ ತನ್ನ ವ್ಯಾಪಾರದ ಸುದ್ದಿ, ಇವತ್ತೇನ ಅರಮನೆ ಸುದ್ದಿ. ಆ ಗುರುಗಳು ಸೂಕ್ಷ್ಮವಾಗಿ ನೋಡಿದ್ರು, ಇವ್ರ ಆಶ್ರಮಕ್ಕೆ ಬಂದು ಸೇರಿದ್ರು ಸಹಿತ ಒಂದು ಗುರು ಇಲ್ಲ, ಒಂದು ದೈವ ಇಲ್ಲ, ಒಂದು ಭಕ್ತಿ ಇಲ್ಲ, ಒಂದು ಜ್ಞಾನ ಇಲ್ಲ, ಒಂದೇನೇನು ಅಪೇಕ್ಷೆಗಳು, ಉದ್ಧಾರ ಆಗ್ಬೇಕನ್ನೋ ಲಕ್ಷಣಗಳೇ ಇಲ್ಲ ಇವ್ರ ಬಲ್ಲಿ. ಬರೀ ಇವೇ ಸುದ್ದಿ ಮಾತಾಡ್ತಾರಲ್ಲ ಇವರು. ಅದಕ್ಕೆ ಗುರುಗಳು ಅವ್ರಿಗೆ ಕರೆಸಿದ್ರಂತ, ನಿಮ್ಗ ನಮ್ಮ ಆಶ್ರಮದಾಗ ಇಟ್ಕೊಂಡದ್ದು ನಿಮ್ಗ ಆತ್ಮಜ್ಞಾನ ಹೇಳಿ ಉದ್ಧಾರ ಮಾಡೋದಕ್ಕ, ಭಕ್ತಿ ಕೊಡೋದಕ್ಕ, ಜ್ಞಾನ ಕೊಡೋದಕ್ಕ, ಒಳ್ಳೆ ಮನುಷ್ಯರು ಮಾಡೋದಕ್ಕ. ಅಂತದ್ರಾಗ ನೀವಿದ್ರ ಎಲ್ಲಿ ಮಾರಿ 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 ಉಗುಳಿ ತೊಯ್ಯಂಗ ಉಗುಳಿ ನಿಮಗೆ ಹೊರಗೆ ಹಾಕ್ಯಾರ, ತ್ಯಾಜ್ಯ ಮಾಡ್ಯಾರ. ಅದನ್ನೇ ಮತ್ತೆ ಇಲ್ಲಿ ಉಗುಳು ನೆಕ್ಕೋತ್ ಕೂತಿರಲ್ಲ ನಿಮ್ಮ ಮುಖಕ್ಕ ಅಂತ ಬೈದ. ಬಿಟ್ಟು ಬಂದದ್ದು ಯಾಕೆ ಅನ್ನಿಸ್ತೀರಿ? ಬಿಟ್ಟು ಬಿಡೋದು ತಲೆಯನ್ನು ಕೆಟ್ಟದೊಂದು ಕನಸು ಅಂತ ತಿಳ್ಕೊರಿ. ಕನಸು ಬಿದ್ದದ್ದು ಹೆಂಗ ಮರ್ತು ಬಿಡ್ತೀರಿ, ಹಂಗ ಮರ್ತು ಈಗ ಫ್ರೆಶ್ ಆಗ್ರಿ. ಅವಾಗ ನೀವು ನಾನು ನಿಮ್ಗ ದೇವಿ ಚರಿತ್ರೆ ಅಂತ ಹೇಳ್ತೀನಿ ಅಂತ ಹೇಳಿದಾಗ, ಆಯ್ತು ಹೇಳ್ರಿ ಅಂತೇಳಿ ಇಬ್ರು ಶರಣಾಗತಿ ಆಗ್ತಾರೆ. ಶರಣಾಗತಿ ಆಗೋದು ಹೆಂಗಂದ್ರೆ 3 ರೀತಿ. ಒಂದು, ಉದ್ಧಾರ ಆಗ್ಬೇಕಂತೇಳಿ ಆಸೆ ಇರಬೇಕು ಮನುಷ್ಯನ. ಆಸೆ ಇರಬಾರ್ದಂತಲ್ಲ, ಇರಬೇಕು. ಎಂಥದ್ದು? ಉದ್ಧಾರ ಆಗಬೇಕು. ಇದೇ ಜನ್ಮದಾಗ ಮೋಕ್ಷ ಪಡ್ಕೋಬೇಕು, ಪರಮಾನಂದ ಪ್ರಾಪ್ತಿ ಮಾಡ್ಕೋಬೇಕು, ಸರ್ವ ದುಃಖ ನಿವೃತ್ತಿ ಮಾಡ್ಕೋಬೇಕು. ಇನ್ನೊಂದು ಜನ್ಮ ಹುಟ್ಟಿ ಬಂದ್ರೆ ಇದಕ್ಕಿಂತ ದೊಡ್ಡದ ಶಕ್ತಿ ತಗೊಂಡು ಬರ್ಬೇಕು, ದೊಡ್ಡ ಅಧಿಕಾರ ತಗೊಂಡು ಬರ್ಬೇಕು. ನೀವು ಮುಂದೆ ಕುಂತು ಕೇಳೋರಾಗಿರ್ರಿ, ನಾ ಮ್ಯಾಲ ಕೂತ್ ಹೇಳೋವಾಗೇನೆ. ಮುಂದಿನ ವರ್ಷ ನೀವು ಮನಸ್ಸು ಮಾಡಿದ್ರಿ ಅಂದ್ರೆ ಇಲ್ಲಿ ಕೂತ್ ಹೇಳಂಗ ಆತಿರ ಇಲ್ಲ. ಎಲ್ಲಿದ ಕರ್ಕೊಂಬಂದು ಇವನಿಗೆ ಕಚ್ಚಿರಿ ನೀವು ಹೇಳಕ್ಕ.
ನಾನು ಹೇಳ್ತೀನಿ. ಯಾಕೆ ಬರಬಾರ್ದು ನಿಮ್ಮ ಮನಸ್ಸಿನಾಗ? ನನಗಲ್ಲಿ ಕುಂದಿರ್ತೀರಿ, ಹ್ಯಾಂಗ ಹೇಳ್ತೀರಿ ನೋಡ್ತೀವಿ, ಒಂದಿಷ್ಟು ಮಾರ್ಗದರ್ಶನ ಮಾಡ್ತೀವಿ, ನಿಮ್ಮದು ನೀವು ಕೇಳಂಗಾರಿ. ಅಂದ್ರೆ ಇನ್ನ ಹೆಚ್ಚಿನ ಶಕ್ತಿ ಪಡ್ಕೋತೀನಿ ಅನ್ನೋದು ಸಂಕಲ್ಪ ಇರಲಿ. ಪ್ರತಿ ವರ್ಷ ಹಿಂಗೆ ಬಂದು ಹೇಳ್ತೀವಿ, ಕೇಳ್ತೀರಿ, ನೀವು ಮರಿತೀರಿ, ಮತ್ತೆ ಬರ್ತೀನಿ, ಮತ್ತೆ ಹೇಳ್ತೀನಿ, ಹೇಳಿದ್ದೆ ಹೇಳ್ತೀನಿ, ನೀವು ಕೇಳಿ ಮರ್ತಿದ್ದೆ ಮರಿತೀರಿ, ಹಿಂಗಲ್ಲ. ಹಿಡ್ಕೋಬೇಕದು, ಹಿಡ್ಕೊಂಡು ಬೆಳೆಸ್ಬೇಕು. ಇದೇನು ಒಂದು ಕಡ್ಡಿ ಕೊರದಂಗೆ, ಕಡ್ಡಿ ಕೊರದು ಎಟ್ಟೊತ್ತಿರ್ತದೆ, ದೀಪ ಹಚ್ಚಿದ್ರೆ ಬಳತನ ಇರ್ತದೆ. ದೀಪ ಹಚ್ಚಿಕೊಂಡಂಗೆ ಹಚ್ಕೋಬೇಕು, ಒಂದು ಒಳ್ಳೆ ಸಂಕಲ್ಪ ಮಾಡ್ಬೇಕು. ಮುಂದಿನ ವರ್ಷ ನಾನು ಹೇಳ್ತೀನಿ, ಬರ್ಬೇಕದು. ಅದು ಆಯ್ತು ಅಂತಂದ್ರೆ ನಮ್ಮ ಕೆಲಸ ಸಾರ್ಥಕ ಆಯ್ತು. ನಿಮ್ಮೊಳಗನು ಅಂತ ಶಕ್ತಿ ಬೇಕು. ಅದಕ್ಕೆ ಏನ್ ಮಾಡಬೇಕು? ಗುರುವಿನ ಮಾರ್ಗದರ್ಶನ. ಗುರುವಿನ ಹತ್ರ ಕೋತಿ ಮರಿ ಹೆಂಗ ಹಿಡ್ಕೊಂಡಿರ್ತದ ತನ್ನ ತಾಯಿಗೆ, ಬಿಟ್ಟು ಹೆಂಗ ಆಗ್ಲಂಗಿಲ್ಲ, ಹಂಗ ಗುರುವಿಗೆ ಅಪ್ಪುಗೋಬೇಕು, ಬಿಡಬಾರ್ದು. ಕತ್ತಿ ಮರಿ ಹೆಂಗ ಬೆನ್ನ ಹತ್ತಿರ್ತದ ತನ್ನ ತಾಯಿಗೆ, ಹಂಗ ಕತ್ತಿ ಬೆನ್ನ ಹತ್ತದಂಗ ಹತ್ತಬೇಕಂತ. ಬೆಕ್ಕಿನ ಮರಿಗಟ್ಲೆ ಸರಣ್ಣರಾಗ್ಬೇಕಂತ. ಬೆಕ್ಕಿನ ಮರಿ ಏನಿರ್ತದೆ, ಒಂದಿಷ್ಟು ಮುಟಿಗೆ ಇದ್ದಂಗೆ ಇರ್ತದೆ, ನೋಡಿರಿಲ್ಲ? ತಾಯಿ ಎಲ್ಲೆರ ಒಯ್ದಿಡ್ತದ. ಅದೇ ಹಲ್ಲಿನಿಂದ ತನ್ನ ಮರಿಯನ್ನು ಹಿಡಿತದ, ಅದೇ ಹಲ್ಲೊಳಗೆ ಇಲಿಯನ್ನು ಹಿಡಿತದ, ಅದೇ ಬಾಯಿಗೆ ಹಿಡಿತದ. ಅದು ತನ್ನ ಮರಿ ಹೆಂಗ್ ಹಿಡಿತದ, ಇಲಿನ ಹೆಂಗ್ ಹಿಡಿತದ. ಹಾಂಗ ಗುರುವಿಗೆ ಶರಣಾಗತರಾಗಬೇಕು. ಒಂದು ಅಭಿಪ್ಸೆ ಇರಬೇಕು, ನಾನು ಶ್ರೇಷ್ಠ ಆಗ್ಬೇಕು. ಎಷ್ಟು ಶ್ರೇಷ್ಠ? ದೇವಿ ಭಕ್ತನಂದ್ಮೇಲೆ ನಾನು ದೇವಿ ಸ್ವರೂಪ, ದೇವಿಗತ್ಲೆ ನಾನು ಪವರ್ಫುಲ್ ಆಗ್ಬೇಕು, ಜಗದೋದ್ಧಾರಕರಾಗ್ಬೇಕು, ಜಗತ್ತಿನೊಳಗೆ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕು, ದೊಡ್ಡ ದೊಡ್ಡ ಮಾತಾಡ್ಬೇಕು, ದೊಡ್ಡ ದೊಡ್ಡ ಜಗತ್ತಿನ ಬಗ್ಗೆ ಆಲೋಚನೆ ಇರಬೇಕು. ಬರ್ಬೇಕಲ್ಲ ಇವೆಲ್ಲ ಆತ್ಮವಿಶ್ವಾಸಗಳು. ಅಭಿಪ್ಸೆ ಅಂತಾರೆ ಇದಕ್ಕೆ, ಅಭಿಪ್ಸೆ, ಶ್ರೇಷ್ಠವಾದ ಇಚ್ಛೆಗಳು. ಎರಡನೇದೇನದ? ಶರಣಾಗತಿ. ಈಗ ನಾನು ಇಂಗ್ಲಿಷ್ ಕಲಿಬೇಕಾಗ್ಯದ, ಇಂಗ್ಲಿಷ್ ಮಾಸ್ತರ್ ಬಲ್ಲಿ ಹೋಗಿ ಅವನು ಹೇಳ್ದಂಗೆ ಕೇಳಿದ್ರೆ ಇಂಗ್ಲಿಷ್ ಬರ್ತದೆ. ಅಲ್ಲಿ ಹೋಗಿ ನಂದೇ ದಿಮಾಕ್ ಮಾಡಿದ್ರೆ ಬರಂಗಿಲ್ಲ. ಶರಣಾಗತಿ. ಶರಣಾಗತಿ ಅಂದ್ರೆ ಹೆಂಗ? ಈಗ ಒಂದು ಕೊಡ ಅದ, ತುಂಬೆ ಅದ, ಅದು ಎಷ್ಟು ಬಗ್ಗಿಸ್ತೀರಿ ಅಷ್ಟೇ ನೀರು ಹೊರಗೆ ಬರ್ತದೆ. ಪೂರ ಬಗ್ಗಿಸ್ಬೇಕು. ಶರಣಾಗತಿ. ನಮಸ್ಕಾರ ಸರ್, ನಮಸ್ಕಾರ ಸರ್, ಉದ್ದಕ್ಕೆ ಬಡಗಿ ಬಿದ್ದಂಗೆ ಬೀಳ್ಬೇಕು. ಅದಕ್ಕೆ ದೀರ್ಘದಂಡ ನಮಸ್ಕಾರಗಳು ಅಂತಾರೆ. ಈ ಹಳ್ಳೆತ್ತಿಲಿಂತ ಅಂಗಾಲ್ ತನಕ ಪೂರ್ತಿ ನೆಲಕ್ಕೆ ಬೀಳ್ಬೇಕು. ಬೀಳೋದಷ್ಟೇ ನಿಮ್ ಕೈಯಾಗದ. ಶರಣಾಗತಿದ ಲಕ್ಷಣ ಹೇಳಕತ್ತೀನಿ, ಮತ್ ನಾಳೆಗೆ ಎಲ್ಲಾರು ಬಿದ್ದಿಗಿದ್ದೀರಿ ನಾನು ಮುಂದೆ ಬಂದು. ಒಳಗ್ ಮನಸ್ಸಂಗಿರ್ಬೇಕು ಹೇಳಕತ್ತೀನಿ ನಾನು. ಬೀಳೋದಷ್ಟೇ ನಮ್ ಕೈಯಾಗದ. ಬಿದ್ದ ಮೇಲೆ ಗುರು ಆದವನು ಎತ್ತ ತನಕ ಅಲ್ಲೇ ಬಿದ್ದಿರ್ಬೇಕು. ಅದಕ್ಕೆ ಶರಣಾಗತಿ ಅಂತಾರೆ. ಗುರುವಿನ ಕಾಲಿಗೆ ಬೀಳೋದೊಂದೇ ನಿಮ್ ಕೈಯಾಗದ, ಹೇಳೋದು ನಿಮ್ ಕೈಯಾಗಿಲ್ಲ. ಬಿದ್ದು ಎದ್ದು ಬಿಡ್ತೀರಲ್ಲ, ಅದು ಅಲ್ಲ. ಓದಕ್ಕೆ ಬೀಳ್ಬೇಕು, ಗುರು ಆದವನು ಎದ್ದು ಬಂದು ಎತ್ತುತ್ತಾನೆ. ಅದಕ್ಕೆ ಶರಣಾಗತಿ ಅಂತಾರೆ. ಬರೀ ಒಳಗೆ 108 ಹೊಲಸು ಗುಣ, ಕೆಟ್ಟ ಸೊಕ್ಕು ಇಟ್ಕೊಂಡು ಡಬ್ಬು ಬಿದ್ದು ಮ್ಯಾಲೆ ಎತ್ತಿದ್ರೆ ಏನು ಉಪಯೋಗ ಇಲ್ಲ. ಕಟ್ಟಿಂಗ್ ಪ್ಲೇಯರ್ನು ಕೈ ಮುಗಿತದ, ಸಮೀಪ ಆದ್ರೆ ಕಟ್ ಮಾಡೋಗಿತ್ತು. ನಮಸ್ಕಾರ ರೀ ಅಂತಿರ್ತಾರಲ್ಲ, ಅವರೆಲ್ಲ ಕಟ್ಟಿಂಗ್ ಪ್ಲೇಯರ್ಗಳೇ ಇರ್ತಾರೆ. ಸಮೀಪ ಆದ್ರೆ ಕಟ್ ಮಾಡಿಬಿಡ್ತಾರೆ. ಯಾರು ನಮಸ್ಕಾರ ಮಾಡ್ತಾರೋ ಅವ್ರು ಭಾಳ ಡೇಂಜರ್ ಇರ್ತಾರೆ. ಹುಷಾರಿರ್ಬೇಕು. ನೋಡ್ರಲ್ಲ ಹೆಂಗ್ ಮಾಡ್ತದೆ, ಹಿಂಗ್ ಮಾಡ್ದಂಗೆಲ್ಲ ನಮಸ್ಕಾರ ಅಂತ ಇರ್ತದೆ, ನಮಸ್ಕಾರ ಅಂತ ಇರ್ತದೆ. ಇವೆಲ್ಲ ಹುಷಾರಿರ್ಬೇಕು. ನಮ್ಗೆ ಭಾಳ ನಮಸ್ಕಾರ ಅಂತಾರನ್ನ ಭಾಳ ಶರಣಾಗತರಾಗ್ಯಾರ ತಿಳ್ಕೋಬಾರ್ದು. ಶರಣಾಗತ ಯಾರಾಗಿರ್ತಾರೋ ಅವ್ರಿಗೆ ಲಾಭ, ನಮಗೇನು ಲಾಭ ಅದು. ಅದಕ್ಕೆ 3 ಅಭಿಪ್ಸೆ ಅತ್ಯಂತ ಶ್ರೇಷ್ಠವಾದ ಜೀವನದ ಗುರಿ. ನಾನು ದೇವಿ ಸ್ವರೂಪನಾಗಬೇಕು, ನಾನು ಬ್ರಹ್ಮ ಸ್ವರೂಪನಾಗಬೇಕು, ನಾನು ಶಿವ ಸ್ವರೂಪನಾಗಬೇಕು, ಪೂಜ್ಯ ವ್ಯಕ್ತಿ ಆಗಬೇಕು. ಭೂಮಿಗೆ ಯಾವುದೋ ಕರ್ಮಕ್ಕೆ ಜೀವನಾಗಿ ಬಂದಿನಿ, ಹೋಗಾಗ ಶಿವನಾಗಿ ಹೋಗ್ಬೇಕು, ಪೂಜ್ಯ ವ್ಯಕ್ತಿಯಾಗಿ ಹೋಗ್ಬೇಕು, ಒಳ್ಳೆ ಜನರ ಬಾಯಿಯೊಳಗೆ ಒಳ್ಳೆ ಅನಿಸ್ಕೊಂಡು ಹೋಗ್ಬೇಕು, ಶ್ರೇಷ್ಠ ವ್ಯಕ್ತಿಯಾಗಿ ಹೋಗ್ಬೇಕು. ಅಯ್ಯೋ ಹೋದ್ರ ಅಂತ ಜನ ದುಃಖ ಪಡಂಗ ಆಗಬೇಕು. ಹಾಂಗ ಮಾಡಿ ಹೋಗ್ಬೇಕು ನಾವು. 3 ರೀತಿ. ಒಬ್ಬ ವಾದ
ಆದ್ನ ಆಯ್ತು ಬಿಡು, ಅವ ಇದ್ದರೆ ಏನು ಉಪಯೋಗ ಇತ್ತು, ಆದರೆ ಏನು ಲಾಸು, ಇದ್ದ ಲಾಭನೂ ಇಲ್ಲ, ಆದ್ರ ಲಾಸ್ನೂ ಇಲ್ಲ ಅನ್ನೋದು ಒಂದು. ಇನ್ನೊಬ್ಬವ ಪಾದ ಬೇಸಾಯ್ತು ಬಿಡಪ್ಪ, ಅವ ಇದ್ದನಂದ್ರೆ ಇನ್ನ ಏನೇನ್ ಮಾಡ್ತಿದ್ನೋ, ಬಹಳ ಡೇಂಜರ್ ಮನುಷ್ಯ ಇದ್ದ, ಬಹಳ ಕಷ್ಟ ಇತ್ತು ಜನರಿಗೆ, ಲೋಕ ಕಂಟಕ ಇದ್ದ, ಹೋಗಿದ್ದೆ ಬೇಸಾಯ್ತು. ಇನ್ನೊಬ್ಬ ಎಂತ ಹೋದನ, ಅಯ್ಯೋ ಹೋದ್ರ ಯಾವಾಗ ಹೋದ್ರಿ, ಹೆಂಗ ಏನಾಯ್ತ್ರಿ ಅವರಿಗೆ ಅಂತೇಳಿ ಕಣ್ಣ ನೀರು ಒಂದೆರಡು ಕಾಲರ್ ಮೇಲೆ ಬಿತ್ತಂದ್ರೆ ಅವನ ಜನ್ಮ ಸಾರ್ಥಕ ಆಯ್ತು. ಇನ್ನೊಬ್ಬ ಓತನ್ ಏನ್ ಮಾಡ್ದ, 25 ವಯಸ್ಸಿಗೆ ವಾದ್ನ, 30 ವಯಸ್ಸಿಗೆ ವಾದ್ನ, ಇನ್ನ ಸಣ್ಣ ಜೀವ ಯಾಕೆ ವಾದ? ಅವೇನ್ ಕುಡಿತಿದ್ನ, ಏನ್ ಗುಟ್ಕ ತಿಂತಿದ್ನ, ಏನ? ಹೌದ್ರಿ ಅವೆಲ್ಲ ಇದ್ದು ಅಂದ್ರೆ ಮತ್ತೆ ಅವೆಲ್ಲ ಮಾಡಿದ್ರೆ ಹೆಂಗಿರ್ತಾನಪ್ಪ, ಹೋಗಿದ್ದೆ ಬರಬರ ಆಯ್ತ. ನೋಡ್, ಸತ್ತವನಿಗೆ ಚಟ ಇದ್ದಿದ್ದಿಲ್ಲ ಅಂದ್ರೆ ಕನಕರು ಕೊಡ್ತಾರ, ಚಟ ಮಾಡಿ ಸತ್ತವನ ಬಗ್ಗೆ ಕನಕರು ಇರಂಗಿಲ್ಲ. ಯಾರಿಗೆ ಕಟ್ಕೊಂಡು ಹೆಂಡ್ರ ಮಕ್ಕಳು ಕಂಡಾಗ್ಲೂ ಕನಕರು ಇರಂಗಿಲ್ಲ, ಚಟ ಮಾಡಿ ಸತ್ತರ. ಅದಕ್ಕೆ ಒಂದು ಪ್ರಯೋಗ ಮಾಡಬೇಕು, ಚಟ ಮಾಡೋರಿಗೆ ಒಂದು ಪ್ರಯೋಗ, ಕಿವಿ ಮಾತು. ಇವತ್ತಿನ ದಿವಸ ದೇವಿ ಪುರಾಣಕ್ಕಿಂತ ನಮ್ ಚಟ ಬಿಡ್ಬೇಕು ಅನ್ನೋದು ಒಂದಿಟ್ಟು ಗುಣ ಕಲಿಬೇಕು. ಒಂದು ಬುಟ್ಟಿ ಒಳಗ ತರಕಾರಿ ತಂದಿಡ್ರಿ, ಎಲ್ಲ ಮುಲ್ಲಂಗಿ, ಪಾಲಕ್ಕ, ಸೌತಿಕಾಯಿ, ಗಜ್ಜರಿ, ಏನ್ ಕಾಯಿಪಲ್ಯ ಎಲ್ಲ ಒಂದು ಬುಟ್ಟಾಗಿಡ್ರಿ. ಇನ್ನೊಂದು ಕಡೆ ಸಿಗರೇಟ್, ಬೀಡಿ, ತಂಬಾಕ, ಗುಟಕ ಮತ್ತವೇನೇನು ತಿಂತಿರಲ್ಲ, ವಿಮಲ ಪಮಲ ಏನೇನೋ ಎಲ್ಲ ಹಾಕಿರದ, ಹಾಕಿ ಒಂದು ಶೆಡ್ನಾಗ ಅವೆರಡು ಬುಟ್ಟಿ ಇಡ್ರಿ. ಇಟ್ಟು ಒಂದು ಹಂದಿ ಮರಿ ಅದ್ರಾಗ ಬಿಟ್ಟು ಬಿಡ್ರಿ, ಕೊಂಡೆ ಹಾಕಿಬಿಡ್ರಿ. 8 ದಿವಸ ಬಿಟ್ಟು ನೋಡ್ರಿ, ಆ ಕಾಯಿಪಲ್ಯ ಖಾಲಿ ಮಾಡ್ತಿರ್ತದ ಹೊರತು ಈ ಕಡೆ ಬುಟ್ಟೆಂದು ಏನೂ ಮುಟ್ಟಂಗಿಲ್ಲ. ತಂಬಾಕು ಐಟಮ್ ಏನೇನು ಮುಟ್ಟಲ್ಲ. ಯಾವ ಒಂದು ಹಂದಿ ಸಹಿತ ತಿನ್ಲಕ್ಕ ಒಲ್ಲ ಅಂತದ, ಸತ್ರ ಹಂಗೆ ಸಾಯ್ತೀನಿ, ತಂಬಾಕು ಎಲಿ ತಿನ್ನಂಗಿಲ್ಲ ಅಂತ ಅಂಥದ್ದು ನಾವು ತಿನ್ಲಕತ್ತೀವಿ. ಆರೋಗ್ಯ ಚಂದ ಇರುವಂದ್ರೆ ಹೆಂಗಿರ್ತದ ಬೇಕೂಪ, ಹೆಂಗಿರ್ತದೆ, ಎಂತ ಬೇಕೂಪಾಗಿವೆ ನಾವು ಗೊತ್ತದ ಮನಸ್ಸು. ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇಲ್ಲ ಅಂದ್ರೆ ಇನ್ನೊಬ್ಬರಿಗೆ ಏನ್ ಕಾಳಜಿ ಮಾಡ್ತೀವಿ ನಾವು? ಒಂದು ಬಕೆಟಿನೊಳಗೆ ಸರಾಯಿ ಇಡ್ರಿ, ಒಂದು ಬಕೆಟ್ ಸರಾಯಿ ಇಡ್ರಿ, ಇನ್ನೊಂದು ಬಕೆಟ್ನಾಗ ಹಾಲು ಇಡ್ರಿ, ಒಂದು ಕತ್ತಿ ಮರಿ ತಂದು ಒಂದು ಶೆಡ್ನಾಗ ಹಾಕಿ ಲಾಕ್ ಮಾಡಿಬಿಡ್ರಿ. 8 ದಿನ ಬಿಟ್ಟು ನೋಡ್ರಿ, ಅದು ಹಾಲು ಖಾಲಿ ಮಾಡಿರ್ತದ, ಆಲ್ಕೋಹಾಲ್ ಮುಟ್ಟಂಗಿಲ್ಲ. ಕತ್ತಿ ಸಹಿತ ಕುಡಿಲಾರದಂಥದ್ದು ಮನುಷ್ಯರು ಕುಡಿಲಕತ್ತೀವಿ ಅಂತ ಅಂದ್ಮೇಲೆ ಇವತ್ತಿನ ದಿವಸ ದೇವಿ ಮುಂದೆ ಪ್ರಮಾಣ ಮಾಡಿ ಇವತ್ತು ಅವೆಲ್ಲ ಬಿಡ್ತೀನಿ ಅಂತ ನೀವು ಆ ಚಟಗಳು ಯಾರವರೆ ಇದ್ದು ಅಂದ್ರೆ ಬಿಟ್ಟು ಬಿಡಬೇಕು. ಇದು ನಿಮ್ಮ ಕಾಳಜಿಗಾಗಿ, ನಿಮ್ಮ ಹೆಂಡ್ರ ಮಕ್ಕಳ ಕಾಳಜಿಗಾಗಿ. ನಮ್ಮ ದುಶ್ಚಟದಿಂದ ಎಷ್ಟು ಮಹಿಳೆಯರು ರಂಡು ಮುಂಡೇರಾಗಿ ಕೂತಾರ, ಗಂಡದೇರು ಕಳ್ಕೊಂಡು, ಕಣ್ಣೆದ್ರು ದಿನ ಸತ್ತೋಲಕತ್ತಾರ ಚಟ ಮಾಡಿ. ಪರಿವರ್ತನೆ ಮುನ್ಸಿಪಾಲಿಟಿ ಅವ್ರ ಹೆಂಗ ಕಸದ ಡಬ್ಬಿ ತಗೊಂಡು ಬಂದು ಕಸ ಕೊಡೋ ಅಮ್ಮ ಅಂತ ಬಂದಾರಲ್ಲ, ಈ ದೇವಿ ರಥನು ಹಂಗೆ ಬರ್ತದೆ. ಕಸ ಹಾಕ್ರಮ್ಮ, ನಿಮ್ ಚಟಗಳು ದುಶ್ಚಟ ಏನಾರ ಇದ್ರೆ ಅಪ್ಪ ಅಮ್ಮ ಎಲ್ಲ ಕೊಡ್ರಿ ನಮಗ್, ನಿಮ್ ಕಸ ಬಳ್ಕೊಂಡು ಹೋಗ್ಲಕ್ ಬಂದೀವಿ ನಾವು. ಪರಿವರ್ತನೆ ಮಾಡಿ ಹೋಗ್ಬೇಕು. ಇಲ್ಲಿ ಬಂದೆ ಒಂದು ಇದು ಪಾಠ, ಇದು ಪ್ರವಚನ ಅಲ್ಲ, ಪಾಠ. ಪರಿವರ್ತನೆ ಆಗ್ಬೇಕು. ಈಗ ಮಳಿ ಬಂದು ಹೋದ್ರೆ ಹೆಂಗ ಎಲ್ಲ ಹೊಲಸು ತಗೊಂಡು ಹೋಗ್ತದೆ ನೋಡಿ, ಹಂಗಿದು ಪ್ರವಚನ ಬತ್ತಂದ್ರೆ ಎಲ್ಲ ಸ್ವಚ್ಛ ಮಾಡಿ ಹೋಗ್ತದೆ. ವರ್ಷಕ್ಕೊಮ್ಮೆ ಇದು ಯಾಕೆ ಹತ್ತನ್ನು ಸ್ವಚ್ಛ ಆಗೋದಕ್ಕೆ, ಮತ್ತಿನ್ನೇನು? ಬಟ್ಟೆ ಹೆಂಗ ಒಯ್ತೀವಿ, ಮನಿ ಹೆಂಗ ಒರೆಸ್ತೀವಿ, ಮನಸ್ಸು ತೊಳ್ಕೊಳ್ಳೋಕೆ ಇಂಥದೊಂದು ಸತ್ಸಂಗ. ಅದಕ್ಕೆ ಗುರುಗಳು ಇದೆಲ್ಲ ಅನಿತ್ಯಪ್ಪ, ಅದು ಶಾಶ್ವತ ಅಂತ ತಿಳ್ಕೋಬೇಡ್ರಿ ಅಂತೇಳಿ ದೇವಿ ಪುರಾಣ ಎಲ್ಲಿ ದುರ್ಗಾ ಸಪ್ತಶತಿ ಒಳಗೆ ಹೇಳ್ತಾರೆ. ಅದಕ್ಕೆ ಈ ಭೂಮಿ ಮೇಲೆ ಕಿಮ್ಮತ್ತಿನ ವಸ್ತುಗಳು, ಆಹಾರ, ಊಟ, ನೀರೇನು ತಗೋತೀವಲ್ಲ ಅದು ಆಹಾರ, ಅದು ಬಹಳ ಮುಖ್ಯ. ಒಂದು ಕೋಳಿ
ತಿಪ್ಪಿ ಕೆದರಾಕತ್ತಿತ್ತಂತ. ಕೋಳಿ ತಿಪ್ಪಿ ಕೆದರಾಗ ಒಂದು ಬೆಳಕು ಬಂತಂತ, ರತ್ನ ವಜ್ರ. ಅದು ಏನ್ ಮಾಡ್ಬಿಡ್ತತ್ತ, ಕಾಲೇ ಎತ್ತಿ ಬಿಸಾಕಿ ಹೊಡೆದ್ಬಿಡ್ತದ. ನಡೆ ಕಣ್ಣಿ, ಅದೆಲ್ಲ ಮನುಷ್ಯರಿಗೆ ಹುಚ್ಚು ಮಾಡಿ ಹೋಗು, ನಾನು ನಿನ್ನಿಂದ ಹುಚ್ಚಾಗಂಗಿಲ್ಲ ಅಂತ. ನಿನ್ನಿಂದ ಈ ಒಂದು ನಿನ್ನ ಮಿಂಚು ಬೆಳಕಿನಿಂದ ನಾನು ಹುಚ್ಚಾಗಂಗಿಲ್ಲ, ಮನುಷ್ಯರಿಗೆ ಮಾಡಿ ಹೋಗು ನೀನು, ನನಗೆ ಅದೆಲ್ಲ ನಿಂದು ಬೇಕಾಗಿಲ್ಲ. ಇನ್ನ ಕೆದರ್ತಂತ, ಕೆಳಗೊಂದು ಪುಟಾಣಿ ಶೇಂಗಾದ ಬೀಜ ಸಿಕ್ತಂತ, ಇದು ನೋಡು ನನ್ನ ರತ್ನ ಅಂತ. ತಿನ್ನ ಆಹಾರ ರತ್ನ ರೀ, ಅದು ಇಲ್ಲಂತಂದ್ರೆ ಬದುಕಲಿಕ್ಕೆ ಆಗಂಗಿಲ್ಲ. ನೀರು ರತ್ನ, ಗಾಳಿ ರತ್ನ, ಈ ಬದುಕಿಗೆ ಏನು ಉಪಯೋಗ ಅದ, ಅದೇ ರತ್ನಗಳು. ಎರಡನೇ ರತ್ನ ಏನದ, ಬದುಕದು ಒಂದೇ ಮುಖ್ಯ ಅಲ್ಲ, ಮನುಷ್ಯನಾದ ಮೇಲೆ ಶ್ರೇಷ್ಠ ವ್ಯಕ್ತಿ ಆಗಬೇಕು. ಉಳಿದ ಯಾವ ಪ್ರಾಣಿಗಳಿಗೂ ಈ ರೀತಿ ಕೂತು ಕೇಳಿ ಈ ಜಗತ್ತಂದ್ರೇನು, ದೇವರಂದ್ರೇನು, ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಇವು ಯಾವ ಪ್ರಾಣಿಗಳಿಗೂ ಈ ಸಾಧ್ಯ ಇಲ್ಲ, ಮನುಷ್ಯನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಮನುಷ್ಯ ಏನ್ ಮಾಡಬೇಕು, ಸಂತರ ಮಹಾತ್ಮರ ವಿಚಾರಗಳನ್ನ ಕಿವಿ ಒಳಗೆ ಹಾಕೋಬೇಕು. ನಿಮ್ಗೇನ್ ಕೊಡ್ಬೇಕ್ರಿ, ಇಷ್ಟು ಚಲೋ ಮಾತು ಹೇಳ್ತೀರಿ, ನಿಮ್ಗೆ ಏನ್ ಕೊಡ್ಬೇಕ್ರಿ ಅಂತ ಕೇಳ್ತಾರೆ ಸರ್. ನಮಗ 1 ಲಕ್ಷ ಕೊಡ್ರಿ ಅಂತ. 1 ಲಕ್ಷ ಅಂದ್ರೇನು, ನಿಮ್ಮ ಕಿವಿ ಮನಸ್ಸು ಲಕ್ಷ ಕೊಟ್ಟು ಕೇಳಂತೀವಲ್ಲ, ಈ ಲಕ್ಷ ಕೊಡ್ರಿ. ಶ್ರೀಮಂತರು ಏನ್ ಮಾಡ್ತಾರ, ರೊಕ್ಕ ಇದ್ದವರು, ತಗೋ 1 ಲಕ್ಷ, ನನ್ನ ಕಿವಿ ಮಾತ್ರ ನಿನಗೆ ಕೊಡೋದಂತ. ನನ್ನ ಕಿವಿ ಕೇಳ, ನನ್ನ ಕಿವಿಗೆ ಹಾಕ್ಲಕ್ ಬರಬೇಡ ನೀನು, ನಿನಗೆ 1 ಲಕ್ಷ ಬೇಕೆ ತಗೋ, 2 ಲಕ್ಷ ಬೇಕೆ ತಗೋ. ರೊಕ್ಕಿದ್ದವ್ರು ಕೊಟ್ಟು ಮತ್ತ ಅವೇ ಫಾಲ್ತು ಕತಿ ಕೇಳಕ್ ಹೋಗ್ತಾರ, ಹೊರತು ಫಾಲ್ತು ಮಾತಾಡ್ಲಕ್ ಹೋಗ್ತಾರ. ಇದು ಕೇಳಬೇಕಾದ್ರೆ 1 ಲಕ್ಷ ಕೊಡಂಗೆ. ಈ ಲಕ್ಷ ವಹಿಸಿದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗ್ತದ ಹೊರತು ಕೋಟಿ ಕೋಟಿ ಗಳಿಸಿ ದೊಡ್ಡ ಬಿಲ್ಡಿಂಗ್ ಏನ್ ಕಟ್ಸಿದ್ರು ಇದಿಟ್ಟು ಉಸಿರು ಬಂದಾಯ್ತಂದ್ರೆ ಆ ಬಿಲ್ಡಿಂಗ್ ಆ ಕಡೆ, ನಾವ್ ಈ ಕಡೆ. ಎದಕ್ಕೆ ಬೇಕು ಅಷ್ಟೊಂದು, ಎದಕ್ಕೆ ಬೇಕು? ಇರ್ಲಕ್ ಒಂದು ರೂಮ್ ಸಾಕು, ಒಂದು ದೊಡ್ಡದು, ಇಷ್ಟು ದೊಡ್ಡ ಮಂಚ, ಇಷ್ಟು ದೊಡ್ಡ ಟೆಂಟ್ ಹೊಡಿಸಿರಿ. ಯಾರ ಸಲ? ನನ್ನ ಸಲ ಹೊಡಿಸಿರಿ. ಎಲ್ಲಿ ಕೂತೀನಿ ನಾನು? ಈಟಕ್ಕೆ ಜಾಗ. ಇಷ್ಟು ದೊಡ್ಡ ಟೆಂಟಿನ ತುಂಬ ಕೂತೀನಿ ನಾನು. ಮಲ್ಕೊಂಡ್ರೆ ಏನು, ಒಂದು ಮೂಲೆ ಮುಕ್ಕೋತೀನಿ. ಒಂದು ಇಡೀ ಅನ್ನ ಬದುಕೋದಕ್ಕೆ ಎಷ್ಟು ಬೇಕು, ಇಷ್ಟೇ ಸಾಕು. ಅದಕ್ಕೆ ಸಂತರ ಮಹಾತ್ಮರ ವಿಚಾರಗಳೇ ರತ್ನಗಳು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನದೆಂಬುದು ಜ್ಞಾನ ರತ್ನ. ಸಂತರ ಮಹಾತ್ಮರಿಂದ ಕೇಳಿ ನೀ ಏನು ಜ್ಞಾನ ಪಡ್ಕೋತೀರಿ, ಅದೇ ನಿನ್ನ ರತ್ನ. ಆ ಜ್ಞಾನ ರತ್ನವ ನೀನು ಅಲಂಕರಿಸಿದೆ ಆದಡೆ ನಿನ್ನಿಂದ ಸಿರಿವಂತರಿಲ್ಲ ನೋಡ ಎಲೆ ಮನವೇ. ಯಾರು ಜ್ಞಾನ ರತ್ನವನ್ನು ಸಂಪಾದನೆ ಮಾಡ್ತಾರ, ಆ ಜ್ಞಾನ ರತ್ನ ಉಳ್ಳಂತ ಏನು ಶರಣರದರ, ಸಂತರದರ, ಭಕ್ತರದರ, ಜ್ಞಾನಿಗಳದರ, ಅವ್ರಿಗಿಂತ ಶ್ರೀಮಂತರು ಯಾ ಕೋಟ್ಯಾಧೀಶರು ಅಲ್ಲ. ಇವ್ರಿಗಿದ್ದ ನೆಮ್ಮದಿ ಆನಂದಿ ಅವ್ರಿಗಿರಂಗಿಲ್ಲ. ಬರೀ ಲೆಕ್ಕ ರೊಕ್ಕ, ಲೆಕ್ಕ ರೊಕ್ಕ, ಲೆಕ್ಕ ರೊಕ್ಕ, ಯಾವ ಎಲ್ಲಿ ತಪ್ಪಿಗೆ ಹಾಕ್ತಾನೋ, ಯಾವ ಎಲ್ಲಿ ಮೋಸ ಮಾಡ್ತಾನೋ, ಬರೀ ಅದೇ ಚಿಂತೆ ಒಳಗೆ. ಅದಕ್ಕೆ ಹಂಗಂತ ರೊಕ್ಕ ಇಲ್ಲದಂಗೆ ಇರಬಾರ್ದು. ರೊಕ್ಕ ಇರ್ಬೇಕು, ಗಳಿಸ್ಬೇಕು. ಆದ್ರೆ ತಲೆ ಒಳಗ ಜ್ಞಾನ ಇರ್ಬೇಕು. ತಲೆಗೆ ರೊಕ್ಕ ಇಟ್ಕೋಬಾರ್ದು, ರೊಕ್ಕ ಗಳಿಸ್ಲಾರ್ದಂಗೆ ಇರಬಾರ್ದು. ರೊಕ್ಕ ಬೇಕಾದಷ್ಟು ಗಳಿಸ್ರಿ, ತಲೆ ಖಾಲಿ ಇರ್ಬೇಕು. ರೊಕ್ಕ ಗಳಿಸ ನಮಗ ಗುರುಗಳು ಜ್ಞಾನ ರತ್ನ ಹೇಳ್ಯಾರ, ನಾವು ಬರೀ ಎಲ್ಲ ಬೇಕಾದಷ್ಟು ಜ್ಞಾನ ಕೇಳಿದ್ರೆ ಹೇಳ್ತೀವಿ. ನನ್ನ ಮಗಳಿಗೆ ಹಂಗೆ ಮದುವೆ ಮಾಡ್ಕೊ ಅಂದ್ರೆ ಯಾವ ಮಾಡ್ಕೊತಾನ? ಒಂದಿಟ್ಟು ಬಂಗಾರ ಬೇಕಾಗ್ತದ, ಒಂದಿಟ್ಟು ರೊಕ್ಕ ಬೇಕಾಗ್ತದ. ಜಗಕ್ಕಿಕ್ಕಿದ ವಿಧಿ. 4 ಮಂದಿ ಜಗತ್ನಾಗ ಹೆಂಗ್ ಬದುಕ್ತಾರ ಅದ್ರಂಗ ನೀನು 4 ದುಡ್ಡು ಗಳಿಸು, ಒಂದ್ ಮನಿ ಕಟ್ಟು, ಬಟ್ಟೆ ಉಣು. ಬರೀ ಅದೇ ಮಾಡ್ಕೋತ ಕುಂದ್ರಬೇಡ, ಜ್ಞಾನಕ್ಕೆ ಬಾ. ಜ್ಞಾನಕ್ಕೆ ಬರೋದು ಬಿಟ್ಟು ಏನೆಲ್ಲ ಮಾಡ್ತೀನಿ ಅಂದ್ರೆ ಇಲ್ಲ. ಜ್ಞಾನಕ್ಕೆ ಬರೋ ಗುರಿ ಇಡುವ, ಉಳಿದದ್ದೆಲ್ಲ ಮಾಡಿ. ಅದಕ್ಕೆ ಗುರುಗಳು ಏನ್ ಮಾಡಿದ್ರು, ಇಷ್ಟೊಂದು ವಿಚಾರಗಳ ಹೇಳಿದಾಗ ಮುಂದೆ ಇವರು ಚಿದಾನಂದ, ಹೌದು ಅಲ್ಲಿ ಗುರುಗಳು ದೇವಿ ಚರಿತ್ರೆ ಹೇಳ್ತಾರೆ. ಅಲ್ಲಿ ದುರ್ಗಾ ಸಪ್ತಶತಿ ಒಳಗೆ ಇದು ಚಿದಾನಂದ ಅವಧೂತರು ಈ ದೇವಿ ಪುರಾಣದೊಳಗೆ ಏನ್ ಮಾಡ್ತಾರೆ ಅಂತಂದ್ರ, ಪೀಠಿಕಾ ಅಧ್ಯಾಯದೊಳಗ ಕೈಲಾಸದ ವರ್ಣನೆ ಮಾಡ್ತಾರೆ. ಕೈಲಾಸದ ವರ್ಣನೆ, ಕೈಲಾಸ ಶಿವ ಹೆಂಗಿದ್ದ, ಶಿವ ಗಣಾಧೀಶ್ವರರು ಹೆಂಗಿದ್ರು, ಪಾರ್ವತಿ ಹೆಂಗ್ ಕೂತಿದ್ದಳು, ಗಣೇಶ ಹೆಂಗ್ ಕೂತಿದ್ದ, ಎಲ್ಲ
ಯಾರು ಸುಬ್ರಹ್ಮಣ್ಯ ಎಲ್ಲಿ ಕೂತಿದ್ದ, ಹೆಂಗಿತ್ತು, ಎಲ್ಲ ಒಂದು ಕೈಲಾಸದ ವರ್ಣನೆ ಮಾಡ್ತಾರೆ. ಆ ಕೈಲಾಸದ ವರ್ಣನೆಯಲ್ಲಿ ನಂದಿ ಬರ್ತಾನ, ನಂದಿ ಬಸವ. ಅವ ಬಸವ ಬರ್ತಾನ, ಅವನು ಮದ್ದಳೆ ಬಾರಿಸದ, ಅವನ ಸೇವೆ ಇರ್ತದ. ಆ ಬಸವನ ಬಂದು ಋಷಭ ಪರಮಾತ್ಮನ ಮುಂದೆ ಮದ್ದಳೆಯನ್ನು ಕೆಳಗಿಟ್ಟು ಗುರುವಿಗೆ ಪರಮಾತ್ಮಗ ನಮಸ್ಕಾರ ಮಾಡ್ತಾನ. ನಮಸ್ಕಾರ ಮಾಡಿದಾಗ ಶಿವ ಕೇಳ್ತಾನ, ನಿನಗೇನ್ ಬೇಕಪ್ಪ? ನಿನಗೇನ್ ಬೇಕು ಅಂದ್ರೆ ನನಗೇನು ಬೇಕಾಗಿಲ್ಲ. ಮತ್ತ ಅಲ್ಲಿಂದ ಇಲ್ಲಿ ತನಕ ಬಂದು ಡಮರುಗ ಅದೇನು ಬಾರಿಸೋದು, ನಿನ್ನ ಮದ್ದಳೆ ಕೆಳಗಿಟ್ಟು ನಮಸ್ಕಾರ ಮಾಡಿದಿ, ಮತ್ತೇನಾರು ಬೇಕಿದ್ರೆ ಕೇಳು, ಒಂದು ಬೇಕಪ್ಪ ಅಂತ. ಏನು? ದೇವಿ ಚರಿತ್ರೆಯನ್ನು ಕಿವ್ಯಾಗ ಹೇಳಪ್ಪ ಸಾಕಂತ, ಉಳಿದದ್ದು ಏನೇನು ಬೇಕಾಗಿಲ್ಲ, ಅದೊಂದೇ ಬೇಕು, ಅದೊಂದೇ ಸಾಕು. ಇಷ್ಟೇ ಎಲ್ಲ ಅದರೊಳಗೆ. ಕರಿಯ ನಿತ್ತಡೆ ಒಲ್ಲೆ, ಜೇಡರ ದಾಚಿಮಯ್ಯರ ವಚನ. ಆನಿ ಕೊಡ್ತೀನಿ ಬಾರಪ್ಪ, ಒಲ್ಲಪ್ಪ ಅಂತ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಶ್ರೀಮಂತಿಕೆ ಕೊಡ್ತಾನ ಬಾರು ಅಂತಾನ ಶಿವ, ಒಲ್ಲಪ್ಪ ಅಂತಾನ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ ಒಲ್ಲೆ. ಒಂದ್ ದೊಡ್ಡ ರಾಜ್ಯನೇ ಕೊಡ್ತೀನಿ, ಮಹಾರಾಜಾಗಿ ಮೆರಿ ಹೋಗ, ಒಲ್ಲ ಒಲ್ಲ. ಎಲ್ಲರೂ ಮಹಾರಾಜಾಗಿ ಮೆರಿಬೇಕೆ ಅಂತ ಅದು ಏನ್ ಮಹಾರಾಜ ಎಷ್ಟು ಮೆರೆದ್ರು ಕಡೆಗೆ ಏನೋ ಗದ್ದಲಕ್ಕೆ ಬಿದ್ದು ಬಿಡ್ತದ ಮಾತು. ಅದಕ್ಕೆ ಏನ್ ಹೇಳ್ತಾನ, ನಿಮ್ಮ ಶರಣರ ಸುಳ್ಳು ನುಡಿಗಳ, ನಿಮ್ಮ ಶರಣರ ಒಂದಿಟ್ಟು ಸತ್ಯದ ವಾಕ್ಯಗಳು ಒಂದು ಅರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತಂತೆ ಕಾಣ ರಾಮನಾಥ ಅಂತ ಜೇಡರ ರಾಜ್ಯ. ಪರಮಾತ್ಮ ನೀನೇ ಕೊಟ್ಟಂಗೆ, ನೀನೇ ಬಂದಂಗೆ ನನಗ ಒಂದಿಷ್ಟು ಜ್ಞಾನದ ವಿಚಾರ ಹೇಳು, ಆ ಜ್ಞಾನದ ವಿಚಾರದಾಗ ನೀನೇ ನನಗೆ ಸಿಕ್ಕಂಗಾಗ್ತದ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಚಿದಾನಂದ ಅವಧೂತರು ವರ ಚಿದಾನಂದ ಗುರುಗಳಿಂದ ಆಶೀರ್ವಾದ ತಗೊಂಡು ತಪಸ್ಸು ಮಾಡಿ ಗುರುಗಳ ಸ್ತುತಿ ಮಾಡ್ತಾರೆ. ಮೊದಲು ದೇವಿ ಪುರಾಣ ಬರೀಲಕ್ಕಂತಾರ ಅಂದ್ಮೇಲೆ ದೇವಿ ಸ್ತುತಿ ಮಾಡ್ಬೇಕಾ, ಗುರುವಿನ ಸ್ತುತಿ ಮಾಡ್ಬೇಕ್ರಿ? ಮೊದಲ ಯಾರು ಸ್ತುತಿ ಮಾಡ್ಬೇಕು? ದೇವಿ ಸೀದಾ ಸಿಗಂಗಿಲ್ಲ. ದೇವಿ ಗುರುವಿನ ಮೂಲಕನೇ ಸಿಗ್ತಾಳ. ಪರಮಾತ್ಮ ಗುರು ಇಬ್ರು ಬಂದ್ರು ಅಂತಂದ್ರೆ ಗುರು ನಿಮಗ್ ಪರಿಚಯ ಇರ್ತಾನೆ, ಪರಮಾತ್ಮ ಪರಿಚಯ ಇರಂಗಿಲ್ಲ. ಇವನೇ ಪರಮಾತ್ಮ ಅಂತ ಹೇಳಿ ಕೊಡ್ಲಕ್ಕ ಗುರು ಬೇಕಾತನ. ಅದಕ್ಕೆ ಮೊದಲ ಗುರುವಿನೇ ಮುಖ್ಯ. ಅದಕ್ಕೆ ಗುರು ಸ್ತುತಿ ಮಾಡ್ಬೇಕು ಮೊದಲು. ಅದಕ್ಕೆ ಬಸವಣ್ಣವ್ರು ಏನ್ ಹೇಳ್ತಾರ, ಶಿವಪಥ ವರಿವಡೆ ಗುರುಪಥ ಮೊದಲು ಅಂತ. ನಿಮಗೆ ಶಿವ ಬೇಕು ಅಂತಂದ್ರ ಮೊದಲು ಗುರುವೇ ಹಿಡಿಬೇಕು. ಗುರುವೇ ಹಿಡಿಲಾರ್ದೆ ಶಿವ ಬೇಕಂದ್ರೆ ಹೆಂಗ್ ಸಿಗ್ತದ? ಅದಕ್ಕೆ ತೊಡಿಗೆಯ ಮಾಡುವರೆ ಒಂದೇ ಮೊದಲು. ನನಗೊಂದು 5 ತೊಲಿ ನೆಕ್ಲೆಸ್ ಮಾಡಿ ಹಾಕೋಬೇಕಾಗ್ಯದ, ಒಂದ್ ಸರ ಮಾಡಿ ಹಾಕೋಬೇಕಾಗ್ಯದ. ಆ ಸರ ಹೆಂಗ್ ಸಿಗ್ತದ್ರಿ? 5 ತೊಲಿ ಸರ ಸೀದಾ ಸಿಗ್ತದೇನು? 5 ತೊಲಿ ಸರ ಯಾವಾಗ ಸಿಗ್ತದ? ನಮ್ಮಲ್ಲಿ 5 ತೊಲಿ ಬಂಗಾರ ಇದ್ದಾಗ ಸಿಗ್ತದ. ಅದಕ್ಕೆ ನೆಕ್ಲೆಸ್ ಬೇಕಂದ್ರೆ ಮೊದಲ ಬಂಗಾರ ಹಿಡಿಬೇಕು. ಮಣ್ಣು ಇಲ್ಲ ಅಂತಂದ್ರೆ ಗಡಿಗೆ ಹೆಂಗ್ ಮಾಡ್ತೇವೆ? ಅದಕ್ಕೆ ಗಡಿಗೆ ಬೇಕಂದ್ರೆ ಮೊದಲು ಮಣ್ಣು ಹಿಡಿಬೇಕು. ಮಡಿಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು. ಗುರುಪಥ ಶಿವಪಥ ವರಿವಡೆ ಗುರುಪಥ ಮೊದಲು. ಮೊದಲು ಏನ್ ಹಿಡಿಬೇಕು ಅದು ಹಿಡಿಯರು. ಅದಕ್ಕೆ ನಿಮ್ಗ ಯಾರು ಸಿಕ್ಕಾರ? ದೇವಿ ಸಿಕ್ಕಳ, ಗುರು ಸಿಕ್ಕನ? ಯಾರು ಸಿಕ್ಕಾರ? ಗುರು ಸಿಕ್ಕ. ಆ ಗುರುವಿಗೆ ಹಿಡಿದ್ರೆ ದೇವಿ ತಾನೇ ಬರ್ತ. ಗುರುವಿನ ಸಂಗಟೆ ದೇವಿ ಅಂತ. ಅದಕ್ಕೆ ಏನ್ ಹಿಡಿದ್ರೆ ಏನ್ ಸಿಗ್ತದ ಅನ್ನೋದು ನಾಲೆಜ್ ಇರಲಿ ಸ್ವಲ್ಪ. ಅದಕ್ಕೆ ಈಗೊಂದು ಆಕಳದ ಅಡವ್ಯಾಗ ಮೇಯ್ಲಕತ್ತದ, ಚಂದ ಹುಲ್ಲದ ಮೇಯ್ಲಕತ್ತದ. ಮೇಯ ಟೈಮ್ನಾಗ ನಡಿ ಮನಿಗೆ ಅಂತ ನೀವು ಬೆದರಿಸಿದ್ರು ಬರಲ್ಲ, ಅದಕ್ಕೆ ಹೊಡೆದ್ರು ಬರಲ್ಲ. ಇಂಥ ಚಂದನ ಹುಲ್ಲು ಮೇಯ್ಲಕತ್ತೀನಿ ನಾನ್ಯಾಕೆ ಬರಲಿ ಅಂತದ.
ಅಂತ ಆಕಳಿಗೆ ಎಳ್ಕೊಂಡು ಬರ್ಬೇಕಾದ್ರೆ ಮನುಷ್ಯನ ಶಕ್ತಿ ಇಲ್ಲ. ಒಂದು ಆಕಳ ಕರಿನ ಬಲ್ಲಿ ಮನುಷ್ಯನ 10 ಪಟ್ಟು ಶಕ್ತಿ ಇರ್ತದಂತ. ಅದು ನುಗ್ಸಿದ್ರೆ ಬಿದ್ದೇ ಬಿಡ್ತೀವಿ ನಾವು. ಒಂದು ಕರ ನುಗ್ಸಿದ್ರೆ ಬೀಳ್ತೀವಿ, ದೊಡ್ಡ ಆಕಳಲ್ಲ. ಅಂತ ಆಕಳಿಗೆ ನಾವು ಎಳ್ಕೊಂಬರೋಷ್ಟು ಶಕ್ತಿ ಇರಂಗಿಲ್ಲ. ಆ ಆಕಳು ನಮ್ಮ ಬೆನ್ನತ್ತಿ ಬರಂಗ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಆಕಳ ಕರ ಎತ್ಕೊಂಡು ಬಂದ್ಬಿಡ್ಬೇಕಂತ. ಆಕಳ ಕರ ಇರ್ತದಲ್ಲ ಬಗ್ಲಾಗ, ಅದನ್ನ ಎತ್ಕೊಂಡು ಬಂದು ಬಿಡ್ರಿ, ಆಕಳ ತಾನೇ ನಿಮ್ ಬೆನ್ನತ್ತಿ ಬರ್ತದಂತ. ಹಂಗ ಗುರುನಾಥನಿಗೆ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ರಿ ಅಂತಂದ್ರ ದೇವಿ ತಾನೇ ಗುರುವಿನ ಬೆನ್ನತ್ತಿ ಬಂದ್ಬಿಡ್ತಾವ. ಗುರು ಅಂದ್ರೆ ಆಕಳ ಕರ ಇದ್ದಂಗ, ಗುರು ಅಂದ್ರೆ ಆಕಳ ಕರ ಇದ್ದಂಗ, ದೇವಿ ಅಂದ್ರೆ ಆಕಳ ಇದ್ದಂಗ, ಆಕೆ ನಿಮ್ಮ ಬೆನ್ನ ಹತ್ತಂಗ ಆಗ್ತದಂತ ಗುರುವಿನ ಹಿಡ್ಕೊಂಡ್ರಿ ಅಂತಂದ್ರೆ. ಹಂಗ ಬರ್ತದೆ. ಅದಕ್ಕೆ ವರಚಿದಾನಂದರು ಗುರುವನ್ನ ಗಟ್ಟಿಯಾಗಿ ಹಿಡ್ಕೊಂಡು ನೀನು ಧ್ಯಾನ ಮಾಡು, ತಪಸ್ಸು ಮಾಡು, ದೇವಿ ಸಿಗ್ತಾಳ ಅನ್ನಂತ ಒಂದು ವಿಚಾರ ಹೇಳ್ತಾರ. ಹೇಳಿದ ಮೇಲೆ ಸಮಯ ಆದಂಗ ಕಾಣಿಸ್ತದ. ಮುಂದೆ ನಿಮ್ಮ ಏನ್ ಬೇರೆ ಕಾರ್ಯಕ್ರಮ ಅದಾವೇನೋ? ಎಷ್ಟಾಗ ಆಗುತ್ತೆ. ಆಯ್ತು. ಅದೇನದ ಅಂದ್ರೆ ಕರಿಯ ನಿತ್ತಡೆ ಒಲ್ಲೆ ಅಂದ್ರೆ ಆನೆ ಕೊಟ್ರೆ ಒಲ್ಲ, ಸೀರೆಯ ನಿತ್ತಡೆ ಒಲ್ಲೆ. ಒಂದೇ ಮೊದಲು ಗುರುಪದವೇ ಮೊದಲು. ಶರಣರ ಅನುಭವ, ಶರಣರ ಅನುಭವ. ಅದು ಬಸವಣ್ಣವ್ರ ವಚನ. ಕೂಡಲ ಸಂಗಮ ದೇವ ಭಾಷಾವಾರು ಮಾಡಬೇಕು, ಬೆಲೆ ಇತ್ತು ಇಲ್ಲ ಅಂತೇಳಿ ಭಾಷಾವಾರ ಪ್ರಾಂತಗಳಿಂದ ಭಾರತ ಒಂದಾಗ್ಯದ. ಈಗ ನಾವೇನ್ ಹೇಳ್ತೀವಿ, ಭಾಷಾವಾರ ಪ್ರಾಂತಗಳಿಂದ ಭಾರತ ಇರ್ಬೋದು, ದೇಶ ಇರ್ಬೋದು, ವಿದೇಶ ಇರ್ಬೋದು, ಭೂಮಿ ಎಲ್ಲಿ ಇದೆ ಅಷ್ಟು ವರ್ಷ ಇರ್ಬೋದು. ನಾಲ್ಕು ಮತದಲ್ಲಿ ಕೇಳಬೇಕು ತಮ್ಮ ಸಿದ್ಧ ಇದು ಭಾಷಾವಾರ ಪ್ರಾಂತಗಳಿಗೆ ಭಾರತ ಒಂದಾಗ್ಯದ. ಭಾಷಾವಾರ ಮಾಡಿದ್ರೆ ಒಳ್ಳೇದು, ಮಾಡಿದ್ರೆ ಬೆಲೆ ಇಲ್ಲ ಅಂತ ನಮ್ಗೆ ಅರ್ಥ ಗೊತ್ತಾಗಲಿಲ್ಲ. ನಾ ಏನ್ ಭಾಷಾವಾರ ಬಗ್ಗೆ ಏನು ಹೇಳಿಲ್ಲ ನಾನು. ಬರೇ ಟ್ರಾನ್ಸ್ಲೇಷನ್ ಮಾಡಬೇಡ, ಅನುಭವಿಸಿ ಟ್ರಾನ್ಸ್ಲೇಷನ್ ಮಾಡಂತ. ಈಗ ಸಂಸ್ಕೃತದಾಗ ಇದ್ದದ್ದು ಒಂದು ಡಿಕ್ಷನರಿ ಇಟ್ಕೊಂಡು ಅದನ್ನ ನೋಡಿ ಇದ್ರಾಗ ಬರ್ದೆ ಅಂದ್ರೆ ನಿನಗ ಲಾಭ ಆಗಂಗಿಲ್ಲ. ಅದನ್ನ ನೀನು ಅನುಭವಿಸಿ, ಮೊದಲ ಅರ್ಥ ಅನುಭವಿಸಿ, ಆಮೇಲೆ ನೀನು ಒಳಗಿಂದ ಹೊರಗೆ ಹಾಕ. ಹೊರಗಿಂದು ಒಳಗೆ ಹಾಕೊಂಡ್ರ ಶಿಕ್ಷಣ, ಒಳಗಿಂದು ಹೊರಗೆ ಹಾಕಿದ್ರೆ ಜ್ಞಾನ. ಮೊದಲು ಒಳಗೆ ಹಾಕೊಂಡು ಆಮೇಲೆ ನೀ ಜ್ಞಾನಿಯಾಗಿ ಹೊರಗೆ ಹಾಕು, ಅವಾಗ ನಿನಗೆ ಅನುಭವ ಆಗ್ತದ ಅಂತ. ಅದಕ್ಕೆ ಈ ಒಂದು ಚಿದಾನಂದ ಅವಧೂತರು ದೇವಿ ಪುರಾಣವನ್ನ ಬಹಳ ಚಂದ ಬರೆದಾರ. ಈ ದಿವ್ಯ ಚರಿತ್ರೆ ಯಾರ ಮನೆಯೊಳಗೆ ಇನ್ನ ಈಗ ಶ್ಲೋಕ ಹೇಳಿದ್ರಲ್ಲ, ಈ ದಿವ್ಯ ಚರಿತ್ರೆ ಯಾರ ಮನೆಯೊಳಗಿರ್ತದ ಅವ್ರ ಮನ್ಯಾಗ ಭೂತ ದೆವ್ವ ಪಿಶಾಚಿ ಕಾಟಗಳು ಏನು ಇರಂಗಿಲ್ಲ. ಅದ್ರ ಬಗ್ಗೆ ಅಂಜಿಕೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಒಂದು ತೆಂಬಿಗೆ, ಅದ್ರೊಳಗೆ ಒಂದಿಷ್ಟು ನೀರ, ಒಂದು ಕಾಯಿ, ಅದಕ್ಕೆ ಇದು ಹೆಂಗೆ ಹಾಕಿವಲ್ಲ ಅದಕ್ಕೆ ಹಾಕಿ ಅದೇನು ಬ್ಲೌಸ್ ಪೀಸ್ ಹಾಕಿ ಒಂದಿಷ್ಟು ನಿಮ್ಗೇನು ಅನುಭವ, ನಿಮ್ ಪೂಜೆ ಮಾಡೋದು ಗೊತ್ತದಲ್ಲ, ನೀರು ಹಾಕಿ. ಇವು ಸಿಂಪಲ್, ಏನು ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಏನು ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲೇ ಸುತ್ತಮುತ್ತ ಯಾವರ ಗಿಡದ ನೋವ ತಗೊಂಡು ಎರ್ಸಿದ್ರೆ ಸಾಕು. ಅದೇನು ರೊಕ್ಕ ಕೊಟ್ಟು ಒಂದು 25 ರೂಪಾಯಿ ಹಾರನೆ ತಂದು ಹಾಕೋದು ಬೇಕಾಗಿ ಸರಳ ಮನೆಗೆ ಇದ್ದುದ್ರಾಗೆ ಪೂಜೆ ಮಾಡಿ ನಮಸ್ಕಾರ ಮಾಡೋದು. ಅದಕ್ಕೊಂದಿಷ್ಟು ನಿಮ್ಮ ಹತ್ರ ಏನದ ಅದನ್ನ ನೈವೇದ್ಯ ಮಾಡಿ ಪ್ರಸಾದ ತಗೋಬೇಕು. ನಮ್ಮ ಮನೆಗೆ ದೇವಿ ಗ್ರಂಥ ಅದ ಅಂತೇಳಿ ಧೈರ್ಯ ಇರಬೇಕು, ಅದ್ರ ಮೇಲೆ ನಂಬಿಕೆ ಇರಬೇಕು, ಅದ್ರ ಮೇಲೆ ಶ್ರದ್ಧೆ ಇರಬೇಕು. ಯಾವ ದೆವ್ವ ಪಿಶಾಚಿ ಭೂತ ಏನೇನು ಇಲ್ಲ. ಮತ್ತ ನಮ್ಮ ಮನ್ಯಾಗ ಯಾವ ದೆವ್ವ ಇಲ್ರಿ, ಪಿಶಾಚಿ ಇಲ್ಲ, ಭೂತ ಇಲ್ಲ, ನಮ್ಗೆ ಅದಕ್ಕೆ ಬೇಕ್ರಿ ಅಂದ್ರ ಮನ್ಯಾಗ ಮನುಷ್ಯರೇ ದೆವ್ವ ಮಾಡ್ದಂಗೆ ಮಾಡ್ತಿರ್ತಾರೆ. ಒಬ್ಬೊಬ್ಬರ ಮನ್ಯಾಗ ಅತ್ತಿ ದೆವ್ವ ಮಾಡ್ದಂಗೆ ಮಾಡ್ತಾಳೆ, ಒಬ್ಬೊಬ್ಬರ ಸ್ವಚ್ಛ ದೆವ್ವ ಮಾಡ್ದಂಗೆ ಮಾಡ್ತಾರೆ. ಗಂಡ್ಮಕ್ಳೆಲ್ಲ ಹೊರಗೆ ತಿರ್ತಿರ್ತಾರ, ಮನ್ಯಾಗೆ ಇರ್ತಾರಲ್ಲ ಅವ್ರು, ಯಾವಾಗಲೂ ಟೈಮ್ ಪಾಸ್ ಆಗ್ಲಾರ್ದಕ್ಕೆ ಅವ್ರು ಜಗಳಕ್ಕೆ ಬೀಳ್ತಿರ್ತಾರೆ ಒಬ್ಬರಿಗೊಬ್ರು. ಹೀಗಾಗಿ ಏನ್ ಮಾಡ್ಬೇಕು, ಮನೇನ ಮನುಷ್ಯರೇ ದೇವ್ ಮಾಡ್ದ ಅವು ತಣ್ಣಗಾತ. ಇದಿತ್ತು ಅಂತಂದ್ರೆ ಪಾರಾಯಣ ಮಾಡ್ಬೇಕು, ಎಲ್ಲರೂ ಪಾರಾಯಣ ಮಾಡ್ಬೇಕು. ದಿನ ಒಂದು 5 ಶ್ಲೋಕರೇ ಅದ್ರೊಳಗಿಂದು ಓದ್ಕೋತಿರ್ಬೇಕು. ಓದ್ಲಕ್ ಬರ್ಲಾರ್ದವ್ರು ಮಕ್ಕಳಿಗೆ ಹಚ್ಚಿ ಓದಿಸಿ ಕೇಳ್ಕೊತಿರ್ಬೇಕು.
ಕೇಳ್ಕೊತಿರು. ಅದಕ್ಕೆ ಕೈಲಾಸದೊಳಗ ಶಿವ ಕುಂತಾಗ ನಂದಿ ಬಂದು ನಮಸ್ಕಾರ ಮಾಡಿ ನನಗ ಏನು ಬೇಕಂತ ಕೇಳಿದ್ರೆ ಏನು ಬೇಕಾಗಿಲ್ಲ ಅಂತಾನ. ಆವಾಗ ನನಗೆ ದೇವಿ ಪಾರಾಯಣ, ದೇವಿ ಪ್ರವಚನ, ದೇವಿ ಮಹಿಮೆ ನನಗೆ ಹೇಳುವಂತ ಶಿವನಿಗೆ ನಂದಿ ಪ್ರಾರ್ಥನೆ ಮಾಡ್ತಾನ. ಮಾಡಿದಾಗ ಆ ನಂದಿ ಕಣ್ಣೊಳಗ ಆನಂದ ಬಾಷ್ಪ, ದುಃಖದ ಬಾಷ್ಪ ಎರಡೂ ಸುರಿತಾವ. ಈ ದೇವಿ ಕೆಲಸ ಏನದಂದ್ರೆ ಎರಡೂ ಅದಾವ. ಸಂಸಾರ ಮತ್ತೇನಿಲ್ಲ ಇದ್ರಾಗ. ಈ ಸಂಸಾರದೊಳಗ ಒಂದಿಟ್ಟು ಆನಂದನೂ ಅದ, ಒಂದಿಟ್ಟು ದುಃಖನೂ ಅದ, ಎರಡೂ ಅದಾವ. ಎರಡೂ ಅನುಭವಿಸಿದ್ದಕ್ಕೆ ಸಂಸಾರ ಅಂತಾರೆ. ಬ್ರಹ್ಮ ಸ್ವರೂಪ ಆದೇವಂದ್ರೆ ಅಲ್ಲಿ ದುಃಖನೇ ಇಲ್ಲ. ಇದು ಎದಕ್ಕೆ ದುಃಖ ಆಗ್ತದೆ ಗೊತ್ತಾ? ನಂದು ಅಂದಕ್ಕೆ ದುಃಖ ಆಗ್ತದೆ, ನಾನು ಅನ್ನೋದಕ್ಕೆ ದುಃಖ ಆಗ್ತದೆ. ನಾನು ನನ್ನದು ಅನ್ನೋದು ಇವೆರಡು ಇಲ್ಲದಂಗೆ ಮಾಡ್ಕೊಂಡೇವಂತಂದ್ರೆ ದುಃಖನೇ ಆಗಲ್ಲ. ಅದಕ್ಕೊಂದು ದೃಷ್ಟಾಂತ ಹೇಳಿ ಬಿಟ್ಟು ಬಿಡ್ತೀನಿ. ಮುಂದಿಂದು ನಾಳೆ ಹೇಳ್ತೇನೆ, ಮುಂದಿನ ಪ್ರವಚನ ನಾಳೆ ಹೇಳ್ತೇನೆ. ಶಿವ ದೇವಿ ಚರಿತ್ರೆಯನ್ನ ಯಾವ ರೀತಿ ನಂದೀಶನಿಗೆ ಹೇಳಕ್ಕೆ ಆರಂಭ ಮಾಡಿದ ಅನ್ನೋದು ನಾಳೆ ಹೇಳೋಣ. ಈಗ ನಾನು ನನ್ನದು ಅನ್ನೋದು ಹೆಂಗೆ ದುಃಖ ಕೊಡ್ತದಪ್ಪ ಅಂದ್ರೆ, ಒಂದು ಬಟ್ಟೆ ಅಂಗಡಿ ಇತ್ತಂತ. ಬಟ್ಟೆ ಅಂಗಡಿ ಅದು ಎಲ್ಲಿತ್ತಂದ್ರೆ ಸ್ಮಶಾನಕ್ಕೆ ಹೋಗೋ ದಾರಿಯಾಗಿತ್ತಂತ. ಸ್ಮಶಾನಕ್ಕೆ ಹೋಗೋ ದಾರಿಯಾಗಿದ್ದಾಗ ಬಟ್ಟೆ ಅಂಗಡಿ ಏನಾಯ್ತು, ಒಂದೊಂದು ಹೆಣ ಹಂಗೆ ಬರ್ತಿರ್ತಾವ ಸ್ಮಶಾನ ದಾರಿ ಒಳಗ. ಆ ಅಂಗಡಿಯವ್ರದ್ದು ಏನು ಒಂದು ಪದ್ಧತಿ ಇಟ್ಕೊಂಡಿದ್ರು ಅಂತಂದ್ರ, ಹೆಣ ಬಂದ ಕೂಡ್ಲೇನೆ ವ್ಯಾಪಾರ ಮಾಡೋದು ಬಂದ್ ಮಾಡಿ ಹೊರಗೆ ಬಾಗಿಲಿಗೆ ಬರ್ತಿದ್ರು. ಆ ಹೆಣಕ್ಕೆ ಕೈ ಜೋಡಿಸಿ ನಮಸ್ಕಾರ ಮಾಡಿ ಮತ್ತೆ ವಾಪಸ್ ಹೋಗಿ ತಮ್ಮ ವ್ಯಾಪಾರ ಮಾಡ್ತಿದ್ರು. ಆ ಬಟ್ಟೆ ಅಂಗಡಿಯಾಗ ಒಬ್ಬ ನಮ್ಮಂತ ಗಿರಾಕಿ ಇದ್ದ. ಬಟ್ಟೆ ಎಲ್ಲ ಹಾಕಿದ್ರು, ಹೆಣ ಹೋಗ್ತಾ ಇತ್ತು. ಅವರು ಅಂಗಡಿಯವರು ಹೋಗಿ ಹೆಣಕ್ಕೆ ನಮಸ್ಕಾರ ಮಾಡಿದ್ರು. ಆ ಗಿರಾಕಿಗೆ ಆ ಬಟ್ಟೆ ಕೆದರಾಡದ್ರಾಗೆ ಅವನ ತಲೆಯಾಗ ಅದು ತೆಗಿಲ, ಇದು ತೆಗಿಲ, ಆ ಸೀರೆ ತೆಗಿಲ, ಈ ಸೀರೆ ತೆಗಿಲ, ಆ ಸೀರೆ ಬಣ್ಣದಾಗ ಈ ದಡಿ ಬೇಕು, ಈ ದಡಿ ಒಳಗಿನ ಡಿಸೈನ್ ಆ ಸೀರೆ ಆಗಬೇಕು, ಆ ಸೀರೆ ಇದ್ರಾಗಬೇಕು, ಇದ್ರಾಗ ಹಿಂಗೆ ತಲೆ ಕೆಡಿಸ್ಕೊಂಡು ಚಂದನೊಂದು ಸೀರೆ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಹೋದ. ಯಾರಿಗೆ ಆ ಸೀರೆ ಉಡಿಸ್ಬೇಕು ಅಂದಿದ್ದ ಅವರೇ ಶಿವನ ಪಾದ ಸೇರಿ ಬಿಟ್ಟಿದ್ರು. ಅವಾಗ ಏನಾಯ್ತು, ಮನೆಗೆ ಹೋದ್ಮೇಲೆ ಅಲ್ಲಿರೋದು ಅದೇ ಒಂದು ಹೆಣ್ಮಗಳ ಹೆಣ, ಇಲ್ಲಿ ಅಂಗಡಿಯಾಗಿದ್ದಾಗ ಅದೇ ಒಂದು ಹೆಣ್ಮಗಳ ಹೆಣ. ಈ ಹೆಣ್ಮಗಳ ಹೆಣ ಹೋಗಾಗಿ ಯಾಕೆ ಅಳ್ಳಲಿಲ್ಲ, ಆ ಮನೆಯ ಹೆಣ್ಮಗಳ ಹೆಣಕ್ಕೆ ಯಾಕೆ ಅಳ್ಳಕತ್ತ? ಅಲ್ಲಿ ನಾನು ನನ್ನದು ಹಚ್ಚುಗೋಣನಲ್ಲ, ಅದಕ್ಕೆ ಸಮಸ್ಯೆ. ನಾನು ನನ್ನದು ಅನ್ನೋದು ಇವೆರಡು ಬಿಟ್ಟು ಏನ್ ಬೇಕಾದ್ದು ಮಾಡ್ರಿ, ಬರ್ತದ ಇಲ್ಲ. ನಾನು ನನ್ನದು ಅನ್ನೋದು ಬಿಟ್ಟು ಮಾಡ್ಲಿಕ್ಕೆ ರೂಢಿ ಮಾಡ್ಕೋಬೇಕು. ನಂದು ನಂದು ಅಂದೇವಲ್ಲ ದುಃಖಕ್ಕೆ ಕಾರಣ. ಸುಮ್ಮನೆ ಮಾಡ್ಕೋತಿರ್ಬೇಕಷ್ಟೇ. ಹಂಗಾಗ್ತದ್ರಿ, ಕೂಳ್ ತಿಂದಿರ್ತೀವಿ, ಕರಗದಕ್ಕೆ ಮಾಡ್ಬೇಕಷ್ಟೇ. ಏನಾರ ಒಂದು ಕೆಲಸ ಮಾಡ್ಬೇಕು. ನೀವು ಎದಕ್ಕೆ ಕೆಲಸ ಮಾಡ್ತೀರಿ ಅಂದ್ರೆ ತಿನ್ನ ಕರಗದಕ್ಕೆ ಕೆಲಸ ಮಾಡ್ಲಿಕ್ಕತ್ತೀವಿ. ಆ ಹೆಂಡ್ರ ಮಕ್ಕಳ ಸಲುವಾಗಲ್ಲ, ಅತ್ತಿ ಮಾವನ ಸಲುವಾಗಲ್ಲ, ತಂದೆ ತಾಯಿ ಸಲುವಾಗಲ್ಲ, ಬದುಕಲಕ್ಕೆ ಕೂಳು ತಿಂದಿವಿ. ಅದಕ್ಕೆ ಕರಗಲಿಕ್ಕೆ ಏನೋ ಒಂದು ಕೆಲಸ ಮಾಡ್ಲಿಕ್ಕತ್ತೀವಿ ಅಷ್ಟೇ ಹೊರತು ಅದಕ್ಕೆ 108 ಅರ್ಥ ಕಲ್ಪಿಸಿವಿ. ನಾವು ಹುಟ್ಟಿಸೀವಿ, ನಾವು ಹೊಡೆದೀವಿ, ನಾವು ಬೆಳೆಸೀವಿ, ನಾವು ಕಲಿಸೀವಿ, ಎಲ್ಲ ಮಾಡೋದು ನಮ್ಮ ಹೊಟ್ಟೆಗೆ ಅನ್ನ ಕರಗದಕ್ಕಷ್ಟೇ, ತಿನ್ನ ಕರಗದಕ್ಕೆ. ಇದು ಬಿಟ್ರೆ ಮತ್ತೆ ತಿನ್ನ ಕರಗಲಾರ ಏನು ಮಾಡ್ಲಾರ್ದಂಗೆ ಸುಮ್ ಕುಂದಿರಿ ನೋಡಮ್ಮ, ತಿನ್ನ ಕರಗಲ್ಲ. ನಿಮ್ಮ ಅನ್ನ ಕರಗದಕ್ಕೆ ನೀವು ಮಾಡಿಕೊಂಡು ಇನ್ನೊಬ್ಬರ ಮೇಲೆ ನಾ ಅದಕ್ಕೆ ಮಾಡೀನಿ, ಇದು ಮಾಡೀನಿ, ಇದು ಮಾಡೀನಿ, ಅದು ಮಾಡಿ. ಅದಕ್ಕಿಲ್ಲ ನಂದು ಅನ್ನೋದು ಬಂದದಕ್ಕೆ ತ್ರಾಸ. ಈಗ ಹುಡುಗನ ಮನ್ಯಾಗ ಹುಡುಗಿರ್ತಾನ, ಹುಡುಗಿ ಮನ್ಯಾಗ ಹುಡುಗಿ ಇರ್ತಾವ. ಆ ಹುಡುಗಿಗೆ ಏನಾರ ಆದ್ರೆ ಈ ಹುಡುಗಿಗೆ ಏನಾರ ತ್ರಾಸ ಆಗ್ತದೇನ್ರಿ? ಯಾರ ಮನೆಗಾರ ಹುಡುಗರಿಗೆ ಏನಾರ ಆಯ್ತಂದ್ರೆ ಈ ಹುಡುಗಿಗೆ ತ್ರಾಸ ಆಗ್ತದ? ಮತ್ತೆ ಯಾರ ಮನೆಗಾರ ಹುಡುಗಿಯರಿಗೆ ಜ್ವರ ಬತ್ತು, ಜಡ್ ಬತ್ತಂದ್ರೆ ಈ ಹುಡುಗರಿಗೆ ಏನಾರ ತ್ರಾಸ ಆಗ್ತದ?
ಏನೂ ಆಗಲ್ಲ. ಜಡ್ಡೆ ಬರ ಏನು ಇವ್ರದ್ದು ಫೀಲಿಂಗ್ ಅವರಿಗಿಲ್ಲ, ಅವ್ರ ಫೀಲಿಂಗ್ ಅವರಿಗಿಲ್ಲ. ಅವ್ರಿಬ್ರು ಕೂಡಿ ಒಂದು ಎಂಗೇಜ್ಮೆಂಟ್ ಅಂತ ಮಾಡಿದ್ರ ಅಂತ ತಿಳ್ಕೊರಿ. ಜ್ವರ ಬಂದಿಲ್ಲ ಅಂದ್ರೂ ಸಹಿತ ಆರಾಮದಿಲ್ಲ ಅಂತ ಕೇಳ್ತಿರ್ತಾರ ಒಬ್ರಿಗೊಬ್ರು. ಏನಾರ ಆಯ್ತು ಅಂತಂದ್ರೆ ಭಾರಿ ತ್ರಾಸ ಆಗ್ತಿರ್ತದೆ. ಎದಕ್ಕೆ ಆಗ್ತಿರ್ತದ? ಭ್ರಮೆ ಒಳಗಿರೋದು ಭ್ರಮೆ. ಆ ಅದಕ್ಕೆ ಬ್ರಹ್ಮಗಂಟು ಅಂತಾರೆ. ಸುಳ್ಳು ಅದು ಯಾವ ಬ್ರಹ್ಮಗಂಟು? ಅದು ಭ್ರಮೆಯ ಗಂಟದ ಲಗ್ನದಾಗ ಹಾಕದು. ಭ್ರಮಗಂಟು ಸುಳ್ಳು ಸಂಸಾರ, ಸುಳ್ಳು ಅದೆಲ್ಲ ಖರೆ ಇಲ್ಲೇ ಇಲ್ಲ. ಭ್ರಮಗಂಟಿಗೆ ಬ್ರಹ್ಮಗಂಟ ಅಂತೇಳಕ್ಕೆ ಹುಚ್ಚಿಡ್ತಾರ ಮೊದಲಿನವ್ರು. ಅದು ಭ್ರಮೆಯ ಗಂಟ, ಇಲ್ಲದ್ದು ಸಂಸಾರ ಆದಂತೇಳಿ ನಮಗೆ ಕಲ್ಪಿಸ್ಯಾರ. ಅದೆಲ್ಲ ಮುಂದೆ ಹೇಳ್ತದೆ ಹೆಂಗ ಏನು ಅಂತೇಳಿ. ಅದಕ್ಕೆ ನಾನು ನನ್ನದು ಅನ್ನೋದು ಎರಡು ಬೆಟ್ಟು. ನಿನ್ನೆ ಭಕ್ತ ಭಗವಂತನಿಗಿಂತ ದೊಡ್ಡವ ಹೆಂಗ ಅಂತ ಕೇಳಕ್ಕ ಹೇಳಿದ್ದೆವು. ಗೊತ್ತಾಯ್ತು, ಹೇಳ್ದೆವು. ಭಗವಂತ ದೇವಿ ಹೆಂಗ ದೊಡ್ಡಾಕಿ ಹೇಳ್ದೇವಲ್ರಿ. 4 ಕೃಪೆಗಳ ಬಗ್ಗೆ ಕೇಳಂತ ಹೇಳಿದ್ದೆ. 4 ಕೃಪೆಗಳು ಯಾವುವು ಅಂತಂದ್ರ, ಒಂದನೇದ್ದು ಈಶ್ವರ ಕೃಪೆ. ಕೊನೆಯ ಮಾತು, ಇವತ್ತಿನ ಪಾಠ ಮುಗಿಸ್ಬಿಡೋಣ. ಒಂದನೇದ್ದು ಈಶ್ವರ ಕೃಪೆ. ಈಶ್ವರ ಕೃಪೆ ಅಂದ್ರೇನು? ಅನುಕೂಲ ಅಂದ್ರೇನು? ನೀವು ಕುರ್ಚಿ ಮೇಲೆ ಆರಾಮ್ ಕೂತ್ ಕೇಳಕತ್ತೀರಿ, ನಾನು ಇಲ್ಲಿ ಕೂತ್ ಆರಾಮ್ ಹೇಳಕತ್ತೀನಿ. ಇಲ್ಲಿ ಮೈಕ್ ಅದ, ಅದರ ಕರೆಂಟ್ ಅದ, ಎಲ್ಲರೂ ಚಂದ ವ್ಯವಸ್ಥೆ ಮಾಡ್ಯಾರ. ಇಟ್ಟು ಕೂತು ಕೇಳೋದಕ್ಕೆ ಹಿಂದೆ ಅವರೆಲ್ಲ ಎಷ್ಟು ಶ್ರಮ ವಹಿಸ್ಯಾರ. ಸುಮ್ಮನೆ ಮಾಡಿಲ್ಲ, ಸುಮ್ಮನೆ ಆಗಿಲ್ಲ. ಎಷ್ಟು ತಲೆ ಕೆಡಿಸ್ಕೊಂಡಾರ. ಅವ್ರಿಗೆ ನಾವೆಷ್ಟು ಜೀವ ತಿರ್ತೀವಿ, ಏನೇನೋ ಅಂತಿರ್ತೀವಿ. ಕಾರ್ಯಕರ್ತರ ಹಣವರ ಅವರಿಗೆ ಗೊತ್ತು. ಅವ್ರೆಷ್ಟು ಕಷ್ಟಪಡ್ತಿರ್ತಾರೆ, ಎಷ್ಟು ನಾವು ಕರೆದವರು ಅನ್ನಿಸ್ಕೊತಿರ್ತಾರೆ, ಬಂದವರು ಅನಿಸ್ತಿರ್ತಾರೆ. ಎಲ್ಲ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಾರ. ಅವರೇ ಗಣಪತಿಗಳು. ಗಣಪತಿ ಅಂದ್ರೆ ಹೇಳ್ತೀನಿ ನಾನು, ಯಾರು ಲೀಡರ್ಶಿಪ್ ಮಾಡ್ತಾರ ಅವರೇ ಗಣಪತಿ. ಗಣ ಅಂದ್ರೆ ಗುಂಪು, ಪತಿ ಅಂದ್ರೆ ಲೀಡರ್. ಈ ಕೆಲಸ ಮುಂದೆ ಆಲೋಚನೆ ಟೊಂಕ ಕಟ್ಟಿ ನಿಂತು ಕೆಲಸ ಮಾಡ್ತಾರೆ, ಅವ್ರಿಗೆ ಗಣಪತಿಗಳು. ಎಲ್ಲಾನು ತಡ್ಕೋತಾರ ಅವ್ರು. ಗಣಪತಿ ಅಂದ್ರೆ ಏನಂತ ಕೇಳ್ರಿ, ನಾಳೆಗೆ ಹೇಳೋಣ, ಇವತ್ತು ಬೇಡ ಗಣಪತಿ ಸೂರ್ತಿ. ಏನಾಯ್ತು? ಫಸ್ಟ್ ಈಶ್ವರ ಕೃಪೆ. ಎಲ್ಲೆಲ್ಲಿ ಅನುಕೂಲ ಆಗ್ಯದ ಅದು ಈಶ್ವರ ಕೃಪೆ. ಊಟಕ್ಕೆ ಅನುಕೂಲ ಆಗ್ಯದ, ಮನಿ ಅನುಕೂಲ ಆಗ್ಯದ, ಹ್ಯಾಂಡ್ರ್ ಅನುಕೂಲ ಆಗ್ಯದಾರ, ಮಕ್ಕಳು ಅನುಕೂಲ ಆಗ್ಯದಾರ, ನೌಕರಿ ಅನುಕೂಲ ಆಗ್ಯದ, ವಿದ್ಯೆ ಅನುಕೂಲ ಆಗ್ಯದ, ಸಂಬಳ ಅನುಕೂಲ ಆಗ್ಯದ. ಮತ್ತೇನೇನು ಅನುಕೂಲ ಆಗ್ಯಾಳ? ಕಿವಿ ಕೇಳಿಸ್ಲಕತ್ತವ, ಕಣ್ಣು ಕಾಣಿಸ್ಲಕತ್ತದ, ಕೈಕಾಲು ಗಟ್ಟಿ ಅದಾವ. ಒಂದು ಸಣ್ಣದ ಕೈಗ ಕಾಲಿಗ ಪೆಟ್ಟಾಯ್ತು ಅಂದ್ರೆ ಗೊತ್ತಾಗ್ತದ ಅದ್ರದ್ದು ಏನ್ ಸಮಸ್ಯೆ ಅಂತ. ಎಲ್ಲ ಒಟ್ಟು ಚೆನ್ನಾಗಿದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಎಲ್ಲ ಅಷ್ಟು ಚೆನ್ನಾಗಿದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ. ಒಂದೇನಾರ ಡ್ಯಾಮೇಜ್ ಆದಾಗ ಗೊತ್ತಾಗ್ತದೆ ಏನಂತ. ಅದಕ್ಕೆ ಈಶ್ವರ ಕೃಪೆ. ನಮಗೆ ಈಶ್ವರ ಕೃಪೆ ಆದ ಇಲ್ಲ. ಕಣ್ಣು ತೆರೆದು ಕಾಣಿಸ್ಲಕತ್ತಾವ, ಈಶ್ವರ ಕೃಪೆ ಎದುರು ಆದ. ಈಶ್ವರ ದೇವಿ ಕೃಪೆ, ಮತ್ತೇನು? ಕಣ್ಣು ತೆರೆದು ಕಣ್ಣೇ ಕಾಣಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಮುಂಜಾನೆ ಹೇಳಕ್ ಕಾಲಕ್ಕೆ ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಇದಕ್ಕೆಲ್ಲ ದೇವರ ಕೃಪೆ, ದೈವಿ ಕೃಪೆ ಆದಂತೆ ಇದೆಲ್ಲ ಸಾಧ್ಯ ಅದ. ಅದಕ್ಕೆ ಏನ್ ಮಾಡ್ಬೇಕು? ಒಂದು ಧನ್ಯವಾದ, ಥ್ಯಾಂಕ್ ಯು. ಮುಂಜಾನೆ ಎದ್ದು ಹೊರಗೆ ಹೋದವರು ರಾತ್ರಿ ಹಾಸಿಗೆಗೆ ಬರ್ತಾರತ್ ಗ್ಯಾರಂಟಿ ಇಲ್ಲ. ರಾತ್ರಿ ಹಾಸಿಗೆಗೆ ಮಕ್ಕೊಂಡವರು ಮುಂಜಾನೆ ಹೇಳ್ತಾರತ್ ಗ್ಯಾರಂಟಿ ಇಲ್ಲ. ಎದ್ದಾಗ ಒಂದು ಥ್ಯಾಂಕ್ ಯು, ಮಲಗಿದಾಗ ಒಂದು ಥ್ಯಾಂಕ್ ಯು. ಈಶ್ವರ ಕೃಪೆ. ಇಲ್ಲಿ ನಾನು, ನನ್ನದು, ನನ್ನಿಂದ, ನನಗಾಗಿ, ಇವು 4 ಏನ್ ಮಾಡ್ಬೇಕು? ಬಂದ್. ನಾನು ಅನ್ನೋ ಜಾಗದಾಗ ನೀನು. ಪರಮಾತ್ಮ ನೀ ಒಳಗಿದ್ದೆ, ನೀನೇ ಇದೆಲ್ಲ ಕೆಲಸ ಮಾಡಿದಿ. ನನ್ನಿಂದ ಅಲ್ಲ, ನಿನ್ನಿಂದ. ಒಳಗವ ಇರ್ಲಿಲ್ಲ ಅಂತಂದ್ರ ನಾನೇನು ಮಾಡ್ಲಿಕ್ಕೆ ಸಾಧ್ಯ? ಇದರ ಕರೆಂಟ್ ಇದ್ದಿದ್ದಿಲ್ಲ ಅಂದ್ರೆ ಇದೇನು ಮಾಡ್ತದೆ? ಒಳಗವ ಅದನ್ನತ್ ಮಾತಾಡ್ಲಕತ್ತೀನಿ, ಒಳಗವ ಅದನ್ನತ್ ನೀವು ಕೇಳಕತ್ತೀರಿ. ನಿಮ್ಮೊಳಗೆ ನಾವು ಇದ್ದಿದ್ದಿಲ್ಲ ಅಂದ್ರೆ ನೀವೇನು ಕೇಳ್ತೀರಿ, ನಮ್ಮೊಳಗೆ ನಾವು ಇದ್ದಿದ್ದಿಲ್ಲ ಅಂದ್ರೆ ನಾನೇನು ಹೇಳ್ತೀನಿ? ಅದಕ್ಕೆ ನಾನು, ನನ್ನದು, ನನ್ನಿಂದ. ಇದೇನು ನನ್ನಿಂದ ಅಲ್ಲ, ನಿನ್ನಿಂದ. ಅವನಿಂದ ಇದೆಲ್ಲ ನಡೆದು. ಮತ್ತೆ ಯಾರ ಸಲುವಾಗಿ? ನನಗಾಗಿ ಅಲ್ಲ, ನಿನಗಾಗಿ. ಇವು 4 ಶಬ್ದ ಬಿಡ್ಲಕ್ಕೆ ರೊಕ್ಕ ಬೇಕಾದ್ರೆ ರೂಪಾಯಿ ಬೇಕು.
ನಾನು, ನನ್ನದು, ನನ್ನಿಂದ, ನನಗಾಗಿ. ಇವು 4 ಬಿಟ್ಟು ಬಿಡ್ರಿ. ನೀನು, ನಿನ್ನದು, ನಿನ್ನಿಂದ, ನಿನಗಾಗಿ. ಇವತ್ತು ಹೇಳೋ ಪಾಠ ಇಷ್ಟೇ. ಇದು ಮಾಡ್ಲಿಕ್ಕೆ ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಆಧ್ಯಾತ್ಮ ಸಾಧನೆ ಅಂದ್ರೆ ಇದು ಫಸ್ಟ್ ಸಾಧನೆ. ಇದು ನೀನಪ್ಪ ಪರಮಾತ್ಮ, ಎಲ್ಲ ನಿಂದಪ್ಪ, ನಿನಗಾಗ್ಯಪ್ಪ, ನೀನೇ ಎಲ್ಲ ಮಾಡ್ಲಕತ್ತಿದಪ್ಪ. ಏನ್ ರೊಕ್ಕ ಬೇಕಾಗ ರೂಪಾಯಿ ಏನ್ ಗಂಟು ಹೋಗ್ತದ ಅನ್ನೋದ್ರಾಗ ಎಲ್ಲ ನಿಂದಪ್ಪ ಅಂದ್ರೆ ಏನಾಗ್ತದೆ? ಅದಕ್ಕೇನದ ಈಶ್ವರ ಕೃಪೆ. ಈಗ ಒಬ್ರಿಗೆ ಯಾರಿಗಾರ ಹೋಗಿ ಯಪ್ಪ ನಿಮ್ಲಿಂದ ನಮ್ದೆಲ್ಲ ಚಂದ ಆಗ್ಯದ ಅಂದ್ರೆ ಅವ ಮನುಷ್ಯ ಖುಷಿ ಪಡ್ತಾನ ಇಲ್ಲ? ನಮ್ಮ ಮನೆಯವರು ನಿನ್ನಿಂದ ಖುಷಿ ಪಟ್ಟು ಇನ್ನೊಂದಿಟ್ಟು ಹೆಲ್ಪ್ ಮಾಡ್ತಾನೆ. ಅದ್ರಾಗ ಪರಮಾತ್ಮ ನಿನ್ನಿಂದ ಅಂದ್ರೆ ಅವ ಏನು ಮಾಡ್ಲಿಕ್ಕಿಲ್ಲ. ಪರಮಾತ್ಮನ ಪ್ರಶಂಸೆ ಮಾಡ್ಬೇಕು. ಯಾರಿಗಾರ ಹೊಗಳತ್ತಿದ್ರೆ ಹೊಗಳ ಮನಸ್ಸಿತ್ತಂದ್ರೆ ಪರಮಾತ್ಮನನ್ನು ಹೊಗಳ್ರಿ, ಅವ ಬೆಕ್ಕದ್ ಮಾಡ್ತಾನೆ. ಏನು ಕೊಡನಯ್ಯ, ಏನು ಮಾಡನಯ್ಯ ನಮ್ಮ ಲಿಂಗಯ್ಯ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ನಾನು, ನನ್ನದು, ನನ್ನಿಂದ, ನನಗಾಗಿ ತೆಗೆದು ನೀನು, ನಿನ್ನದು, ನಿನ್ನಿಂದ, ನಿನಗಾಗಿ ಅನ್ನೋ ಶಬ್ದಗಳು ಬಳಸಬೇಕು. ಸೆಕೆಂಡ್, ಈ ಈಶ್ವರ ಕೃಪೆ ಅನುಕೂಲ ಚೆನ್ನಾಗಿ ಆಯಿತು ಅಂತಂದ್ರೆ ಮುಂದಿನ ಕೃಪೆ ಯಾವದಪ್ಪ ಅಂದ್ರೆ ಗುರು ಕೃಪೆ. ಜಗತ್ತಿನ ತುಂಬ ಲಕ್ಷಗಟ್ಲೆ ಗುರುಗಳದರ, ಲಕ್ಷಗಟ್ಲೆ ಆಚಾರ್ಯಗಳದರ, ಲಕ್ಷಗಟ್ಲೆ ಮತ್ತಿನ್ನೇನೇನೋ ಅದರ. ಅಷ್ಟೆಲ್ಲ ಇದ್ರೂ ಸಹಿತ ನಮ್ಮನ್ನ ಎತ್ತಿ ಮುದ್ದಾಡಿ ನಮ್ಮ ಉದ್ಧಾರ ಮಾಡ್ಲಕ್ಕೆ ಯಾರು ಬರ್ತಾರ ಅವರು ಗುರುಗಳು. ಆ ಗುರುಗಳು ನಿಮಗೆ ಸಿಕ್ಕಾರಂತ ಅನಿಸದ ಇಲ್ಲ. ಒಬ್ಬ ಚಲೋ ಗುರು ಸಿಕ್ಕಾನಪ್ಪ ನಮಗ ಅಂತ ಅನಿಸದ ಇಲ್ಲ. ಇದಕ್ಕೇನಂತಾರೆ ಗುರು ಕೃಪೆ. ಈ ಗುರುವಿನ ಬಿಟ್ಟು ಮತ್ತೊಬ್ಬ ಗುರು ಬೇಕಾಗಿಲ್ಲ ನಮಗ. ಆಯ್ತಾ? ಎರಡನೇದೇನು ಗುರು ಕೃಪೆ. ಗುರು ಆದ್ಮೇಲೆ ಮುಂದೆ ಮೂರನೇದ್ದೇನು ವೇದ ಕೃಪೆ. ವೇದ ಕೃಪೆ ಅಂದ್ರೆ ಈಗೊಂದು ಗ್ರಂಥ ಸಿಕ್ಕದ್ ನಿಮಗೆ, ದೇವಿ ಪುರಾಣ. ದೇವಿ ಪುರಾಣ ಸಾಕು, ಅದ್ರಾಗೆ ಏನೆಲ್ಲ ಸಿಗ್ತದೆ. ಅದಕ್ಕೆ ಮೂರನೇದು ವೇದ ಕೃಪೆ. ನಾಲ್ಕನೇದೇನದ ಅಂತಃಕರಣ ಕೃಪೆ. ಅಂತ ನಮ್ಮ ಮನಸ್ಸು ಅದ್ರಾಗ ಒಪ್ಪಬೇಕು, ಅದಕ್ಕೆ ಸೋಲ್ಬೇಕು. ಈಶ್ವರ ದೇವರನ್ನು ಹೊರಗಿನವನೇ ಅದನ, ವೇದ ಗ್ರಂಥನು ಹೊರಗಿಂದೆ ಅದ, ಗುರುನು ಹೊರಗಿಂದೆ ಅದ. ಇದು ಅಂತಃಕರಣ ನಮ್ಮ ಒಳಗಿಂದ ಅದಲ್ಲ, ಇದು ಸೋಲ್ಬೇಕು. ಹಿಂಗೆ ಇವು 4 ಕೃಪೆಗಳಾಗ್ಬೇಕು ಒಂದು ಯಾವ್ದಾರ ಕೆಲಸ ಸಕ್ಸಸ್ ಆಗ್ಬೇಕಾದ. ಒಂದು ಯಶಸ್ಸು ಬೇಕಂದ್ರೆ ಒಂದು ಈಶ್ವರ ಕೃಪೆ ಅನುಕೂಲ ಇರ್ಬೇಕು ನಮಗ್, ಪರಮಾತ್ಮನ ಅನುಕೂಲ ಬೇಕು. ಎರಡನೇದ್ದು ಗುರು ಬೇಕು. ಮೂರನೇದ್ದು ಶಾಸ್ತ್ರ ಬೇಕು. ಆ ಮೂರನ್ನ ಬಳಸ್ಕೊಂಡು ನಾನು ಉದ್ಧಾರ ಆಗ್ಬೇಕನ್ನೋದು ಮನಸ್ಸು ಬೇಕು. ಇದಕ್ಕೆ ಅಂತಃಕರಣ ಕೃಪೆ ಅಂತಾರೆ. ಈ ರೀತಿ ನಾವು 4 ಕೃಪೆಗಳನ್ನು ಬಳಸ್ಕೊಂಡಾಗ ಮಾತ್ರ ಒಂದು ಕೆಲಸ ಯಶಸ್ಸಾಗ್ಲಿಕ್ಕೆ ಸಾಧ್ಯ ಅದ ಅನ್ನಂತ ವಿಚಾರ ಹೇಳುವ ಮೂಲಕ ನಾಳೆ ಪರಮಾತ್ಮ ನಂದಿಗೆ ದೇವಿ ಮಹಿಮೆಯನ್ನ ಹೇಳ್ತಾನ, ಹೆಂಗ್ ಹೇಳ್ತಾನ, ದೇವಿ ಏನೇನ್ ಮಾಡಿದಳು, ಹೆಂಗ್ ಮಾಡಿದಳು ಎಲ್ಲಾನು ಹೇಳ್ಕೊತ ಹೋಗ್ತೀವಿ. ಇದಕ್ಕೆ ಇವತ್ತು ಹೇಳಿದ್ದಕ್ಕೆ ಏನಂತಾರಂದ್ರ ಪೀಠಿಕಾ ಅಧ್ಯಾಯ ಅಂತ. ಆರಂಭದಲ್ಲಿ ಪೀಠಿಕೆ ದೇವಿ ಬಗ್ಗೆ ವಿಚಾರಗಳನ್ನ ಹೇಳೋದಕ್ಕೆ ಮೊದಲು ಪೀಠಿಕೆ ಹಾಕಿವಿ. ನಾಳಿನ ದಿವಸ ನಿಮಗೆ ದೇವಿಯ ಮಹಿಮೆಯನ್ನ ಹೇಳುವಂತ ಕೆಲಸ ಆರಂಭ ಆಗ್ತದೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಜೈ ದೇವಿ ಜಗಜ್ಜನನಿ, ಜೈ ಮಾತಾ ಚಾಮುಂಡಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿಗಳು. ಜೈ ಜೈ ಸವಾರಮ್ಮ, ಜೈ ಜೈ ಸವಾರಮ್ಮ ತಾಯಿ. ಮಂಗಳಾರತಿ ಇಲ್ಲೇ ಬಂದ್ಬಿಡ. ಈಗ ಮಂಗಳಾರತಿ ಹಾಡ್ತಾರೆ, ಆಮೇಲೆ ಅಮ್ಮ ಮುಂದೆ ಬರ್ತಾರೆ. ಎಲ್ಲರೂ ನಮಸ್ಕಾರ ಮಾಡಿ ಪ್ರಸಾದ ತಗೊಂಡು
ಕರ್ಪೂರದಾರತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಿಗೆ ನೀಲಕಂಠಗೆ ನಿಗಮಗೋಚರ ಬಾಲಚಂದ್ರಾಭರಣಗೆ ಜಾತಿ ಒಲಿದು ಹಾಲ ಸವಿದನು ಲೋಲ ಶ್ರೀ ಗುರುದೇವಿಗೆ ವಾರಿಜೋದ್ದವ ಶಿರವ ಅರಿದನು ಮಾರಿ ಅರ ಮಹಾದೇವಗೆ ಘೋರ ಪಾದವ ದೂರ ಮಾಡಿದ ಸೂರ ಷಣ್ಮುಖ ದೇವಗೆ ಶರಣು ಜನಕ ವರವನಿತ್ತನು ಪರಮ ಪಾರ್ವತಿ ರಮಣಗೆ ಶರಣು ಜನಕೆ ವರವನಿತ್ತನು ಪರಮ ಪಾರ್ವತಿ ರಮಣಗೆ ಕರ್ಪೂರದಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಿಗೆ ಯಾರು ಹಾಡ್ತಾ ಇದ್ರಿ ಏನಾರು ಹೇಳ್ತಿದ್ರಿ ಅಂದ್ರೆ ಬಂದು ಹೇಳ್ಬೋದು ನಿಮ್ಮ ಅನುಭವಗಳನ್ನ. ಅವರೇ ನಮ್ಮ ಹಾಡ ಹಾಡ್ತಾರ. ಏನಾರು ನಿಮ್ಮ ವಿಚಾರಗಳು ಹಾಡೋದು ಹೋರಾಟಗಾರ ಚಂದ್ರಶೇಖರ್ ಭಂಡಾರಿ ಅಂದ್ಬಿಟ್ಟು ಹೋರಾಟಗಾರ ಕೆಎಂಸಿಗೆ ಹಾಸ್ಪಿಟ್ಲು ಹೋರಾಟಗಾರ ಜಾನಪದ ಹಾಡು ಆಡ್ತಾನೆ. ಇದು ಕಲ್ಸಕ್ರಿ ಇಲ್ಲಿ ತಂದಾರ ನೋಡು. ಮಾತಾಡೋದು ಬರ್ರಿ ಮೈಕ್ ಕೊಡ್ರಿ ಹಾಕ್ತೀವಿ. ಡಾಕ್ಟರ್ ಕಣಿಶೇಖರ್ ಇರ್ತಾರ ಕಾಲು ಕಾಲ್ಗಳು ಇರ್ತಾರೆ ಕಾಲು ಕಣಿಶೇಖರ್ ಅದು ಗೊತ್ತಾಗುತ್ತೆ.